ಪ್ರೇರ್ ಮಾಡಿ. ಕ್ರಿಸ್ತನಲ್ಲಿ ಪ್ರೀತಿಯ ನನ್ನೆಲ್ಲ ಆತ್ಮೀಯರಿಗೂ ಕೂಡ ಮತ್ತೊಮ್ಮೆ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ತಿಳಿಸಿಕೊಳ್ತಾ ನಾವು ಸಮಯವನ್ನು ವ್ಯರ್ಥ ಮಾಡದೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುವ ಹಾಗೆ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಸ್ವಾರ್ಥಿಕರಾದಂತಹ ಪ್ರವೀಣ್ ರವರು ಬಂದು ಮುಂದಿನ ದೇವರ ವಾಕ್ಯವನ್ನ ಕೇಳೋದಕ್ಕೋಸ್ಕರವಾಗಿ ದೇವರಲ್ಲಿ ಪ್ರಾರ್ಥಿಸಬೇಕಂತ ಕೇಳ್ಕೊಳ್ತಾರೆ. ಪ್ರವೀಣ್ ಬ್ರದರ್. ಸಹೋದರರೆಲ್ಲರಿಗೂ ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಸರ್ವಾಧಿಕಾರಿಯೇ, ಸರ್ವೋತ್ತಮನೂ ಆಗಿರುವಂತ ನಮ್ಮ ಪರಲೋಕದ ತಂದೆ, ನಿಮಗೆ ಸ್ತೋತ್ರ. ನಿಮ್ಮ ಮಹಾಕೃಪೆಯಿಂದ ನಮ್ಮನ್ನು ಪ್ರೀತಿಸಿ ಕರುಣಿಸಿ ಕನಿಕರಿಸಿ ಈ ದಿನವನ್ನು ಅನುಗ್ರಹಿಸಿ ನಿಮ್ಮ ಕೃಪೆಯಿಂದ ತಂದೆ ಆಯಾ ಪ್ರಾಂತಗಳಲ್ಲಿ ಇದ್ದುಕೊಂಡು ನಿಮ್ಮ ರಾಜ್ಯದ ವಿಸ್ತರಣೆಯಲ್ಲಿ ಬದುಕತಕ್ಕಂಥ ನಮ್ಮನ್ನು ದೇವರೇ ಅಪೋಸ್ತಲರ ಬೋಧನೆಯಲ್ಲಿ ಐಕ್ಯತೆ ಇದೆ, ಅಪೋಸ್ತಲರ ಬೋಧನೆಯಲ್ಲಿ ರಕ್ಷಣೆ ಇದೆ, ಅಪೋಸ್ತಲರ ಬೋಧನೆಯಲ್ಲಿ ನಿತ್ಯ ಜೀವ ಇದೆ ಅನ್ನುವಂತ ವಿಷಯದಲ್ಲಿ ನಾವು ಆಯಾ ಸ್ಥಳಗಳಲ್ಲಿ ಇದ್ದುಕೊಂಡು ಬಂದು ಒಂದು ಸ್ಥಳದಲ್ಲಿ ಸೇರಿ ನಿಮ್ಮ ವಾಕ್ಯಗಳನ್ನು ಕಲಿಸ್ಕೊಡ್ತಾ ಇದ್ದೀರಿ. ಸ್ತೋತ್ರ ಮಾಡ್ತಾ ಇದ್ದೇವೆ ದೇವರೇ. ಮುಂಜಾನೆ ವೇಳೆಯಿಂದ ಈ ಮಧ್ಯಾಹ್ನದವರೆಗೂ ಸಹೋದರರು ಬೋಧಿಸಿದಂತ ವಿಷಯಗಳನ್ನು ಪ್ರತಿಯೊಬ್ಬರು ದೇವರೇ ಪರಿಶೋಧಿಸಲಿಕ್ಕೆ ಸಹಾಯ ಮಾಡ್ರಿ. ಸತ್ಯತೆಗಳನ್ನು ದೇವರೇ ಪರಿಶೋಧಿಸಿ ಸತ್ಯ ಯಾವುದೋ ಕೈಗೊಂಡು ನಡೀಲಿಕ್ಕೆ ಸಹಾಯ ಮಾಡಿರುವುದಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಮಧ್ಯಾಹ್ನದ ಸಮಯದಲ್ಲಿ ಮತ್ತೊಂದು ಸೆಷನ್ ಅಲ್ಲಿ ನಮ್ಮ ಸಹೋದರರು ಬೋಧಿಸ್ತಿರ್ಬೇಕಾದ್ರೆ ಬೋಧಿಸ್ತಕ್ಕಂಥ ಸಹೋದರರನ್ನು ನೀವು ದೇವರೇ ನೀವು ವಾಕ್ಯದ ನೆರಳಿನಲ್ಲಿ ದೇವರೇ ವಾಕ್ಯದ ಅಡಿಯಲ್ಲಿ ಇದ್ದುಕೊಂಡು ವಾಕ್ಯವನ್ನೇ ಬೋಧಿಸ್ಲಿಕ್ಕೆ ಸಹಾಯ ಮಾಡ್ರಿ. ಅದೇ ನೀವು ತಿಳಿಸಿದ ಸಂಗತಿಗಳನ್ನೇ ಸಹೋದರರು ಅರ್ಥೈಸಿ ದೇವರೇ ನಮಗೆ ಅರ್ಥವಾಗುವ ರೀತಿಯಲ್ಲಿ ಬೋಧಿಸ್ಲಿಕ್ಕೆ ಕೃಪೆ ತೋರಿಸ್ರಿ. ಕೇಳಿದ್ರಾದ ನಾವೆಲ್ಲರೂ ದೇವರೇ ಕೇಳಲಿಕ್ಕೆ ಗ್ರಹಿಸ್ಲಿಕ್ಕೆ ಒಳ್ಳೆ ಮನಸ್ಸು ಬುದ್ಧಿ ಜ್ಞಾನ ಕೊಡ್ರಿ ತಂದೆ. ಹೇಳ್ತಕ್ಕಂಥ ಸಹೋದರರು ನಿಮ್ಮ ಸಂಕಲ್ಪವನ್ನು ವಿವರಿಸಿ ಮಾತಾಡ್ಲಿಕ್ಕೆ ಸಹಾಯ ಮಾಡ್ರಿ. ಮತ್ತು ಒಂದ್ ವೇಳೆ ನಾವು ನಮ್ಮಲ್ಲಿ ಏನಾದ್ರೂ ಲೋಪದೋಷಗಳಿದ್ರೆ ಅವುಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಈ ಅವಕಾಶವನ್ನು ಕೊಟ್ಟಿದ್ದೀರಿ. ನಾವು ತಿದ್ದುಕೊಂಡು ಬುದ್ಧಿಯನ್ನು ಕಲಿತುಕೊಂಡು ಇಂದಿನಿಂದ ನಿಮ್ಮ ವಾಕ್ಯದ ಪ್ರಕಾರ ಬದುಕಲಿಕ್ಕೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಹೇಳಲ್ಪಡ್ತಕ್ಕಂಥ ಪ್ರತಿಯೊಂದು ಮಾತು ವ್ಯರ್ಥವಾಗಿ ಹೋಗ್ಬಾರ್ದು. ಹೌದು ತಂದೆ, 60ರಷ್ಟು 90ರಷ್ಟು 100ರಷ್ಟು ಫಲಿಸ್ಲಿಕ್ಕಾಗುವಂತೆ ಸಹಾಯ ಮಾಡಿ. ಪ್ರತಿಯೊಬ್ಬರ ಆಸಕ್ತಿಯನ್ನು ಕೇಳಲಿಕ್ಕೆ ಪ್ರತಿಯೊಬ್ಬರು ನಿಮ್ಮ ಅಪೋಸ್ತಲರ ಬೋಧನೆಯಲ್ಲಿ ನೀವು ನಮಗೆ ದಯಪಾಲಿಸಿದಂತ ಬೋಧನೆಯಲ್ಲಿ ನಾವು ನಿಂತುಕೊಂಡು ಸೇವೆ ಮಾಡಲಿಕ್ಕೆ ಸ್ಥಾನಿಕ ಸಭೆಯನ್ನು ನಿರ್ವಹಿಸಲಿಕ್ಕೆ ದೇವರೇ ನೀವು ಸಹಾಯ ಮಾಡಿರುವುದಾಗಿ ಮತ್ತು ಮುಂದಿನ ಸಮಯವನ್ನು ನಿಮ್ಮ ಪಾದಗಳು ಸಮರ್ಪಿಸ್ತಾ ನೀವೇ ಘನ ಮಾನ ಮಹಿಮೆಯನ್ನು ಈ ಕಾರ್ಯಕ್ರಮಗಳ ಮೂಲಕ ನಿಮ್ಮ ಮಕ್ಕಳಾದ ನಮ್ಮ ಮೂಲಕ ನೀವು ಹೊಂದಿಕೊಳ್ಳಬೇಕಾಗಿ ಮತ್ತು ಮುಂದಿನ ಸಮಯವನ್ನು ಬೋಧಿಸದ ಸಹೋದರರನ್ನು ನಿಮ್ಮ ಪರಿಶುದ್ಧವಾದ ಕರೆಗಳಿಗೆ ಒಪ್ಪಿಸಿಕೊಳ್ತಾ ನೀವೇ ನಮ್ಮೊಟ್ಟಿಗೆ ಮಾತನಾಡಿರುವುದಾಗಿ ಬೋಧಿಸದ ಸಹೋದರರನ್ನು ನೀವು ದೇವರೇ ನಿಮ್ಮ ವಾಕ್ಯಗಳನ್ನು ಹೇಳಕ್ಕೆ ಸಹಾಯ ಮಾಡಿರಬಹುದಾಗಿ ನಮ್ಮ ರಕ್ಷಕನೂ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತಾ ಇದ್ದೇವಪ್ಪ ತಂದೆ, ಆಮೆನ್. ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡಿದಂತ ಸಹೋದರಿಗೆ ವಂದನೆಗಳನ್ನ ತಿಳಿಸಿಕೊಳ್ತಾ ಈ ಸಭೆಗಳಲ್ಲಿ ನಮ್ಮ ಮಧ್ಯದಲ್ಲಿರ್ತಕ್ಕಂಥ ಆತ್ಮೀಯ ಸಹೋದರಾಗಿರ್ತಕ್ಕಂಥ ಜ್ಞಾನಮ್ಮನವರು ದೇವರ ವಾಕ್ಯಗಳನ್ನು ಹಂಚಿಕೊಳ್ತಾರೆ. ನಾವೇನಂತೆ ದೇವರ ವಾಕ್ಯಕ್ಕೆ ಶ್ರದ್ಧೆಯಿಂದ ಗಮನವನ್ನು ಕೊಡೋಣ ಅಂತ ಹೇಳಿ ಹೇಳುತ್ತಾ ಅವರಿಗೆ 1 ಗಂಟೆ ಟೈಮ್ ಸಮಯ ಇರ್ತದೆ. ಅದಾದ ನಂತರ ನಾವು ಸಹೋದರಗಳು ಕೆಲವು ವಿಷಯಗಳನ್ನ ಪರಸ್ಪರವಾಗಿ ಮುಂದಿನ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆತ್ಮಿಕ ವಿಷಯಗಳಲ್ಲಿ ಕೆಲವು ವಿಷಯಗಳನ್ನ ಸ್ಥಿರವಾಗಿ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಮುಂದುವರಿಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನ ಮಾತನಾಡ್ತಕ್ಕಂಥ ಅವಶ್ಯಕತೆ ಇದೆ. ಅದರಿಂದ ಸಹೋದರಿಗೆ ಈ ಸಮಯನ ವಹಿಸ್ಕೊಡ್ತೀವಿ. ಬನ್ನಿ, ಶೀಟ್ ಇದೆ, ಎಲ್ಲರೂ ಕೊಡಿ. ತೆಲುಗುನೇ.
ಈಗ ತೆಲುಗು ಇದೆ, ನಂತರ ಕೆಲವು ದಿನಗಳಲ್ಲಿ ಕನ್ನಡ ನಮ್ಮ ಕುಮಾರ್ ಭದ್ರ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತಾರೆ. ತೊಂದರೆ ಇಲ್ಲ, ಒಂದೊಂದು ಕೊಡಿ ಸಾಕು ಎಲ್ಲರಿಗೂ. ಹಾ ರೈಟ್, ಓಕೆ. ಆಮೇಲೆ ತಗೊಳ್ಳಿ ಯಾರ್ಯಾರು ಕಡಿಮೆ ಇದ್ರೆ. ಸೊ ಜಸ್ಟ್ ಇಟ್ಕೊಳ್ಳಿ. ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ಸೇರಿ ಬಂದಂತ ಎಲ್ಲ ಸುವಾರ್ಥಿಕರಿಗೂ ಹಾಗೂ ಪರಿಶುದ್ಧರಾದ ನಿಮ್ಮೆಲ್ಲರೂ ಕೂಡ ನನ್ನ ವಂದನೆಗಳು ತಿಳಿಸ್ತಾ ಇದ್ದೀನಿ. ಪ್ರಿಯರೇ, ಈ ಕೂಟವನ್ನು ಸ್ಥಳೀಯ ಪ್ರಿಯಾಪಟ್ಟಣ ಕ್ರಿಸ್ತನ ಸಭೆ ವತಿಯಿಂದ ಏರ್ಪಾಟು ಮಾಡಲಾಗಿದ್ದು, ಅದಕ್ಕಾಗಿ ನಮ್ಮನ್ನೆಲ್ಲರನ್ನು ಈ ಒಂದು ಸ್ಥಳದಲ್ಲಿ ಸೇರಿಸಲಿಕ್ಕೆ ಬಹು ಪ್ರಯಾಸ ಪಟ್ಟಂತ ನಮ್ಮ ಜೊತೆ ಕೆಲಸಗಾರರು ಸುವಾರ್ಥಿಕರು ಆಗಿರ್ತಕ್ಕಂಥ ಕುಮಾರ್ ಬ್ರದರ್ವರೆಗೂ ಮತ್ತು ಸ್ಥಳೀಯ ಸಭೆ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ಅಪೊಸ್ತಲರ ಬೋಧನೆಯಲ್ಲಿ ನಿಜವಾದ ಐಕ್ಯತೆ ಎಂಬ ವಿಚಾರವನ್ನು ಕುರಿತು ಈಗಾಗಲೇ ಬೆಳಿಗ್ಗೆ ಸಹೋದರರು ಮೊದಲನೇದಾಗಿ ಮಾತಾಡಿದಂತ ಸಹೋದರರು ಬೆಳಿಗ್ಗೆ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಈ ಸಮಯದಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ನಮ್ಮ ಮನಸ್ಸುಗಳನ್ನು ಆಲೋಚನೆಗಳನ್ನು ದೇವರ ವಾಕ್ಯದ ಮೇಲೆ ಕೇಂದ್ರೀಕರಿಸಬೇಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತಾ, ಅಪೊಸ್ತಲರ ಬೋಧನೆಯಲ್ಲಿ ನಿಜವಾದ ಐಕ್ಯತೆ ಇರುತ್ತದೆ ಎನ್ನುವಂತ ಈ ವಿಚಾರಧಾರೆಯನ್ನು ಕುರಿತು ದೇವರ ವಾಕ್ಯದಿಂದ ನಾವು ಅನೇಕ ವಿಷಯಗಳನ್ನು ಕಲೀಲಿಕ್ಕೆ ದೇವರು ನಮ್ಮೆಲ್ಲರ ಮನೋನೇತ್ರಗಳನ್ನು ಬೆಳಗಿಸ್ಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರನ್ನು ಕೂಡ ಆಶ್ರಯಿಸಲಿ. ಹೇಳಲ್ಪಡ್ತಕ್ಕಂಥ ಪ್ರತಿಯೊಂದು ಸಂಗತಿಯನ್ನು ನೀವು ಬರೆದುಕೊಳ್ಳಿ. ನಿಮಗೇನಾದರೂ ಹೆಚ್ಚು ಕಡಿಮೆ ಅರ್ಥವಾಗಲಾರ್ದಂಥ ಪ್ರಶ್ನೆಗಳು ಅಥವಾ ವಾಕ್ಯ ಭಾಗಗಳಿದ್ದಂತಾದ್ರೆ ತರಗತಿ ನಂತರ ನಮ್ಮನ್ನ ನೀವು ಸಂಪರ್ಕಿಸಬಹುದು. ಸೊ ನಿಮಗೇನಾದರೂ ಗೊಂದಲಗಳಿದ್ದಂತಾದ್ರೆ ಅವಳಿಗೆ ದೇವರ ವಾಕ್ಯದ ಮೂಲಕ ನಾವು ಉತ್ತರಗಳನ್ನು ಅಥವಾ ಪರಿಷ್ಕಾರವನ್ನು ಕಂಡುಕೊಳ್ಳಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಸೊ ನಾನು ಕೊಡಲ್ಪಟ್ಟಂತ ಈ ಸಮಯವನ್ನು ವ್ಯರ್ಥ ಮಾಡದೆ ಸಹೋದರ ನನಗೊಂದು ತಾಸಿನ ಅವಧಿ ಕೊಟ್ಟಿರ್ತಾರೆ. ಅದರಲ್ಲೇ ನಾನು ನನಗೆ ಕೊಟ್ಟಿರ್ತಕ್ಕಂಥ ಈ ಉಪದೇಶವನ್ನು ಮುಗಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನೀವೆಲ್ಲರೂ ದೇವರ ವಾಕ್ಯದ ಮೇಲೆ ನಿಮ್ಮ ಮನಸ್ಸುಗಳನ್ನು ಆಲೋಚನೆಗಳನ್ನಿಟ್ಟು ವಿನಮ್ರತೆಯಿಂದ ಆಸಕ್ತಿಯಿಂದ ಕೇಳಿ ಆ ವಿಷಯಗಳನ್ನು ಅರ್ಥ ಮಾಡಿಕೊಂಡು ದೇವರ ಸಂಕಲ್ಪಕ್ಕೆ ನಿಮ್ಮನ್ನು ನೀವು ಒಪ್ಪಿಸಿಕೊಳ್ಬೇಕೆಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಅಪೊಸ್ತಲರ ಬೋಧನೆ ನಿಜವಾದ ಐಕ್ಯತೆ ಎನ್ನುವಂಥ ವಿಚಾರವನ್ನು ಕುರಿತು ಮುಂದುವರೆದ ಭಾಗದಲ್ಲಿ ಸಹೋದರರು ಬೆಳಿಗ್ಗೆ ಹೇಳಿದರೆ ನಾನು ಅದನ್ನ ಮುಂದುವರಿಸುತ್ತಾ, ಈ ಅಪೊಸ್ತಲರ ಬೋಧನೆಯಲ್ಲೇ ಐಕ್ಯತೆ ಯಾಕೆ ಅನ್ನುವಂಥ ವಿಚಾರದಲ್ಲಿ ನಾವು ಕೆಲವು ವಿಷಯಗಳನ್ನು ಕಲಿಯೋಣ. ಅಪೊಸ್ತಲ ಬೋಧನೆಯಲ್ಲಿ ಮಾತ್ರನೇ ನಿಜವಾದ ಐಕ್ಯತೆ ಇರ್ತದೆ ಅನ್ನೋದಕ್ಕೆ ಕಾರಣಗಳೇನು ಅನ್ನೋದನ್ನ ಆಲೋಚನೆ. ಇತ್ತೀಚಿನ ದಿನಗಳಲ್ಲಿ ಅನೇಕರು ನನಗೆ ಪ್ರಶ್ನೆ ಮಾಡಿದಂತ ಕೆಲವು ಸಹೋದರರು ಏನ್ ಹೇಳ್ತಿದ್ದಾರೆ, ಏನಿದೆ ಅಪೊಸ್ತಲರ ಬೋಧನೆ? ನಾವು ಕ್ರಿಸ್ತನ ಬೋಧನೆ ಕೇಳಿದ್ದೇವೆ. ಈ ಅಪೊಸ್ತಲರ ಬೋಧನೆ ಅಥವಾ ಅಪೊಸ್ತಲರ ಸಿದ್ಧಾಂತ ಅಥವಾ ಅಪೊಸ್ತಲರ ಈ ಡಾಕ್ಟ್ರಿನ್ ಅನ್ನೋದು ನಮ್ಗೆ ಹೊಸ ಶಬ್ದವಾಗಿ ಕಾಣಿಸ್ತಾ ಇದೆ. ಏನ್ ಅಪೊಸ್ತಲರ ಬೋಧನೆ ಎಂಬುದಾಗಿ ಕೇಳಿದಂತ ಜನರು ಇದ್ದಾರೆ. ಇನ್ನೊಂದು ಕಡೆ ಇವ್ರು ಮಾತಾಡ್ತಿದ್ರೆ ಅಪೊಸ್ತಲರ ಬೋಧನೆ ಟೀಕೆ ಮಾಡುವಂತ ಜನರು ಕೂಡ ಇದ್ದಾರೆ. ನಾನು ಈ ರೀತಿಯಾದ ಜನರು ಕೂಡ ನೋಡಿದೆ. ಆದ್ರಿಂದ ಈ ಅಪೊಸ್ತಲರ ಬೋಧನೆ ಬಗ್ಗೆ ಸರಿಯಾದಂತ ತಿಳುವಳಿಕೆ ಇಲ್ಲ ಅಂದ್ರೆ, ಅಪೊಸ್ತಲರ ಉಪದೇಶದ ಬಗ್ಗೆ ಸರಿಯಾದಂತ ಅವಗಾಹನೆ ಇಲ್ಲ ಅಂದ್ರೆ ನಾವು ಸತ್ಯದ ವಿಷಯದಲ್ಲಿ ಎಡಿ ಬೀಳುವಂತ ಅವಶ್ಯಕತೆ ಇದೆ. ಈ ಅಪೊಸ್ತಲರ ಬೋಧನೆ ಎನ್ನುವಂತ ಈ ಶಬ್ದ, ಈ ಪದಪ್ರಯೋಗ ದೇವರ ವಾಕ್ಯದಲ್ಲಿ ಇದೆಯಾ ಅಥವಾ ನಾವಾಗಿ ಯಾರಾದ್ರೂ ನಮ್ಮಂತ ಮನುಷ್ಯರು ಹುಟ್ಟಿಸಿದ್ದ ಅನ್ನುವಂಥದ್ದನ್ನ ನಾವು ಆಲೋಚನೆ ಮಾಡಿದಾಗ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಬೈಬಲ್ನ ಟರ್ಮಿನಾಲಜಿ, ಅದು ಸತ್ಯವೇದದಲ್ಲಿ ಇರ್ತಕ್ಕಂಥ ವಾಕ್ಯ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತದೆ. ಯಾರಾದ್ರೂ ಕನ್ನಡದಲ್ಲಿ ಓದಿ ನನಗೆ ಸಹಾಯ ಮಾಡಬೇಕಾಗಿ, ನನ್ನ ಹತ್ರ ತೆಲುಗು ಬೈಬಲ್ ಇದೆ, ಆದ್ದರಿಂದ ಕನ್ನಡದಲ್ಲಿ ಓದಿ ನನಗೆ ಸಹಾಯ ಮಾಡಬೇಕೆಂಬುದನ್ನು ಕೇಳ್ಕೊಳ್ತೀನಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ಯಾರಂದ್ರೆ ನಮ್ಗೆಲ್ಲರೂ ಗೊತ್ತಿರುವ ಹಾಗೆ ಪಂಚಶತಮ ಹಬ್ಬದ ದಿನದಂದು ಅಪೊಸ್ತಲ ಪೇತ್ರನು ಪ್ರಸಂಗ ಮಾಡಿದಾಗ ಸುಮಾರು 3,000 ಜನರು ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಅವರು ರಕ್ಷಲ್ಪಟ್ಟರು ಎಂಬುದಾಗಿ. ಹೀಗೆ ರಕ್ಷಲ್ಪಟ್ಟಂತ ಜನರು ಎಲ್ಲರೂ ಯಹೂದ್ಯರು, ಇಸ್ರಾಯೇಲ್ ಕುಲಕ್ಕೆ ಸಂಬಂಧಪಟ್ಟವರು. ಅವರು ಕ್ರಿಸ್ತರನ್ನು ಅಂಗೀಕರಿಸಿ ಕ್ರಿಸ್ತರನ್ನು ದೇವಕುಮಾರನು
ಕ್ರಿಸ್ತನು ಕರ್ತನಾಗಿದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡು ದೇವರು ನೇಮಿಸಿದಂತ ಅಭಿಷಕ್ತನು ಆತನೇ, ಆತನನ್ನು ನಾವು ಕೊಲೆ ಮಾಡಿದ್ದೇವೆ, ಸಿಲುವೆಗೆ ಹಾಕಿದ್ದೇವೆ ಎಂಬ ವಿಚಾರವನ್ನು ತಿಳಿದುಕೊಂಡವರಾಗಿ ಮೆಸ್ಸಿಯನು ಆತನೇ ಎಂಬುದಾಗಿ ನಂಬಿ ಮನ ಪರಿವರ್ತನೆ ಮಾಡಿಕೊಂಡು ಅವರ ಪಾಪ ಕ್ಷಮಣೆಗಾಗಿ ದೀಕ್ಷಾಸ್ನಾನ ತೆಗೆದುಕೊಂಡವರು ಅವರು ಇನ್ನು ಮೇಲೆ ಅಪೋಸ್ತಲ ಬೋಧನೆಯನ್ನು ಕೇಳುವುದರಲ್ಲಿಯೂ, ಅನ್ಯೋನ್ಯತೆಯಲ್ಲೂ, ರೊಟ್ಟಿ ಮುರಿದಲ್ಲಿಯೂ, ಪ್ರಾರ್ಥನೆ ಮಾಡುವುದರಲ್ಲಿ ಎಡೆಬಿಡದೆ ಇದ್ದರು ಎಂಬುದಾಗಿ ಒಂದು 4 ಸಂಗತಿಗಳನ್ನು ಇಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಮೊಟ್ಟ ಮೊದಲನೆಯ ಸಂಗತಿ ಏನಂದ್ರೆ ಇವರು ಅಪೋಸ್ತಲರ ಬೋಧನೆಯನ್ನು ಕೇಳಿದ್ರು. ವಾಸ್ತವವಾಗಿ ಇಲ್ಲಿರ್ತಕ್ಕಂಥ ಸಮಾಚಾರ ಏನಂದ್ರೆ ಅಪೋಸ್ತಲರ ಬೋಧನೆ ಅನ್ನುವಂಥದ್ದು ಅದಕ್ಕೆ ಅಲ್ಲಿರ್ತಕ್ಕಂಥ ಲಿಟರಲ್ ಮೀನಿಂಗ್ ಏನಂತ ಹೇಳಿದ್ರೆ ಪೂರ್ವ ಇದಕ್ಕೂ ಮೊದಲು ಅವರು ಧರ್ಮಶಾಸ್ತ್ರದ ಪರಿಣಿತರಾಗಿದ್ದರು. ಧರ್ಮಶಾಸ್ತ್ರವನ್ನು ಕೇಳುವುದರಲ್ಲಿಯೂ, ಧರ್ಮಶಾಸ್ತ್ರವನ್ನು ಪಾರಾಯಣ ಮಾಡುವುದರಲ್ಲಿಯೂ, ಧರ್ಮಶಾಸ್ತ್ರಕ್ಕೆ ಒತ್ತು ಕೊಡುವುದರಲ್ಲಿಯೂ, ಅದರಲ್ಲಿರ್ತಕ್ಕಂಥ ವಿಧಿವಿಧಾನಗಳನ್ನು ಕೇಳುವವರಾಗಿಯೂ, ಪಾಲನೆ ಮಾಡುವವರಾಗಿಯೂ, ಅನುಸರಿಸುವವರಾಗಿ ಇದ್ರು. ಆದ್ರೆ ಈಗ ಅಪೋಸ್ತಲ ಅಂದ್ರೆ ಯೇಸುವಿನ ಶಿಷ್ಯರ ಮೂಲಕ ಅಥವಾ ಪೇತ್ರನು ಪ್ರಸಂಗ ಮಾಡಿದಾಗ ಅವ್ರಿಗೆ ತಮ್ಮ ತಪ್ಪನ್ನು ತಿಳಿದು ಈ ಧರ್ಮಶಾಸ್ತ್ರದಲ್ಲಿ ಯಾವ ವ್ಯಕ್ತಿ ಬಗ್ಗೆ ಹೇಳಲ್ಪಟ್ಟಿದೆಯೋ ಆ ವ್ಯಕ್ತಿಯನ್ನೇ ನಾವು ಶಿಲುಬೆಗಾಗಿ ಸಂಹರಿಸಿದ್ದೇವೆ ಎಂಬ ಪ್ರಾಮಾಣಿಕವಾದ ಸಂಗತಿ ಅವ್ರಿಗೆ ಗೊತ್ತಾದ ಮೇಲೆ ಇನ್ನು ಅವರು ಧರ್ಮಶಾಸ್ತ್ರ ಪಾರಾಯಣವನ್ನು ಬಿಟ್ಟು, ಮೋಶೆ ನೀತಿ ನಿಯಮಗಳನ್ನು ಬಿಟ್ಟು ಅಪೋಸ್ತಲರು ಏನ್ ಹೇಳ್ತಾ ಇದ್ದಾರೋ ಅವರ ಬೋಧನೆಯನ್ನು ಅಥವಾ ಅವರ ಉಪದೇಶವನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅದರ ಅರ್ಥ. ಆದ್ರಿಂದ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ಅವರು ನಿರತರಾಗಿದ್ದಾರೆ. ಆದ್ರಿಂದ ಬೈಬಲ್ನಲ್ಲಿ ದೇವರ ಬೋಧನೆ ಇದೆ, ಕ್ರಿಸ್ತನ ಬೋಧನೆ ಎಂಬುದಾಗಿ. ಅದೇ ರೀತಿಯಲ್ಲಿ ಅಪೋಸ್ತಲರ ಬೋಧನೆ ಇದೆ. ಬಹಳ ಜನ ಅನ್ಕೊಂಡಾಗೆ ಇವರು ಅಪೋಸ್ತಲರ ಬೋಧನೆ ಅಂತಾರೆ. ಏನು ಅಪೋಸ್ತಲರು ಅವ್ರ ಸ್ವಂತದ್ದ ಅಥವಾ ಅವ್ರೇನಾದ್ರು ಸ್ಥಾಪನೆ ಮಾಡಿದ್ದೆ ಎಂಬುದಾಗಿ ಕೆಲವರು ಅನ್ಕೊಳ್ತಾರೆ. ಅಪೋಸ್ತಲರ ಬೋಧನೆ ಅಂತ ಹೇಳಿದ್ರೆ ಮೊದಲು ಈ ಅಪೋಸ್ತಲರು ಯಾರು, ಈ ಅಪೋಸ್ತಲ ಬೋಧನೆ ಹೇಗೆ ಬಂತು ಅನ್ನೋದ್ರ ಬಗ್ಗೆ ಹಲವಾರು ವಿಚಾರಗಳು ನಮಗೆ ದೇವರ ಗ್ರಂಥದಲ್ಲಿ ಬರೆಯಲ್ಪಟ್ಟಿವೆ. ಆದ್ರಿಂದ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಲು ಇಲ್ಲಿ ಸಮಯದ ಅಭಾವದಿಂದ ಕೆಲವು ವಿಷಯಗಳನ್ನು ಮಾತ್ರ ನಾವು ಆಲೋಚನೆ ಮಾಡಿದಾಗ ಈ ಅಪೋಸ್ತಲ ಬೋಧನೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟವರಿಗೆ ಮೊದಲು ನಾವೇನ್ ಅನ್ಬೋದು, ಯಾರು ಈ ಅಪೋಸ್ತಲರು, ಅಪೋಸ್ತಲರು ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಬೇಕು. ಹೂ ಇಸ್ ಅಪೋಸ್ತಲ್ಸ್? ಅಪೋಸ್ತಲ ಬೋಧನೆಯನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಮೊದಲು ಅಪೋಸ್ತಲರು ಅಂದ್ರೆ ಯಾರು ಅನ್ನುವಂತ ಮಾಹಿತಿ ನಮ್ಮ ಕಡೆ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈ ಅಪೋಸ್ತಲರ ಕುರಿತಂತ ಮಾಹಿತಿ ಯೇಸು ಕ್ರಿಸ್ತನ ಜೀವಿತ ಕಾಲದಲ್ಲಿ ನಾವು ನೋಡ್ತೀವಿ. ಈ ಅಪೋಸ್ತಲರು ಯಾರಂದ್ರೆ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12-13 ವಚನದಲ್ಲಿ ಈ ರೀತಿಯಾಗಿ ನಮ್ಗೆ ಬರೆಯಲ್ಪಟ್ಟಿರ್ತದೆ. 6ನೇ ಅಧ್ಯಾಯ 12-13 ವಚನ. ಆ ದಿವಸದಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರು ಎಂಬುದಾಗಿ ಹೆಸರಿಟ್ಟನು. ಆ ಹೆಸರುಗಳು ಯಾವ ಅನ್ನೋದು ಕೆಳಗಿದೆ, ನಾನು ಓದುವಂತ ಅವಶ್ಯಕತೆ ಇಲ್ಲ, ನಮ್ಗೆಲ್ಲರೂ ಗೊತ್ತಿದೆ. ಸೊ ಇಲ್ಲಿ ಬರೆಯಲ್ಪಟ್ಟಂತ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ನಮ್ಗೆಲ್ಲರೂ ಗೊತ್ತಿರುವ ಹಾಗೆ ಯೇಸು ಕ್ರಿಸ್ತನಿಗೆ ಬಹಳ ಜನ ಶಿಷ್ಯರಿದ್ರು. ಒಂದ್ ಕಡೆ 70 ಜನ ಶಿಷ್ಯರೆಂಬುದಾಗಿ ಬರೆಯಲ್ಪಟ್ಟಿರ್ತದೆ, ಇನ್ನೊಂದ್ ಕಡೆ ಬಹಳ ಜನ ಶಿಷ್ಯರಿದ್ರು. ಆದ್ರೆ ಒಂದು ದಿನದಲ್ಲಿ ನಡೆದಂತಹ ಘಟನೆ ಏನಪ್ಪಾ ಅಂತ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನು ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದಿದ್ದ. ಈ ರಾತ್ರಿ ಎಲ್ಲ ಪ್ರಾರ್ಥನಿಸಲು ಕರ್ತನಾದ ಯೇಸು ಕ್ರಿಸ್ತನಿಗಿರ್ತಕ್ಕಂಥ ಮುಖ್ಯವಾದ ಉದ್ದೇಶ ಏನಂದ್ರೆ ಅಪೊಸ್ತಲರ ನಿಯಮಕ್ಕಾಗಿ ಈ ಶಿಷ್ಯರಲ್ಲಿ 12 ಜನರನ್ನು ಮಾತ್ರ ಅಪೊಸ್ತಲರನ್ನಾಗಿ ಏರ್ಪಾಡು ಮಾಡುವುದಕ್ಕಾಗಿ ಇಡೀ ರಾತ್ರಿಯಲ್ಲೆಲ್ಲ ಆ ವಿಷಯದ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥಿಸಿದಾಗೆ ಲೂಕನಲ್ಲಿ ಬರೀತಾರೆ. ಇಡೀ ರಾತ್ರಿಯಲ್ಲೆಲ್ಲ ಪ್ರಾರ್ಥನೆಯಲ್ಲಿ ಕಳೆದ. ಯಾವ ವಿಷಯಕ್ಕಾಗಿ ಇಡೀ ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಪೊಸ್ತಲರ ಒಂದು ಆಯ್ಕೆಗಾಗಿ. ಕಾರಣ ಏನಪ್ಪಾ ಅಂದ್ರೆ ಆತನಿಗೆ ಬಹಳ ಜನ ಶಿಷ್ಯರಿದ್ರು. ಬಹಳ ಜನ ಶಿಷ್ಯರಲ್ಲಿ 12 ಜನ ಮಾತ್ರ ಬೇಕಾಗಿರೋದು. 12 ಜನವನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ದೇವರು ತನಗೆ ಪ್ರಾರ್ಥನೆಯಲ್ಲಿ ಯಾರನ್ನು ಸೂಚಿಸ್ತಾನೋ ಅವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಿಕ್ಕೆ, ಅವರನ್ನು ಮಾತ್ರ ಅಪೊಸ್ತಲರನ್ನಾಗಿ ನೇಮಿಸ್ಲಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಇಡೀ ರಾತ್ರಿಯಲ್ಲೆಲ್ಲ ಪ್ರಾರ್ಥನೆ ಮಾಡಿ ಬೆಳಗಾದ ಮೇಲೆ ಆ ಶಿಷ್ಯರಲ್ಲಿ 12 ಜನರನ್ನು ಪ್ರತ್ಯೇಕವಾಗಿ ಮಾಡಿಕೊಂಡು ಅವರಿಗೆ ಅಪೊಸ್ತಲರು ಎಂಬುದಾಗಿ ಹೆಸರಿಟ್ಟನು. ಅವರು ಯಾರೆಂದ್ರೆ ಎಂಬುದಾಗಿ ಲೂಕ ಬರೀತಾನೆ. తెలుగులో ఏముండదంటే 12 ఏర్పరిచి 12 ಜನರನ್ನು ಏರ್ಪಾಡು. ಅಂದ್ರೆ ಈ ಅಪೊಸ್ತಲರು ಅನ್ನುವಂಥವರು ಶಿಷ್ಯರಲ್ಲಿ ಪ್ರತ್ಯೇಕವಾಗಿ 12 ಮಂದಿ
ಏರ್ಪಾಟು ಮಾಡಿದ್ದಾನೆ. ಅದು ಯಾವ ರೀತಿ ಅಂದ್ರೆ ಸಾಧಾರಣವಾಗಿ ನಡೆದಂತ ಒಂದು ಘಟನೆ ಅಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಅದಕ್ಕಾಗಿ ಇಡೀ ರಾತ್ರಿಯನ್ನೆಲ್ಲ ಪ್ರಾರ್ಥನೆ ಮಾಡಿದ. ಒಂದು ವಿಷಯಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಇಡೀ ರಾತ್ರಿಯಲ್ಲೆಲ್ಲ ಪ್ರಾರ್ಥನೆ ಮಾಡಿದನಂದ್ರೆ ಅದು ಎಷ್ಟು ಮುಖ್ಯವಾದದ್ದು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. 12 ಜನರ ನೇಮಕ್ಕಾಗಿ ರಾತ್ರಿ ಇಡೀ ಪ್ರಾರ್ಥನೆ ಮಾಡಿ ಬೆಳಗಾದ ಮೇಲೆ ಅವರನ್ನು ಪ್ರತ್ಯೇಕ ಮಾಡಿ ಅವರಿಗೆ ಅಪೋಸ್ತಲರು ಎಂಬುದಾಗಿ ನಾಮಕರಣ ಮಾಡಿದ್ದಾನೆ. ಈ 12 ಜನ ಅಪೋಸ್ತಲರ ಮೂಲಕ ದೇವರ ಮರ್ಮವಾಗಿರ್ತಕ್ಕಂಥ ಅನಾದಿ ಸಂಕಲ್ಪ ಸುವಾರ್ತೆ ಮರ್ಮವು ಇಡೀ ಲೋಕಕ್ಕೆ ತಿಳಿಸಲ್ಪಡಬೇಕೆಂಬ ತಂದೆ ಉದ್ದೇಶವನ್ನು ಕರ್ತನಾದ ಯೇಸು ಕ್ರಿಸ್ತನ ಅಳತಂತವನಾಗಿ ತಾನು ಬಹಳ ದಿನಗಳು ಈ ಭೂಮಿಯಲ್ಲಿ ಉಳಿಯುವುದಿಲ್ಲ. ಆದ್ದರಿಂದ ತಾನು ಹೋದ ನಂತರ ಈ ದೇವರ ಅನಾದಿ ಸಂಕಲ್ಪದ ಮರ್ಮಗಳ ವಿಷಯವಾಗಿ ತಿಳಿಸುವಂತ ಜವಾಬ್ದಾರಿ ನಂಬಿಕೆಯುಳ್ಳಂತ ಈ 12 ಜನರಿಗೆ ಒಪ್ಪಿಸಲ್ಪಟ್ಟಿದೆ. ಆದ್ದರಿಂದ ಯೇಸು ಕ್ರಿಸ್ತನ ಮೂಲಕ ಏರ್ಪಾಡು ಒಂದು ಪ್ರತ್ಯೇಕವಾದ ರೀತಿಯಲ್ಲಿ ಏರ್ಪಾಡು ಮಾಡಲ್ಪಟ್ಟ. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದ. ಅಪೋಸ್ತಲರನ್ನು ಕುರಿತು ನೀನು ಏನು ಆಲೋಚನೆ ಮಾಡಿದ್ರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರದ್ದೊಂದು ಸ್ಪೆಸಿಫೈಡ್ ಪ್ರತ್ಯೇಕವಾದದ್ದು. ಇಡೀ ರಾತ್ರಿ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ್ದಾನೆ ಅವರಿಗಾಗಿ. ಯಾರನ್ನು ಚಾಯ್ಸ್ ಮಾಡಬೇಕು, ಅದು ಕರ್ತನಾದ ಯೇಸು ಕ್ರಿಸ್ತನ ಸ್ವಂತ ಅಧಿಕಾರದಲ್ಲಿಲ್ಲ. ನೀನು ಬಾ ನೀನು ಬಾ ನೀನು ಬಾ, ಅದು ದೇವರ ಆಯ್ಕೆ. ಪ್ರಾರ್ಥನೆ ಮೂಲಕ ದೇವರ ಆತನಿಗೆ ಉತ್ತರವನ್ನು ಕೊಟ್ಟಿದ್ದಾನಂತೆ. ಕರ್ತನಾದ ಯೇಸು ಕ್ರಿಸ್ತನೇ ಆಯ್ಕೆ ಮಾಡಿದ್ರೆ ಆ ಆಯ್ಕೆ ನನ್ನದಲ್ಲ ಅಂತ ಹೇಳ್ತಾರೆ. ನನ್ನದಲ್ಲ. ಯೋಹಾನ ಬರೆಸುವಾರ್ತೆ 17ನೇ ಅಧ್ಯಾಯ 6ನೇ ವಚನದಲ್ಲಿ ಕರ್ತನಾದ ಯೇಸು ಈ ರೀತಿಯಾಗಿ ಮಾತನಾಡ್ತಾರೆ. ಯೋಹಾನ ಬರೆಸುವಾರ್ತೆ 17ನೇ ಅಧ್ಯಾಯ 6ನೇ ವಚನ 17:6. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ, ನೋಡಿ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ, ನೀನು ಅಂದ್ರೆ ಯಾರಿಗೆ ಹೇಳ್ತಿದ್ದ? ನೀನು ಅಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ಲೋಕದೊಳಗಿಂದ ಅಪೋಸ್ತಲರು ಎಲ್ಲಿದ್ದಾರೆ? ಲೋಕದೊಳಗಿಂದ ಬಂದವರು. ಅವರೇನು ಆಕಾಶದಿಂದ ಆರಿ ಬಿದ್ದವರಲ್ಲ. ಅಪೋಸ್ತಲರು ಅಂದ್ರೆ ಬಹು ವಿಶೇಷವಾಗಿ ಆಕಾಶ ಊಡಿಕೊಂಡ ಮನುಷ್ಯನೇ ಕಾದು. ಆಕಾಶದಿಂದ ಅವ್ರೇನು ಜಾರಿ ಬಿದ್ದವರು ಅಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಾನೆ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರು. ಅಂದ್ರೆ ಯೇಸು ಕ್ರಿಸ್ತನ ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದ್ದಾನೆ. ಆಯ್ಕೆ ಕೊಟ್ಟಿದ್ದು ಯಾರಾದ್ರೆ ತಂದೆಯಾದ ದೇವರು. ನೀನು ನನಗೆ ಕೊಟ್ಟ ಮನುಷ್ಯರು. ಈ ಮನುಷ್ಯರು ಯಾರು? ಅಪೋಸ್ತಲರು. ನಾವು ಈಗ ನೋಡಿದ ಲೋಕನ ಬರ್ಸೋದು. ಆ ಮನುಷ್ಯರನ್ನು ನೀನೇ ನನಗೆ ಕೊಟ್ಟಿದ್ದೆ ಎಂಬುದಾಗಿ ಹೇಳ್ತದೆ. ಅಧಿಕಾರ ತಂದೆಯಾದ ದೇವರದೇ. ಆಯ್ಕೆ ಮಾಡಿದ್ದು ಯೇಸು ಕ್ರಿಸ್ತನೇ, ಸೂಚಿಸಿದ್ದು ದೇವರು. ಯಾವ ರೀತಿಯಾಗಿ ಸೂಚಿಸಿದ ನಮ್ಮ ವಿವರಗಳಿಲ್ಲ, ಅದನ್ನ ನನಗೆ ದಯವಿಟ್ಟು ಕೇಳಬೇಡಿ. ಆದ್ದರಿಂದ ಪ್ರಾರ್ಥನೆ ಮಾಡಿದಾನೆ, ಉತ್ತರ ಬಂದಿದೆ, ಇವರತ್ತ ಡಿಕ್ಲೇರ್ ಆಗಿದೆ. ಆದ್ದರಿಂದ ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರು ಅಂದ್ರೆ ಕರ್ತನಾದ ಯೇಸುವಿಗೆ ಅವರಿಗೆ ಅಪೋಸ್ತಲರು ಎಂಬುದಾಗಿ ನಾಮಕರಣ ಮಾಡ್ಲಿಕ್ಕೆ ಆ ಮನುಷ್ಯರನ್ನು ಕೊಟ್ಟಿದ್ದು ತಂದೆಯಾದ ದೇವರು. ನೀನು ನನಗೆ ಕೊಟ್ಟಂತ ಮನುಷ್ಯರು, ಅವರು ದೇವರು ಕೊಟ್ಟಂತ ಮನುಷ್ಯರು. ಯೇಸುವಿಗೆ, ಕರ್ತನಾದ ಯೇಸುವಿಗೆ ದೇವರು ಕೊಟ್ಟಂತ ಮನುಷ್ಯರವರು. ಕರ್ತನ ಆಯ್ಕೆನೇ ಆಗಿರ್ಬೋದು, ಆದ್ರೆ ಆ ರೀತಿಯಾಗಿ ಸೂಚಿಸಿದ್ದು, ನೇಮಕ ಮಾಡಿದ್ದು ತಂದೆಯಾದವರು. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ಬುದ್ಧಿ ಬಂದ. ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ನೋಡಿ, ನಿನ್ನ ನಾಮವನ್ನು ತಿಳಿಯಪಡಿಸಿದ್ದೇನೆ. ಅಂದ್ರೆ ನೀ ನಾಮ ಅಂದ್ರೆ ಅಧಿಕಾರ ಅಂತ ಅರ್ಥ. ನಾಮ ಎನ್ನುವಂತ ಅಥವಾ ಹೆಸರು ಅನ್ನುವಂತಕ್ಕೆ ಗ್ರೀಕ್ ಪದದಲ್ಲಿ ಒನಾಮ ಎಂಬ ಪದ ಶಬ್ದ ಉಪಯೋಗಿಸುತ್ತೆ. ಒನಾಮ ಅಂದ್ರೆ ಒಂದು ಸ್ಥಿತಿ ಅಥವಾ ಅಧಿಕಾರ ಎಂಬುದಾಗಿ. ಹೆಚ್ಚು ಕಡಿಮೆ ಬೈಬಲ್ ಟ್ರಾನ್ಸ್ಲೇಷನ್ಸ್ ಅಲ್ಲಿ ಈ ಹೆಸರು ಅನ್ನುವಂಥದ್ದು ಒನಾಮ ಎಂಬ ಗ್ರೀಕ್ ಪದದಿಂದಲೇ ಅದು ಬಳಸಲ್ಪಟ್ಟಿರ್ತದೆ. ಆದ್ರಿಂದ ನೀನು ಅಧಿಕಾರವನ್ನು ಸೂಚಿಸಿದ್ದೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು. ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಲೋಕದೊಳಗಿಂದ ನೀನು ನನಗೆ ಕೊಟ್ಟಂತ ಮನುಷ್ಯರು. ಅವರು ಸಾಧಾರಣವಾದ ಮನುಷ್ಯರೇ. ಅವರು ಸಾಧಾರಣವಾದ ಮನುಷ್ಯರೇ. ನಮ್ಗೆ ಏಲಿಯನ ವಿಷಯದಲ್ಲಿ ಬರೆದಲ್ಪಟ್ಟಿರ್ತದೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ. ಏಲಿಯ ನಮ್ಮ ಹಾಗೆ ಸಾಧಾರಣವಾದ ಮನುಷ್ಯನಾಗಿದ್ದು ಪ್ರಾರ್ಥನೆ ಮಾಡಿದಾಗ 3.5 ವರ್ಷ ಮಳೆಗೆ. ಸಾಧಾರಣವಾದ ಮನುಷ್ಯ. ಅಂತ ಮನುಷ್ಯರು ಯಾರು ಅಂತ ಹೇಳಿದ್ರೆ ಅಪೊಸ್ತಲರು. ಅವರು ಅಸಾಧಾರಣವಾದಂತ ವ್ಯಕ್ತಿಗಳಲ್ಲ. ಏನೋ ಅದ್ಭುತ ಪವಾಡಗಳನ್ನು ಮಾಡ್ಲಿಕ್ಕೆ ಆಕಾಶದೊಳಗಿಂದ ಜಾರಿ ಬಿದ್ದವರಂತೂ ಅವರು ಸಾಧಾರಣವಾದ ಮನುಷ್ಯರೇ, ಯೇಸುವಿನ ಶಿಷ್ಯರೇ, ಯೇಸುವಿನ ಹಿಂಬಾಲಕರೇ. ಆದ್ರೆ ಒಂದು ಪ್ರತ್ಯೇಕವಾದ ಉದ್ದೇಶಕ್ಕಾಗಿ ದೇವರ ಅನಾದಿ ಸಂಕಲ್ಪವನ್ನು ಅನುಸರಿಸಿರ್ತಕ್ಕಂಥ ಮರ್ಮಗಳನ್ನು ಲೋಕಕ್ಕೆ ಪ್ರಚಾರ ಮಾಡ್ಲಿಕ್ಕಾಗಿ 12 ಜನರನ್ನೇ ದೇವರು ಆಯ್ಕೆ. ಈಗ ನಮ್ಗೊಂದು ಪ್ರಶ್ನೆ ಬರೋದು, ಬಹಳ ಜನ, ಉದಾಹರಣೆಗೆ 70 ಜನ ಶಿಷ್ಯರಿದ್ದಾರೆ. ಈ 70 ಜನರಲ್ಲೇ ಈ 12 ಜನನೇ ಆರಿಸ್ಕೊಳ್ಳಿಕ್ಕೆ, ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ದೇವರ ಕಾರಣ ಏನು ಎನ್ನುವಂಥದ್ದು ನಾವು ಆಲೋಚನೆ ಮಾಡಿದಾಗ ಅದಕ್ಕೆ ನಾವು ಹಲವಾರು
ಸಲ ಬೈಬಲ್ ಅಲ್ಲಿ ಓದಿರ್ತೀವಿ. ರೋಮ ಪತ್ರಿಕೆ 9ನೇ ಅಧ್ಯಾಯ, ರೋಮಾಪುರದವ್ರು ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ದೇವ್ರು ಯಾರಾದ್ರೂ ಆಯ್ಕೆ ಮಾಡ್ಬೇಕಂದ್ರೆ ಅಥವಾ ದೇವ್ರು ಯಾರಾದ್ರೂ ತಳ್ಳಿ ಬಿಡ್ಬೇಕಂದ್ರೆ ಒಂದೇ ಮಾನದಂಡ, ಅವರ ಸ್ವಭಾವವನ್ನು ನೋಡಿ ದೇವರು ಅಕ್ಸೆಪ್ಟೆನ್ಸ್ ಅಂಡ್ ರಿಜೆಕ್ಟೆನ್ಸ್ ಅನ್ನೋದಿರುತ್ತೆ. ಅದಕ್ಕೆ 9ನೇದಲ್ಲಿ ಒಂದು ದೀರ್ಘವಾದ ಚರ್ಚೆ ಇರುತ್ತೆ. ದೇವರ ಅನ್ಯಾಯಗಾರನು ಏಷಾವನಿಗೆ ಮೋಸ ಮಾಡಿದ, ಯಾಕೋಬನನ್ನು ಸೇರಿಸಿಕೊಂಡ, ಫರೋವನ್ನು ಕಠಿಣಗೊಳಿಸಿದ ಎಂಬ ಒಂದು ದೊಡ್ಡ ದೀರ್ಘವಾದ ಚರ್ಚೆ ಇರುತ್ತೆ ಅದರಲ್ಲಿ 9ನೇ ಅಧ್ಯಾಯ ರೋಮಾಪುರದವ್ರು ಬರೆದ 9. ಸೊ ಯಾವಾಗಲೂ ದೇವರ ಆಯ್ಕೆ ಪ್ರಕ್ರಿಯೆ ಅಥವಾ ದೇವರು ಯಾರಾದ್ರೂ ತಳ್ಳಿ ಬಿಡೋದು, ರಿಸೆಕ್ಷನ್ ಮಾಡೋದು, ಅದು ಯಾವುದ್ರ ಮೇಲೆ ಅವಲಂಬಿತ ಆಗಿರ್ತಂದ್ರೆ ಮನುಷ್ಯರ ಸ್ವಭಾವ ದೇವ್ರಿಗೆ ಮೊದಲೇ ಗೊತ್ತು. ಕಾರಣ ಏನಂತ ಹೇಳಿದ್ರೆ ದೇವ್ರ ಬಗ್ಗೆ ಏನಿದೆ ದೇವರ ವಾಕ್ಯದಲ್ಲಿ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಂಥದ್ದು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯ 5ನೇ ವಚನ, ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೋಡಿದಾಗ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನೇ ಎಂಬುದಾಗಿ ದೇವರು ಪ್ರಾರ್ಥನೆ ಮಾಡಿದ್ದಾರೆ. ಸೊ ಮನುಷ್ಯರ ಸ್ವಭಾವ ಮೊದಲೇ ಯಾರಿಗೆ ಗೊತ್ತು? ದೇವ್ರಿಗೆ ಗೊತ್ತು. ಆದ್ರಿಂದಲೇ ದೇವರು ಏಷಾವನನ್ನು, ಅದು ಇಸ್ರಾಯೇಲ್ ಇಲ್ಲ ಏಷಾವ್ ಮೋಸ ಮಾಡಿದ್ದಾನೆ, ದೇವರ ಅನ್ಯಾಯಗಾರನು, ದೇವರು ಫರೋ ವಿಷಯದಲ್ಲಿ ದಾರಿ ತಪ್ಪಿದ್ದಾನೆ, ತಳ್ಳಿ ಬಿಟ್ಟಿದ್ದಾನೆ. ದೇವರು ತಳ್ಳಿ ಬಿಡ್ಲಿಕ್ಕೆ, ಆರಿಸ್ಕೊಳ್ಳಿಕ್ಕೆ ಒಂದು ಪ್ರತ್ಯೇಕ ಒಂದು ಕಾರಣ ಇದೆ. ಮನುಷ್ಯರ ಸ್ವಭಾವ ಆಧಾರ. ಆದ್ರಿಂದ ಈ 70 ಜನ ಶಿಷ್ಯರಲ್ಲಿ ಈ 12 ಜನರ ಸ್ವಭಾವ ನಂಬಿಗಸ್ತರಾಗಿ, ದೇವರ ಮರ್ಮಗಳ ವಿಷಯದಲ್ಲಿ ಜಾಗರೂಕರಾಗಿ, ದೇವರು ವಹಿಸಿದಂತ ಕೆಲಸವನ್ನು ಇವರು ಕರೆಕ್ಟ್ ಆಗಿ ಇವರು ನಂಬಿಕೆಯಿಂದ ಮಾಡ್ತಾರೆ ಎಂಬ ಆ ಒಂದು ಕಾನ್ಫಿಡೆನ್ಸ್ ದೇವರಿಗಿದೆ. ಆದ್ರಿಂದ ಅವ್ರನ್ನೇ ಆಯ್ಕೆ ಮಾಡಿಕೊಂಡ. ಎಷ್ಟೇ ಇದ್ರ ಬಗ್ಗೆ ಆಲೋಚನೆ, ದೇವರು ಆಯ್ಕೆ ಮಾಡೋದು, ತಳ್ಳಿ ಬಿಡುದು ಮನುಷ್ಯರ ಸ್ವಭಾವದ ಮೇಲೆ. ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಂತಂದ್ರೆ ಅವ್ರ ಸ್ವಭಾವ, ಯಾರಾದ್ರೂ ತಳ್ಳಿ ಬಿಡ್ತಾನಂದ್ರೆ ಅವ್ರ ಸ್ವಭಾವನೇ ಕಾರಣ. ಅವ್ರ ಸ್ವಭಾವ ಹೆಂಗಿರುತ್ತೋ ದೇವ್ರಿಗೆ ಗೊತ್ತು. ಕಾರಣ ಏನಂದ್ರೆ ದೇವರು ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾಗ. ಆದ್ರಿಂದ ಮನುಷ್ಯರೊಳಗಿಂದ ದೇವರು ಅಂದ್ರೆ ನೀವು ನನಗೆ ಕೊಟ್ಟಂತ ಮನುಷ್ಯರಿಗೆ ನಿನ್ನ ನಾಮವನ್ನು ನಾನು ಏನ್ ಮಾಡಿದ್ರೆ ತಿಳಿಸಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಆದ್ರಿಂದ ಸೊ ಇವರು ದೇವರ ಮೂಲಕನೇ ಅಪಾಯಿಂಟ್ ಆದಂತ ಜನರು. ಅವ್ರನ್ನ ಯಾರೋ ರೋಮ ಪ್ರಭುತ್ವ ಆಡಳಿತ ಆಗಲಿ ಅಥವಾ ಇನ್ಯಾರೋ ಶಿಫಾರಸು ಮಾಡಿದಂತ ವ್ಯಕ್ತಿಗಳಲ್ಲ. ಸೊ ಅದು ಸಂಪೂರ್ತಿಯಾಗಿ ದೇವರ ಆಯ್ಕೆ. ದೇವರೇ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ, ನಾವು ದೇವರಿಗೆ ಸಂಬಂಧಪಟ್ಟಂತ ಜನರು ಎಂಬುದಾಗಿ ಅಪೊಸ್ತಲರು ಹಲವಾರು ಕಡೆ ಹೇಳ್ಕೊಂಡಿದ್ದಾರೆ. ಉದಾಹರಣೆಗೆ ಥೆಸಲೋನಿಕದವರು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವರ್ಷದಲ್ಲಿ ಅಪೊಸ್ತಲರು ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಥೆಸಲೋನಿಕದವರಿಗೆ ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ. ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೆ ಹೃದಯವನ್ನು ಪರಿಶೋಧಿಸುವ ದೇವರನ್ನೇ ಮೆಚ್ಚಿಸಬೇಕೆಂದು ಮಾತನಾಡುತ್ತೇವೆ. ನಿಮಗೆ ತಿಳಿದಿರುವ ಪ್ರಕಾರ ನಾವೆಂದಿಗೂ ಮುಖಸ್ತುತಿಯನ್ನು ಮಾಡದವರಾಗಿ ಕಾಣಬಂದಿಲ್ಲ. తెలుగులో ఏముందంటే సువార్తను మాకు అప్పగించటకు యోగ్యులమని దేవుని వల్ల ఎంచబడిన వారమై, ಸುವಾರ್ತೆಯನ್ನು ನಮ್ಗೆ ಒಪ್ಪಿಸುವುದಕ್ಕೆ ಯೋಗ್ಯರು ಎಂಬುದಾಗಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು. ನೋಡ್ರಿ, ಅಪೊಸ್ತಲರು ತಮ್ಮ ಬಗ್ಗೆ ತಾವೇ ಖುದ್ದಾಗಿ ಸಾಕ್ಷ್ಯ ಕೊಡ್ತಾ ಇದ್ದಾರೆ. ಯೇಸು ಕ್ರಿಸ್ತನು ಇದನ್ನ ಹೇಳ್ದ, ಲೋಕದೊಳಗಿಂದ ಅಯ್ಯ ನೀನು ನನಗೆ ಕೊಟ್ಟಂತ ಮನುಷ್ಯರಿಗೆ ನಿನ್ನ ನಾಮವನ್ನು ನಾನು ತಿಳಿಸಿದ್ದೇನೆ. ಇಲ್ಲಿ ಅವರು ಕೂಡ ಏನ್ ಹೇಳ್ತಾರೆ ಅಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ. 100% ಕರೆಕ್ಟ್. ಸುವಾರ್ತೆಯನ್ನು ನಮಗೆ ಒಪ್ಪಿಸ್ಲಿಕ್ಕೆ ಯೋಗ್ಯರನ್ನಾಗಿ ದೇವರು ನಮ್ಮನ್ನು ಎಣಿಸಿ ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಅಪೊಸ್ತಲರ ಪ್ರಕ್ರಿಯೆ ಅನ್ನೋದು ಅದು ಪೂರ್ತಿಯಾಗಿ ದೇವರ ಸ್ವಾಧೀನದಲ್ಲಿ ಇರ್ತಕ್ಕಂಥದ್ದು. ಅಧಿಕಾರ, ಸರ್ವಾಧಿಕಾರ ಅನ್ನೋದು ದೇವ್ರಿಗೆ ಮಾತ್ರ ಸ್ವಂತ. ಸಹೋದರರು ಬೆಳಿಗ್ಗೆಯಲ್ಲಿ ಮಾತಾಡಿದ್ರು. ಸೊ ಅಧಿಕಾರ ಅನ್ನೋದು ಬೈಬಲ್ ಅಲ್ಲಿ ದೇವರಿಗೆ ಸ್ವಂತ, ಸರ್ವಾಧಿಕಾರಿ ಅದು. తెలుగులో ఏముంటుందంటే ಸರ್ವಾಧಿಕಾರಿ ಅటువంటి దేవుడు, ಸರ್ವಾಧಿಕಾರಿ ಆದಂತ ದೇವರು. ಆದ್ರಿಂದ ಆ ಅಧಿಕಾರದಡಿಯಲ್ಲಿ ಮಾನವರ ಸ್ವಭಾವವನ್ನು ವಿವೇಚಿಸಿ ಯಾರು ಈ ಅನಾದಿ ಸಂಕಲ್ಪದ ಮರ್ಮದ ವಿಷಯಗಳನ್ನು ನಂಬಿಕೆಯಿಂದ ತಿಳಿಸ್ತಾರೋ, ನಂಬಿಕೆಯಿಂದ ಬಿದ್ದು ಹೋಗಲಾರದಂತೆ ಅದನ್ನು ಕೊನೆಯವರೆಗೂ ತೆಗೆದುಕೊಂಡು ಹೋಗ್ತಾರೋ ಅಂತ ಮನುಷ್ಯರಿಗೆ ಒಪ್ಪಿಸಬೇಕೆಂಬ ಇಚ್ಛೆಯೊಳರಾಗಿ 12 ಜನರನ್ನು ದೇವರು ಯೇಸು ಕ್ರಿಸ್ತನಿಗೆ ಒಪ್ಪಿಸ್ತಾನೆ. ಆದ್ದರಿಂದ ಅಪೊಸ್ತಲರು ಅನ್ನುವಂಥದ್ದು ಈ ಆಯ್ಕೆ, ಈ ಒಂದು ಪ್ರಕ್ರಿಯೆ ಅವ್ರು ಏರ್ಪಾಟಿರೋದು ಅದು ಪೂರ್ತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೂ ದೇವರಿಗೂ ಅಲ್ಟಿಮೇಟ್ ದೇವರಿದೆ. ಅದನ್ನು ಕರ್ತನಾದ ಯೇಸು ಕ್ರಿಸ್ತನಿಗೆ ಆ ಕೆಲಸ ಕೊಟ್ಟಿದ್ದಾರೆ. ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಪೌಲನು ಈ ರೀತಿಯಾಗಿ ಹೇಳ್ತಾನೆ ನೋಡ್ರಿ. ಗಲಾತ್ಯ 1:1 ಈ ಮಾತನ್ನು ಇನ್ನು ಸ್ಪಷ್ಟವಾಗಿ ಪೌಲನು ಬರೀತಾರೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. ಮನುಷ್ಯರ ಕಡೆಯಿಂದಾಗಲಿ
ಮನುಷ್ಯನ ಮುಖಾಂತರದಿಂದಾಗಲಿ ಅಪೋಸ್ತಲನಾಗಿ ಇರದೆ ನೋಡಿ, ಇಲ್ಲಿ ಎರಡು ಪದನ ಉಪಯೋಗಿಸ್ತಾನೆ. ಎರಡು ಪದ ಒಟ್ಟೆ ಟೈಮಲ್ಲಿ ಕಾಣಿಸ್ತದೆ ಒಂದೇ ವಾಕ್ಯದಲ್ಲಿ. ನಾನು మనుషರಿಂದ అపోస్తలుడు, మనుషుల మూలక ఏర్పాటు. తెలుగులో బాగుంటుంది ఏంటంటే ముందు ఏమన్నాడంటే మనుషుల మూలముగా నేను అన్నాడు. రెండోది ఏ మనుషుని వల్ల నేను. రెండు పదాలు ఉంటాయి తెలుగులో. కన్నడలో సింಗಲ್ ఒకటే పదం ఉపయోగించాడు. ಮನುಷ್ಯರ ಮೂಲಕ ನೀನು. ಈಗ ಒಂದ್ಸಲ ಜಾಬ್ ಹೋಗ್ತೀಯಾ, ಹೇಗೆ ನಿಮ್ಗೆ ಜಾಬ್ ಅಂದ್ರೆ ಅವ್ರ ಮುಖಾಂತರ ಬಂತೆ ಅಂತ ಶಿಫಾರಸ್ ಮಾಡ್ತೀವಿ. ಸೊ ಈ ಮಾನವರ ಶಿಫಾರಸು, ಅದರಿಂದ ಅಪೋಸ್ತಲತ್ವ ಅನ್ನೋದು ಏರ್ಪಾటు ಮಾಡಂತ ಉದ್ಯೋಗ ಅಲ್ಲ. ಮನುಷ್ಯರ ಮುಖಾಂತರ ಅದೇ, ಯಾವ ಮನುಷ್ಯನ ಮುಖಾಂತರವಲ್ಲದೆ ಯೇಸು ಕ್ರಿಸ್ತನ ಮೂಲಕವಾಗಿ ಈ ಪ್ರಕಟಣೆ ಹೇಳಿದೆ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಓದಿರುವುದಲ್ಲ. ನೋಡಿ, ಯೇಸು ಕ್ರಿಸ್ತನ ಮುಖಾಂತರ ಹೌದಂದ್ರೆ ಹೌದು. ನಾವು ಲೋಕನ ಬರೆಸುವಾರ್ತೆ 6ನೇ ಅಧ್ಯಾಯ ನೋಡಿದ್ವಲ್ಲ. ಸೊ ಎಸ್, ಅದು ಕೂಡ ಓಕೆ, ರೈಟ್. ಅಷ್ಟೇ ಮಾತ್ರ ಅಲ್ಲದ, ಅಷ್ಟೇ ಮಾತ್ರ ಆತನನ್ನಂದ್ರೆ ಯೇಸು ಕ್ರಿಸ್ತನ, ಆತನನ್ನು ಸತ್ತವರೊಳಗಿಂದ ಈತನ ಯಾರು? ಸತ್ತವರೊಳಗಿಂದ ಎಬ್ಬಿಸಿದವರು ಯಾರು? ಬಂದ ಯೆಹೋವ, ಆತನೇ ತಂದೆ. ಸತ್ತವರೊಳಗಿಂದ ಎಬ್ಬಿಸಿದ ತಂದೆಯಾದ ದೇವರಿಂದಲೂ ಅಪೋಸ್ತಲತ್ವವನ್ನು ಹೊಂದಿದ ಪೌಲನೆಂಬನು. ಯಾರಿಂದ ಹೊಂದಿದ್ದಾರೆ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕ. ಅದು ಯಾವ ಮನುಷ್ಯರ ಮೂಲಕ ನನಗೆ ಬಂದಿಲ್ಲ ಅನ್ನೋದು ಮೊದಲೇ ಹೇಳಿದ. ಯಾರಿಂದ ಬಂದಿಲ್ಲೋ ಅಂತ ಹೇಳಿದ್ರು, ಯಾರಿಂದ ಬಂತು ಅದನ್ನು ಕೂಡ ಹೇಳಿದ. ಬಂದಿಲ್ಲ ಆದ್ಮೇಲೆ ಯಾರಿಂದ ಬಂದಿದ್ದು ಅದನ್ನು ಹೇಳ್ಬೇಕು. ಅವರಿಂದ ಬಂದಿಲ್ಲ ಇವ್ರಿಗೆ ಮತ್ತೆ ಯಾರಿಂದ ಬಂತು ಅದನ್ನು ಹೇಳ್ಬೇಕು ತಾನೆ. ಸೊ ಯಾರಿಂದ ಬಂತಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿಯೂ, ಮತ್ತಷ್ಟು ಮಾತ್ರವೇ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ಅಪೋಸ್ತಲರು. ಯಾವಾಗ್ಲೂ ಮಾತಾಡೋದು ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರನ್ನು ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ತಾ ಇರ್ತಾರೆ. ನಾನು ಮಾತಾಡ್ತಾ ಇದ್ದೆ, ನೀವೆಲ್ಲಾ ಪತ್ರಿಕೆಗಳು ಓದಿದಾಗ ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರನ್ನು ಡಿಫ್ರೆನ್ಶಿಯೇಟ್ ಮಾಡಿ ಪ್ರತ್ಯೇಕವಾಗಿ ಹೇಳ್ತಾ ಇರ್ತಾರೆ. ಎಲ್ಲಿ ಕೂಡ ಆತನೇ ಈತನೇ ಆತನು, 3 ಜನ ಸೇರಿದ್ರೆ ಒಬ್ಬ ದೇವರು, 3 ಸೇರಿಸಿ ಒಂದು ತಕ್ಕಲೆಯಲ್ಲಿ ಹಾಕಿದ್ರೆ ಒಂದು ಹೊಸ ಪ್ರಾಡಕ್ಟ್ ಬರುತ್ತೆ ಅನ್ನುವಂಥದ್ದು ಅಪೋಸ್ತಲ ಬೋಧನೆಗೆ, ಯೇಸು ಕ್ರಿಸ್ತನ ಬೋಧನೆಗೆ, ಅಥವಾ ಇಡೀ ಎಂಟೈರ್ ಬೈಬಲ್ಗೆ, ಎಂಟೈರ್ ಬೈಬಲ್ಗೆ ಆಪೋಸಿಟ್ ಡಾಕ್ಟ್ರಿನ್. ಅದು ಆಪೋಸಿಟ್ ಡಾಕ್ಟ್ರಿನ್. ನಾವು ಒಂದು ವರ್ಷ ಕೂಡ, ಸಿಂಗಲ್ ವರ್ಷ ಕೂಡ ಅದನ್ನ ಟ್ರಿನಿಟಿನ ಆಗ್ಲಿ ಟ್ರಿನೇನ ಆಗ್ಲಿ ತೋರಿಸ್ಲಿಕ್ಕೆ ದೇರ್ ಇಸ್ ನೋ ಸಿಂಗಲ್ ಎವಿಡೆನ್ಸ್. ಅಪೋಸ್ತಲ ಪತ್ರಿಕೆ ನಾವು ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಇರತಕ್ಕಂಥ ಪತ್ರಿಕೆಗಳು, ನೀವು ಪೌಲನ ಪತ್ರಿಕೆಗಳೇ ತಗೊಳ್ಳಿ, ಹೊಸ ಒಡಂಬಡಿಕೆ ರಚನೆಗಾರನ್ನು ತೆಗೆದುಕೊಳ್ಳಿ, ಯಾವಾಗಲೂ ಕೂಡ ದೇವರನ್ನು, ಕರ್ತನಾದ ಯೇಸು ಕ್ರಿಸ್ತನನ್ನು ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ತಾರೆ. ಪೌಲನ ಪತ್ರಿಕೆಗಳಲ್ಲಿ ಪೌಲನಿಗೆ ಒಂದು ಅಭ್ಯಾಸ, ನನ್ನ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸ್ತೋತ್ರವಾಗಿ. ಪೌಲನಿಗೆ ಇರ್ತಕ್ಕಂಥ ಒಂದು ಯಾವುದೋ ಒಂದು ದೊಡ್ಡ ಮಹತ್ಕರವಾದಂತ ಒಂದು ಬ್ರಹ್ಮಾಂಡವಾದ ಒಂದು ವಿಚಾರ ಹೇಳ್ತೇನೆ. ಆ ವಿಚಾರ ಮುಗಿದ ನಂತರ ಪೌಲನಿಗೆ ಇರ್ತಕ್ಕಂಥ ಒಂದು ಹ್ಯಾಬಿಟ್ ಏನಂದ್ರೆ, ಈ ವಿಚಾರಕ್ಕಾಗಿ ತಂದೆಯಾದ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಏನ್ ಸಲ್ಲಿಸ್ತಾ ಇದ್ದೀನಿ? ಕೃತಜ್ಞತೆ ಸ್ತುತಿ. ಇದು ಪೌಲನ ಹ್ಯಾಬಿಟ್. ನೀವು ಯಾವುದೇ ಪತ್ರಿಕೆ ತಗೊಳ್ಳಿ, ಒಂದು ರೋಮ ಪತ್ರಿಕೆ ತಗೊಳ್ಳಿ, ಸುಮಾರು ಒಂದು 10-12 ಸಲ ಆ ಪದ ಪ್ರಯೋಗ ಕಾಣಿಸುತ್ತೆ. ಪೌಲನಿಗೆ ಇರ್ತಕ್ಕಂಥ ಒಂದು ದೊಡ್ಡ ವಿಚಾರ ಹೇಳಿ ಫುಲ್ ಸ್ಟಾಪ್ ಇಟ್ಬಿಟ್ಟು ನೆಕ್ಸ್ಟ್ ಆ ವಿಷಯಕ್ಕಾಗಿ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿದ ಆ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಏನಾಗ್ಲಿ ಸ್ತೋತ್ರವಾಗ್ಲಿ ಅಥವಾ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ಹೇಳ್ತೇನೆ. ಅದಕ್ಕೆ ಭಿನ್ನವಾಗಿ ಮನುಷ್ಯರು ಇವತ್ತೇನು ಮಾತಾಡ್ತಾರೆ ಅಂದ್ರೆ, ಅವರೇ ಇವರು, ಇವರೇ ಅವರು, 3 ಜನರು ಒಬ್ಬರೇ, ಅವರೇ ಇವರು ಎಂಬುದಾಗಿ ಮಾತಾಡ್ತಾರೆ. ಆದ್ರಿಂದ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿಯೂ ಆತನನ್ನು ಸತ್ತವರೊಳಗಿಂದ ಯೇಸು ಎದ್ದನು, ಯೇಸನ್ನು ಎಬ್ಬಿಸಲ್ಪಟ್ಟು. ನೀವು 2 ಸ್ಟೇಟ್ಮೆಂಟ್ ಯಾವ್ದು ಕರೆಕ್ಟ್? ಯೇಸು ಸತ್ತವರೊಳಗಿಂದ ಎದ್ದನು, ಯೇಸು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು. ಈ 2ರಲ್ಲಿ ಯಾವ್ದು ಕರೆಕ್ಟ್? ಎಬ್ಬಿಸಲ್ಪಟ್ಟ ಕರೆಕ್ಟ್. ಅಪೊಸ್ತಲರು ಹೇಳಿದ್ರು, ಈ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸನು, ಅದಕ್ಕೆ ನಾವು ಸಾಕ್ಷಿ. ಸೊ ಬೈಬಲ್ ಅಲ್ಲಿ ಏನಿದೆ ಅದೇ ರೀತಿಯಾಗಿ ಓದಬೇಕು. ಏನು ಸೇರಿಸಬಾರ್ದು, ಅದನ್ನೇನ್ ಮಾಡಬಾರ್ದಂದ್ರೆ ಬದಲಾವಣೆ ಮಾಡಬಾರ್ದು. ನಮಗೆ ಇಷ್ಟ ಬಂದ ಹಾಗೆ, ನಮ್ಗೇನೋ ತೋಚಿದ ಹಾಗೆ ಬೈಬಲ್ ಎಕ್ಸ್ಪ್ರೆಷನ್ ಅದನ್ನ ಇಂಟರ್ಪ್ರಿಟೇಷನ್ ಮಾಡೋದಕ್ಕೆ ಸಾಹಸ ಮಾಡಬಾರ್ದು. ಆದ್ದರಿಂದ ಸೊ ಅಪೋಸ್ತಲತ್ವ ಅನ್ನೋದು ಕ್ರಿಸ್ತನ ಮೂಲಕವಾಗಿಯೂ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದಂತ ತಂದೆಯಾದ, ನೋಡಿ ಬೈಬಲ್ ತಂದೆಯಾದ ದೇವ್ರು ಅಂತ ಇರುತ್ತೆ, ಕುಮಾರನಾದ ದೇವ್ರು ಅಂತಿರಲ್ಲ. ತಂದೆಯಾದ ದೇವ್ರು ಅಂತ ಇರುತ್ತೆ, ಕುಮಾರನಾದ ದೇವರು, ಪರಿಶುದ್ಧಾತ್ಮನಾದ ದೇವ್ರು ಅಂತ ಎಲ್ಲಿ ಇರಲ್ಲ. ಇದೇ ಎಲ್ಲಾದ್ರು 66 ಪುಸ್ತಕ ಎಲ್ಲಾರು ನೋಡಿದ್ರ? ಇದ್ರೆ ತೋರಿಸಿ ನನಗೆ. ತಂದೆಯಾದ ದೇವ್ರು ಅಂತ ಇರುತ್ತಾಗ್ಲಿ, ಕುಮಾರನಾದ ದೇವರಾಗ್ಲಿ, ಪರಿಶುದ್ಧಾತ್ಮನಾದ ದೇವರು ಎಂಬುದಾಗಿ ಇಲ್ಲಿ ಕೂಡ ಉಲ್ಲೇಖ ಮಾಡಲ್ಪಟ್ಟಿಲ್ಲ. ಇಲ್ಲದೆ ಇರುವಂತದ್ದನ್ನ
ಬೈಬಲ್ ರಚನೆಗಾರರು ಬರೀಲಾರದಂತ ಪದ ಪ್ರಯೋಗಗಳನ್ನು ನಾವು ಇಂದು ಏನ್ ಮಾಡಬಾರ್ದು. ಆದ್ರಿಂದ ಈ ಅಪೋಸ್ತಲತ್ವ ಅನ್ನೋದು ನಮಗೆ ಅಪೋಸ್ತಲತ್ವ ಅನ್ನೋದು ಕರ್ತನಾದ ಯೇಸುವಿನ ಮೂಲಕವಾಗಿಯೂ ಆತನನ್ನು ಎಬ್ಬಿಸಿದಂತ ತಂದೆಯಾದ ದೇವರಿಂದಲೂ ನಮಗೆ. ಆದ್ದರಿಂದ ಈ ಅಪೋಸ್ತಲನವರು ದೇವರಿಂದಲೇ ಆಯ್ಕೆ ಮಾಡಲ್ಪಟ್ಟಂಥವ್ರು. ಆ ಕೆಲಸಕ್ಕಾಗಿ, ಆ ಜವಾಬ್ದಾರಿಗಾಗಿ ದೇವರ ಉದ್ದೇಶಗಳನ್ನು, ದೇವರ ಅನಾದಿ ಸಂಕಲ್ಪವನ್ನು ದಲ್ಲಿರ್ತಕ್ಕಂಥ ಮರ್ಮಗಳ ವಿಷಯದಲ್ಲಿ ಈ ಪ್ರಪಂಚಕ್ಕೆ ತಿಳಿಸಲು ದೇವರೇ ಅವರನ್ನ ಆಯ್ಕೆ ಮಾಡಿ. ಅವ್ರನ್ನೇ ಯಾಕೆ ಅಂದ್ರೆ ಅವ್ರು ಅದಕ್ಕೆ ಸಮರ್ಥರು ಎಂಬುದಾಗಿ ದೇವ್ರಿಗೆ ಯಾರಿಗನ್ಸಿದೆ? ದೇವ್ರ ಸ್ವಭಾವವನ್ನು ಅನುಸರಿಸಿ ದೇವ್ರನ್ನ ಯಾರನ್ನ ತಳಿ ಬಿಡಬೇಕು, ಯಾರನ್ನ ಆಯ್ಕೆ ಮಾಡಬೇಕು, ಅದೆಲ್ಲ ಯಾರಿಗಂದ್ರೆ ದೇವ್ರಿಗೆ ಸಂಬಂಧಪಟ್ಟಂತ ವಿಚಾರ. ಆದ್ದರಿಂದ ಇವರು ದೇವ್ರ ಆಯ್ಕೆ ಮಾಡಿ ಅವರಿಗೆ ದೇವ್ರು ಏನ್ ಮಾಡಿದಂದ್ರೆ ಟ್ರೈನಿಂಗ್ ಕೊಟ್ಟಿದ್ದಾನೆ. ಅಪೋಸ್ತಲರು ಇಬ್ಬರು ಮೂಲಕ ಟ್ರೈನಿಂಗ್ ಹೊಂದಿದ್ದಾರೆ. ಅವ್ರ ಟ್ರೈನರ್ಸ್ ಅಂದ್ರೆ ಇಬ್ರು. ಈಗ ಬ್ರದರ್, ನೀವು ಟೀಚರ್ ಎಲ್ಲಿ ಟ್ರೈನಿಂಗ್ ಮಾಡಿದ್ರ ಅಂತ. ಇವತ್ತು ನಾವು ಬೈಬಲ್ ಟೀಚರು, ನಾನು ಸುವಾರ್ತಿಕನು, ನಾನು ಪ್ರೀಚರ್ ಅಂದ್ರೆ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳ್ತಾರೆ? ನೀವೆಲ್ಲಿ ಟ್ರೈನಿಂಗ್ ಮಾಡಿದ್ರೆ ಅಂದ್ರೆ ನಮ್ಮವ್ರಿಗೆ ಒಂದು ಟ್ರೈನಿಂಗ್ ಅನ್ನೋದು ಮಾನ್ಯತೆ. ಟ್ರೈನಿಂಗ್ ಆದ್ರೆ ಸ್ವಲ್ಪ ಏನ್ ಕೊಡ್ತಾರೆ, ಸ್ವಲ್ಪ ಆ ಮಾನ್ಯತೆ. ಟ್ರೈನಿಂಗ್ ಎಲ್ಲ ಬದಲ ಅಂದ್ರೆ ಅವರು ಸ್ವಲ್ಪ ಅದು ಸರಿಯಾದದ್ದಲ್ಲ. ಟ್ರೈನಿಂಗೇ ಮಾಡಿರ್ಬೇಕಂತ ಏನಿಲ್ಲ. ಟ್ರೈನಿಂಗ್ ಮಾಡಿದವರು ಉದ್ದೇಶ ಚೆನ್ನಾಗಿ ಮಾಡ್ತಾರೆ, ಅನ್ಟ್ರೈನಡ್ ಪೀಪಲ್ ಚೆನ್ನಾಗಿ ಮಾಡಲ್ಲ. ಒಬ್ಬ ಸುವಾರ್ತಿಗೆ ನಾನು ಮಾತ್ರ ಬದಲ್ ನಾವು ಅಂದ್ರೆ ಇತ್ತೀಚೆಗೆ ನಡೆದಂತ ಘಟನೆ ಅಂದ್ರೆ ನಮ್ಮ ಸಹೋದರೇ, ನಾವು ಕ್ವಾಲಿಫೈಡ್ ಟೀಚರ್ಸ್ ಬದಲ್ ಅಂದ. ಯಾರಂತೆ? ಕ್ವಾಲಿಫೈಡ್ ಟೀಚರ್ ಅಂತ. ಸೊ ಈ ಶಬ್ದ ನನಗೆ ಯಾಕೋ ಸರಿ ಕೇಳಿ. ಕ್ವಾಲಿಫೈಡ್, ಅನ್ಕ್ವಾಲಿಫೈಡ್ ಟೀಚರ್ಸ್ ಎಲ್ಲಾದ್ರೂ ಇದಾರ? ಸೊ ಆ ರೀತಿಯಾದ ಶಬ್ದ. ಸೊ ಟ್ರೈನಿಂಗ್ ಮಾಡಿದ್ರೆ ಒಳ್ಳೇದೇ, ಮಾಡಿಲ್ಲ ಅಂದ್ರೆ ಕೂಡ ಸಭೆಯಲ್ಲಿ ಕೂಡ ತೊಂದರೆ ಏನಿಲ್ಲ, ಪಟ್ಟನೆ ಇರ್ಬೇಕಂತ. ಅದು ಮನುಷ್ಯರು ಇಟ್ಕೊಂಡಿರ್ತಕ್ಕಂಥ ಮಾನದಂಡ. ಆದ್ರಿಂದ ಈ ಅಪೋಸ್ತಲರು ಇಬ್ಬರು ಮೂಲಕ ಟ್ರೈನಿಂಗ್ ಹೋಗಿದ್ದಾರೆ. ಯಾರು ಅವರಿಬ್ರು? ಯೇಸು ಕ್ರಿಸ್ತನು ಮತ್ತು ಪರಲೋಕದಿಂದ ಕಳಿಸಲ್ಪಟ್ಟಂತ, ಚೆನ್ನಾಗಿ ಕೇಳ್ರಿ, ಪರಲೋಕದಿಂದ ಕಳಿಸಲ್ಪಟ್ಟಂತ ಇಬ್ಬರು ಬೋಧಕರ ಮೂಲಕ ಅವರಿಗೆ ಟ್ರೈನಿಂಗ್ ಆಗಿದೆ. ಅವರು ಭೂಮಿಯಲ್ಲಿ ಇರ್ತಕ್ಕಂಥ ಮನುಷ್ಯರ ಕೈಯಿಂದ ಟ್ರೈನಿಂಗ್ ಆದವರು ಅಲ್ಲ. ನಾವೆಲ್ಲೋ KSPM ಅಲ್ಲೋ ಇನ್ನೊಂದು ಕಡೆ ಆಗಿರ್ತೀವಿ. ಇವ್ರು ಯಾವ KSPM ಅಲ್ಲ, ಯಾವ ಯೂನಿವರ್ಸಿಟಿನಲ್ಲ, ಇನ್ನೊಂದಲ್ಲ. ಎಲ್ಲಿಂದ? ಇವರೇ ಸ್ಪೆಷಲ್ ವ್ಯಕ್ತಿಗಳು. ಆದ್ರಿಂದ ಪರಲೋಕದಿಂದ ಬಂದಂತ ಇಬ್ಬರು ಬೋಧಕರ ಮೂಲಕ ಇವರಿಗೆ ಟ್ರೈನಿಂಗು ಆಗಿದೆ. ಅದರಲ್ಲಿ ಮೊದಲನೇ ಹೇಳಿದ್ರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತಾನು ಶರೀರಧಾರಿಯಾಗಿರ್ತಕ್ಕಂಥ ದಿನಗಳಲ್ಲಿ 3.5 ವರ್ಷಗಳ ಕಾಲ ಆತನ ಜೊತೆಗೆ ಇದ್ದು, ಆತನ ಎಲ್ಲಿರ್ತಾನೋ ನಮ್ಗೆಲ್ಲರೂ ಗೊತ್ತಿರ, ಆತ ಎಲ್ಲ ಮಲಗ್ತಾನೋ ಅಲ್ಲೇ ಮಲಗಿ, ಎಲ್ಲಿ ಏನ್ ತಿಂತಾನೋ. ಅಪೊಸ್ತಲರನ್ನು ಅಂದ್ರೆ ಶಿಷ್ಯರನ್ನು ಕರೆದಾಗ ಅವೆಲ್ಲವನ್ನು ಅವ್ರು ಬಿಟ್ಟು ಇದ್ದ ಸ್ಥಿತಿಯಲ್ಲೇ ಯಾರನ್ನ ಹಿಂಬಾಲಿಸಿದವರು ಅವರು? ಈಗ ಮೀನು ಹಿಡಿಬೇಕಾದ್ರೂ ಮತ್ತಾಯನನ್ನು ಕರೆದಾಗ ಕೆಲವರು ಅಪೊಸ್ತಲರ ಉದಾಹರಣೆ ನಾವು ನೋಡಿದಾಗ ಇದ್ದಂತ ಸ್ಥಿತಿ ನನ್ನನ್ನು ಹಿಂಬಾಲಿಸಿ ಎಂಬುದಾಗ ಸಮಸ್ತವನ್ನು ಬಿಟ್ಟು ಹಿಂಬಾಲಿಸಿದ್ರು. ಯೇಸುವಿನ ಜೊತೆಯಲ್ಲೇ ಅವರಿದ್ರು. ಈ ರೀತಿಯಾಗಿ ಯೇಸು ಕ್ರಿಸ್ತನ ಮಾತುಗಳನ್ನು, ಯೇಸು ಕ್ರಿಸ್ತನ ಆತನ ಕಾರ್ಯಗಳನ್ನು, ಆತನ ಟೀಚಿಂಗ್ಸ್ ನ ಅವರು ಕೇಳಿ ಆತನ ಮೂಲಕ ಏನ್ ಮಾಡಿದ್ರೆ ಟ್ರೈನಿಂಗ್ ಅನ್ನು ಕಲ್ತ್ಕೊಳ್ತಾರೆ. ಈ ಯೇಸು ಕ್ರಿಸ್ತನೇ ಅವರಿಗೆ ಮೊಟ್ಟ ಮೊದಲನೇ ಟ್ರೈನರ್. ಯೋಹಾನ ಬರೆದ ಸುವಾರ್ತೆಯಲ್ಲಿ ಮಾತಿರುತ್ತೆ ನೋಡಿ, 17:7. ಸಾರಿ, ಅಪೊಸ್ತಲರ ಕೃತ್ಯ 17, ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 7ನೇ ವಚನ. 17:7. ನೀನು ನನಗೆ ಕೊಟ್ಟಿದ್ದೆಲ್ಲ ನಿನ್ನಿಂದಲೇ ಬಂದಿದೆ ಎಂದು ತಿಳ್ಕೊಂಡಿದ್ದಾರೆ. ನೋಡಿ, నిమ్మురా లేదా? సో కన్నడలో కరెక్ట్గా తెలుగులో చదువుడి. నీవు నాకు అనుగ్రహించిన మాటలు నేను వారికి ఇచ్చిన, ನೀನು ನನಗೆ ಕೊಟ್ಟಂತ ಈ ಬೋಧನೆ ಉಪದೇಶ ಮಾತುಗಳನ್ನು ನಾನು ಅವರಿಗೆ ಕೊಟ್ಟಿದ್ದೆ. ನೀನು ಅಂದ್ರೆ ಯಾರನ್ನ ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ? ನೀನಂತ ಯಾರ ಬಗ್ಗೆ ಹೇಳ್ತಾ ಇದ್ದಾನೆ? ಸಂಬೋಧನೆ ಯಾರ ಬಗ್ಗೆ ಮಾಡ್ತಾನೆ? ತಂದೆಯಾದ ದೇವರ ಬಗ್ಗೆ. ನೀನು ನನಗೆ ಕೊಟ್ಟಂತ ಮಾತುಗಳನ್ನು ನಾನು ಇವರಿಗೆ ಕೊಟ್ಟಿದ್ದೇನೆ. ಇವರಿಗೆ ಅಂದ್ರೆ ಯಾರು? ಸೊ ದೇವರಿದ್ದಾನೆ. ದೇವರು ತನ್ನ ಮಾತುಗಳನ್ನು ಯಾರಿಗೆ ಕೊಟ್ಟಿದ್ದಾನಂತೆ? ಯೇಸು ಕ್ರಿಸ್ತನಿಗೆ. ಇದೇ ಮಾಡ್ತಾ ಇದ್ರೆ ಹೆಂಗ? ಅಲರ್ಟ್ ಆಗಿರೋದು. ತಂದೆ ಆದ ದೇವರು ಯೇಸು ಕ್ರಿಸ್ತನ್ ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನಿಗೆ ಯಾರು ಕೊಟ್ಟಿದ್ದಾನಂತೆ? ಈಗ ಯಾರು ಇಡೀ ರಾತ್ರಿ ಪ್ರಾರ್ಥನೆ ಮಾಡಿ 12 ಜನರು ತಗೊಂಡು ಅವರಿಗೆ ನಿನ್ನ ಮಾತುಗಳನ್ನು ನಾನು ಕೊಟ್ಟಿದ್ದೇನೆ, ಅವರು ಆ ಮಾತುಗಳನ್ನು ಅಂಗೀಕರಿಸಿದ್ದಾರೆ. ನೋಡಿ, ವಾರು ಆ ಮಾತನ್ನು ಅಂಗೀಕರಿಸಿದೆ. ಯಾವ ಮಾತುಗಳನ್ನು ಅಂಗೀಕರಿಸಿದ್ದಾರೆ? ದೇವರು ಯೇಸು ಕ್ರಿಸ್ತನಿಗೆ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ಅವ್ರು ಏನ್ ಮಾಡಿದ್ದಾರೆ? ಅಂಗೀಕರಿಸಿದ್ದಾರೆ. ಅಂದ್ರೆ ಯೇಸು ಕ್ರಿಸ್ತನು ಅಪೋಸ್ತಲಿಗೆ ಸ್ಪೆಷಲ್ ಟ್ರೈನರ್ ಅನ್ನೋ. ಆತನ ಜೀವಿತ,
ಆತನ ಮಾತುಗಳು ಪ್ರತ್ಯಕ್ಷವಾಗಿ ಆತನ ಜೊತೆಗೆ ಕಾಲ ಕಳೆದಂಥವು, ಮುಖಾಮುಖಿಯಾಗಿ ಭೇಟಿಯಾದಂಥವು. ಆದ್ದರಿಂದ ಯೇಸು ಕ್ರಿಸ್ತನ ಮಾತುಗಳು ಕೂಡ ಅದು ಆತನ ಮಾತುಗಳಲ್ಲ. ಯೇಸು ಕ್ರಿಸ್ತನೇ ಹೇಳ್ತಾನೆ, ನೀನು ನನಗೆ ಕೊಟ್ಟಂತ ಮಾತುಗಳನ್ನು ನಾನು ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಷ್ಟೇ. ಕೊಟ್ಟಿದ್ದೀನಿ ಅಂದ್ರೆ ಅರ್ಥ ಏನು? ಏನ್ ಬದ? ಸೊ ಇನ್ನೊಂದು ಮಾತಲ್ಲಿ ಏನ್ ಅನ್ಬೋದು, ಬಳಸ್ಬೋದು ಆ ಶಬ್ದ. ನಾನು ನೀ ನನಗೇನು ಕೊಟ್ಟಿದ್ದೆ ಆಸ್ ಇಟ್ ಈಸ್ ನಾನು ಏನ್ ಮಾಡಿದ್ದೀನಿ ಇವ್ರಿಗೆ ಟ್ರಾನ್ಸ್ಫರ್ ಮಾಡಿದೆ. ಆದ್ದರಿಂದ ದೇವರ ಮಾತುಗಳನ್ನು ಯೇಸು ಕ್ರಿಸ್ತನು ಅಪೋಸ್ತಲರಿಗೆ ಕೊಟ್ಟಿದ್ದಾನೆ. ಸೊ ಅವರು ಯೇಸು ಕ್ರಿಸ್ತನೆಂಬ ಪರಲೋಕದಿಂದ ಇಳಿದು ಬಂತ ಬೋಧಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕ ಅವರು ಟ್ರೈನಿಂಗ್ ಆದಂಥವ್ರು. ಯೇಸು ಕ್ರಿಸ್ತನು ಕೂಡ ಅವರಿಗೆ ತನ್ನ ಸ್ವಂತ ಮಾತುಗಳನ್ನು ಹೇಳಿಲ್ಲ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರ್ಬೇಕಾದ್ರೆ ಆತ ಮಹಾಬೋಧಕನು. ಆತನನ್ನು ಆ ಬೋಧಕನಿಗೆ ಸಮಾನವಾದ ಬೋಧಕನು ಯಾರಿಲ್ಲ ಎಂಬುದಾಗಿ ಅನೇಕರು ಆತನ ಜೀವಿತ ಕಾಲದಲ್ಲಿ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ. ಆತನು ಮಾತನಾಡಿದಂತ ರೀತಿಯಲ್ಲಿ ಯಾರು ಮಾತಾಡಲಿಲ್ಲ. ನೀನು ದೇವರ ಬಳಿಯಿಂದ ಬಂದಂತ ದೇವರ ಬೋಧಕನೆಂಬುದಾಗಿ ಯೋಹಾನ ಬರೆಸುವಂತೆ 3:4 ನಿಕೋದೇಮನೆಂಬ ವ್ಯಕ್ತಿ, ಆ ಸೈನಿಕರು, ಹಲವಾರು ಜನರು ಮಾತಾಡಿದ್ದಾರೆ. ಆದ್ರೆ ಈ ಮಾತುಗಳೆಲ್ಲ ಯೇಸು ಕ್ರಿಸ್ತನ ಸ್ವಂತ ಮಾತುಗಳು ಅಲ್ಲ. ಸ್ವಂತ ಬೋಧನೆ ಅನ್ನೋದು ಯೇಸು ಕ್ರಿಸ್ತನಿಗಿಲ್ಲ. ಆತ ಏನು ಬೋಧನೆ ಮಾಡಿದನೋ ಅವೆಲ್ಲವನ್ನು ಏನ್ ಮಾತಾಡ್ಬೇಕಂತ ಅವ್ರಿಗೆ ಡಿಕ್ಟೇಟ್ ಮಾಡಿದವರು ಯಾರು? ತಂದೆ. ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 16ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಮಾತಾಡ್ತಾನೆ. 7ನೇ ಅಧ್ಯಾಯ 16ನೇ ವಚನ. 7:16. ನಾನು ಹೇಳುವ ಬೋಧನೆಯು ನನ್ನದಲ್ಲ. ನೋಡ್ರಿ, ಚೆನ್ನಾಗಿ ನೋಡ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಳ್ಳಿ. ನಾನು ಹೇಳುವ ಬೋಧನೆಯು ನನ್ನದಲ್ಲ. ಬದಲ ಅರ್ಥ ಆಗ್ತಿದ್ಯಾ? ನಾನು ಈ ಮಾತು ಯಾರು ಮಾತಾಡ್ತಾ ಇದಾರೆ? ಏನ್ ಬದಲ ಯಾರು? ಯೇಸು ಕ್ರಿಸ್ತ. ಎಲ್ಲರೂ ನಾನು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಬೇಕು. ಹಾಗಾದ್ರೆ ನೀವು ಕೇಳ್ತಾ ಇದ್ದೀರ ಅಂತ ಅರ್ಥ. ನಮಗೂ ಹೇಳಲಿಕ್ಕೆ ಹುಮ್ಮಸ್ ಬರುತ್ತೆ. ರೈಟ್. ನಾನು ಮಾಡುವ ಬೋಧನೆಯು ಯಾರ್ದಲ್ಲ? ನನ್ನದಲ್ಲ. ಅಂದ್ರೆ ಅಲ್ಲ, ಇವರು ಬಾರಿ ಅಪೋಸ್ತಲ ಬೋಧನೆ ಅಂತಾರೆ, ಅಪೋಸ್ತಲ ಬೋಧನೆ ಅಂತಾರೆ. ಈ ಅಪೋಸ್ತಲ ಬೋಧನೆ ಅಂತ ಹೇಳಿದ್ರೆ ಅಪೋಸ್ತಲದೆ ಅಂತ ನಾವೇನಾದ್ರು ಹೇಳಿದಿರ? ವಿಮರ್ಶೆ ಮಾಡ್ತಾರೆ ಬಹಳ ಜನರು, ತಾತ್ಸಾರ ಮಾಡ್ತಾರೆ. ಇವರು ಒಂದು ಗುಂಪು ಮಾಡ್ಕೊಂಡಿದ್ರೆ ಅದಕ್ಕೆ ಅಪೋಸ್ತಲ ಬೋಧನೆ ಅಂತ ಹೆಸರು ಇಟ್ಕೊಂಡು ಏನೇನೋ ಹೊಸ ಗ್ರೂಪ್ಗಳು ಮಾಡ್ತಾ ಇದ್ರೆ, ಅಥವಾ ಅನೇಕರು ನಂಬಿಕೆಯನ್ನು ಕೆಡಿಸ್ತಾ ಇದ್ರೆ ಎಂಬುದಾಗಿ ನಮ್ಮನ್ನು ಅಪಾರ್ಥ ಮಾಡ್ಕೊಂಡು, ನಮ್ಮನ್ನೇ ಅಂದ್ರೆ ಈ ರೀತಿಯಾಗಿ ಹೇಳುವಂತ ಜನರು, ನಮ್ಮನ್ನು ಅನ್ನೋದಲ್ಲ. ಆದ್ರಿಂದ ಅಪೋಸ್ತಲ ಬೋಧನೆ ಅನ್ನೋದು ಬೈಬಲ್ ನಲ್ಲಿ ಇರ್ತಕ್ಕಂಥದ್ದು. ಅಪೋಸ್ತಲರು ಯಾರು ಅನ್ನುವಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಅವರ ಇಂಪಾರ್ಟೆನ್ಸ್ ಏನೋ, ಅವ್ರ ಸ್ಪೆಷಾಲಿಟಿ ಏನೋ, ಅವ್ರಿಗೆ ಇರ್ತಕ್ಕಂಥ ಕ್ವಾಲಿಟೀಸ್ ಏನೋ, ಅವ್ರಿಗಿರ್ತಕ್ಕಂಥ ವಿಶೇಷಗಳೇನೋ ನಮ್ಗೆ ಗೊತ್ತಾದ್ರೆ ಅವ್ರ ಬೋಧನೆ ಮಾನ್ಯವಾದದೋ ಇಲ್ಲ ಅನ್ನೋದು ನೀನ್ ಡಿಸೈಡ್ ಮಾಡ್ಕೊ. ಆಮೇಲೆ ಅದು ನಿನಗೆ ಬಿಟ್ಟಂತ ಸಮಾಚಾರ. ಆದ್ರಿಂದ ನಾನು ಮಾಡುವ ಬೋಧನೆಯು ನನ್ನದು. ಸೊ ಕರ್ತನಾದ ಯೇಸು ಕ್ರಿಸ್ತನ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ನೀನ್ ಅದ್ರ ಬಗ್ಗೆ ಏನ್ ಆಲೋಚನೆ ಮಾಡಿ ನಿನಗೆ ಬಿಟ್ಟಿದ್ದು. ಯೇಸು ಕ್ರಿಸ್ತನ ಬೋಧನೆ ಅದಲ್ಲ ಅಂತ ಹೇಳಿದ್ರೆ ನೀವು ಯೇಸು ಕ್ರಿಸ್ತನ ಕೆಳಗಡಿಸ್ತಾ ಇದ್ರಿ, ಕಡಿಮೆ ಮಾಡ್ತಾ ಇದ್ರೆ ಎಂಬುದಾಗಿ ಜನರು ಅಪಾರ್ಥ ಮಾಡ್ಕೊಳ್ತಾರೆ. ಇವತ್ತು ಇದು ನಾನು ಹೇಳಿದ್ದ ಯೇಸು ಕ್ರಿಸ್ತನ ಖುದ್ದಾಗಿ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್. ನಾನಾದ್ರೆ ನನ್ನನ್ನು ನೀವು ಬೈಬೋದು. ಬಹಳ ಜನರು ಅಪಾರ್ಥ ಮಾಡ್ತಾರೆ. ಯೇಸು ಕ್ರಿಸ್ತನ ಸ್ಟೇಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನಂದ್ರೆ, ನಾನು ಮಾಡುವ ಬೋಧನೆಯು ನನ್ನದು ಅಲ್ಲ, ನನ್ನದಲ್ವೇ ಅಲ್ಲ. ಇದರಲ್ಲೊಂದು ನನಗೆ ಸಂಬಂಧಪಟ್ಟಿದ್ದಲ್ಲ, ನಮ್ದಲ್ಲ. ಮತ್ತ ನಿನ್ನದಲ್ಲ ಅಂದ್ರೆ ಯಾರು? ನೆಕ್ಸ್ಟ್ ನೋಡಿ, ಓದಿ ಬದ. ನನ್ನನ್ನು ಕಳಿಸಿದಾತನದು. ಯಾರ್ದದ್ ಬದರದ? ನನ್ನನ್ನು ಆತನ ಕಳಿಸಿದ್ ಯಾರು? ಇಲ್ಲೇ ಇದೆ ನೋಡಿ, ಬೈಬಲ್ ನಲ್ಲಿ ಮಿಸ್ಟೇಕ್ ಏನ್ ಮಾಡ್ತಾರೆ? ಆತನೇ ಇದ್ನು, ಬೆಳಿಗ್ಗೆ ಹೇಳ್ದಂಗೆ ಆತನೇ ಇದ್ನು, ಈತನೇ ಆತ್ಮ. ಮೊದಲು ಯೆಹೋವನಾಗಿದ್ದ, ಆಮೇಲೆ ಯೇಸು ಕ್ರಿಸ್ತನಾಗಿ ಬಂದ, ಯೇಸು ಕ್ರಿಸ್ತನ ಹೋಗಿ ಪವಿತ್ರನಾದ. ಇದೊಂದು ಬೋಧನೆ. ಆದ್ರೆ ಇಷ್ಟು ದಿನ ನನಗೆ ಬಹಳ ಗೊಂದಲ ಏನಂದ್ರೆ, ಈ ಬೋಧನೆ ಅನ್ನೋದು ಮತ್ಸ್ಯಾಗ್ಲಿತ್ತು, ಈಗ ಕ್ರಿಸ್ತನ ಸಭೆಗಳು ಬಂದಿದೆ. ಬಹಳ ವಿಚಾರಕಾರವಂತ ವಿಚಾರ. ಅವ್ರಿಗೂ ಇವ್ರಿಗೂ ಅಂದ್ರೆ ನಮ್ಮ ಹೇಳ್ತಕ್ಕ ಬೋರ್ಡ್ ಇಟ್ಕೊಂಡಂತ ಕ್ರಿಸ್ತನ ಸಭೆಗೂ ಈ ಮತ್ಸ್ಯಗಳಿಗೆ ಯಾವುದೇ ವ್ಯತ್ಯಾಸ ಇಲ್ಲ. ಇನ್ನೂ ಕೆಲವರು ಹೇಳ್ತಾರೆ, ಕ್ರಿಸ್ತನ ಸಭೆ ಇರ್ತಕ್ಕಂಥ ಬೋಧಕರು ಹಳೆ ಒಡಂಬಡಿಕೆಯಲ್ಲೆಲ್ಲ ಮಾತಾಡಿದ್ದ ಯೆಹೋವಲ್ಲ ಯೇಸು ಕ್ರಿಸ್ತನೇ ಅಂತ. ಅದಕ್ಕೆ ಕೊಟೇಶನ್ ಏನ್ ತರ್ತಾರೆ? ಯೋಹಾನ ಬರೆದ 5:40. ಆ ಸಮಯ ಸಂದರ್ಭ ಅಲ್ಲಿ ಏನಿದೆ ಗಾಳಿಗೆ ಬಿಟ್ಬಿಟ್ಟು ನೀವು ಅದನ್ನ ಸ್ವರ ಕೇಳಿಲ್ಲ, ಯಾವಾಗ್ಲೂ ಕೇಳಿಲ್ಲ, ನಾನೇ ಮಾತಾಡಿದ್ದೆ ಅಂತ ಹೇಳಿದ್ದಾನೆ. ಇಂಥ ಜನರೆಲ್ಲ ಉಪದೇಶ ಮಾಡಿದ್ ನಿಂತ್ರೆ ಜನರನ್ನೆಲ್ಲ ಕೆಡಿಸ್ಬಿಡ್ತಾರೆ. ದೇವರಾದ ಯೆಹೋವನು ಮಾತನಾಡಿದರೆ ಎಂಬುದಾಗಿ ಬೈಬಲ್ ಅಲ್ಲಿ ಇದೆ. ಆದ್ದರಿಂದ ನನ್ನದಲ್ಲ, ನನ್ನನ್ನು ಕಳಿಸಿನ ದಾತನೇ. ತಂದೆಯಾದ ದೇವರದ್ದು ನಾನು ಮಾತಾಡೋದಿಲ್ಲ, ನಂದಲ್ಲ. ಇಟ್ಸ್ ನಾಟ್ ಫಾರ್ ಮೈನ್, ನನ್ನದಲ್ಲ, ಇದು ನನ್ನ ಕಳಿಸಿದ ಆತನೇ. ಅಂದ್ರೆ ಏನು ಮಾತಾಡಬೇಕು, ಅಪೋಸ್ತಲಿಗೆ ಏನು ತಿಳಿಸ್ಬೇಕು ಅನ್ನೋದು ಆಯ್ಕೆ ಮಾಡಿಕೊಳ್ಳೋದಲ್ಲ, ಅವ್ರಿಗೇನು ತಿಳಿಸ್ಬೇಕು ಅನ್ನೋದು ಕೂಡ ಯಾರ ಚಿತ್ತ? ಮನುಷ್ಯರಲ್ಲ. ಮನುಷ್ಯರಿಗೆ ಹೇಳ್ತಕ್ಕಂಥ ಮಾತುಗಳನ್ನು ಕೂಡ ಡಿಸೈಡ್ ಯಾರು ಮಾಡಿದ್ದಾರೆ? ತಂದೆಯಾದ ದೇವರು ಮಾಡಿದ್ದಾರೆ. ಯೋಹಾನ ಬರೆಸುವಾರ್ತೆ 12:49 ವಚನ ಇನ್ನೂ ಸ್ಪಷ್ಟವಾಗಿದೆ ನೋಡಿ. ಯೋಹಾನ ಬರೆಸುವಾರ್ತೆ 12:49 ವಚನ.
ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತನಾಡುವವನಲ್ಲ. ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತನಾಡುವವನಲ್ಲ. ಏನ್ ಬದಲಿದ ಅರ್ಥ? ನನ್ನಷ್ಟಕ್ಕೆ ನಾನೇ ಮಾತನಾಡುವವನಲ್ಲ ಅಂದ್ರೆ ಕನ್ನಡ, ಈಗ ನಾವು ತೆಲುಗು, ನಾನು ಅಷ್ಟೊಂದು ನಮ್ ಕನ್ನಡ ಗೊತ್ತಿರಲ್ಲ. ಸೊ ಕನ್ನಡ ಗೊತ್ತಿರ್ತಕ್ಕ ಸಹೋದರ, ನನ್ನಷ್ಟಕ್ಕೆ ನಾನೇ ಮಾತನಾಡುವಲ್ಲ ಅಂದ್ರೆ ವಿಲ್ಸನ್ ಬದಲ್, ನನ್ನಷ್ಟಕ್ಕೆ ನಾನೇ ಮಾತನಾಡುವಲ್ಲ ಅಂದ್ರೆ ಶಾಂತಪ್ಪ ಅವ್ರೆ, ನನ್ನಷ್ಟಕ್ಕೆ ನಾನೇ ಮಾತನಾಡುವಲ್ಲ ಅನ್ನೋದ್ರ ಅರ್ಥ ಏನು? ಏನಾಗಿರೋ ಸುನೀಲ್ ಬದಲ್? ನನ್ನಷ್ಟಕ್ಕೆ ನಾನೇ ಮಾತನಾಡುವಲ್ಲ ಅಂದ್ರೆ ಹಾ, ಈಗ ಮೊದಲು ನೋಡಿದಲ್ಲ ಅಂದ್ರೆ ನಾನು ಮಾತಾಡ್ತಾ ಇದ್ದೀನಿ, ಯಹೂದ್ಯರು ಮಾತಾಡ್ತಾ ಇದ್ರೆ ಈತ ಎಷ್ಟು ಮಾತಾಡ್ತಾ ಇದ್ರೆ ಅಷ್ಟು ಸಿಟ್ಟಾಗ್ತಾ ಇದ್ರೆ ಯಾರ ಮೇಲೆ? ಈತ ಮಾತಾಡ್ತಾ ಇರ್ತಾನೆ, ಅವ್ರಿಗೆ ಏನಾಗ್ತಾ ಇದೆ? ಯೋಹಾನ್ ಬರೆಸುವಾರ್ತೆ ತತಂಗವಂತ ಅದೇ ಯೋಹಾನ್ ಬರೆಸುವಾರ್ತೆಯಲ್ಲಿ ಇರ್ತಕ್ಕಂಥ ವಿಚಾರನೆಲ್ಲ ಇದು ಯಾವಾಗ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೋ ಅವ್ರ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗ ಆಗುತ್ತೆ. ಯಾರಿಗೆ? ಕಡಿದು ಬಿಡ್ಬೇಕು, ಬಿಡ್ಬೇಕು, ಸಾಯಿಸ್ಬಿಡ್ಬೇಕು. ಮಾತಾಡೋದೇ ಪಾಪ. ಯಾರು? ಆತ ಎಷ್ಟು ಸೈಲೆಂಟ್ ಆಗಿರ್ತಾನೋ ಪರಿಸ್ಥಿತಿ. ಈ ಪಾರ್ಟಿ ನೋಡಿದ್ರೆ ಏನು ಮಾತಾಡ್ಲಿಕ್ಕೆ ಏನ್ ಮಾಡಿದಾನೆ? ಕಳ್ಸ. ಯಹೂದ್ಯರು ಈತನ ಯಾವಾಗ ಮಾತಾಡಿದ್ರು ಕೂಡ ಆತನ ಕೊಲ್ಲಬೇಕು ಎಂಬುದ ಕಾರಣ ಏನಂತ ಹೇಳಿದ್ರೆ ಈತನ ದೇವರಿಂದ ಅಪಾಯಿಂಟ್ ಆದಂತ ಮನುಷ್ಯನು ಅಲ್ಲ. ಅವ್ರ ಪ್ರಶ್ನೆ ಏನಂದ್ರೆ ಈತನ ಮೆಸ್ಸಿಯನು ಈತನ ಮೆಸ್ಸಿಯನಲ್ಲ ಎಂಬುದಾಗಿ ಉರಿಗೊಂಡು ಆತನ ಸಾಮಾನ್ಯ ಬಡಿಗಾರ ಮಗನಾಗಿ ದೆವ್ವಗಳಿಗೆ ಅಧಿಪತಿಯಾದಂತ ಬಯಲ್ಜೆಬೂಲ್ನ ಶಿಷ್ಯನು ಎಂಬುದಾಗಿ ಇನ್ನು ಅನೇಕ ವಿಧವಾದ ಕಾಮೆಂಟ್ ಮಾಡ್ತಾ ತಮಗಿರ್ತಕ್ಕಂಥ ಅಧಿಕಾರ, ಅವನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಯೇಸುವನ್ನು ಸಂಹರಿಸಬೇಕೆಂಬುದಾಗಿ ಕಾರಣ ಏನಂದ್ರೆ ಆತನ ಉಪದೇಶಗಳು ಇತ್ತು. ಆದ್ರಿಂದ ಅನೇಕ ಬಾರಿ ಹೇಳ್ದ, ಅಯ್ಯೋ ನಾನು ಮಾತಾಡ್ತಾ ಇದ್ರಪ್ಪ, ನಿಮ್ಗೆ ಸಿಟ್ಟಾಗ್ತಾ ಇರ್ಬೋದು, ನಿಮಗೆ ಕೋಪ ಬರ್ತಾ ಇರ್ಬೋದು, ನಿಮಗೆ ನನ್ನ ಮೇಲೆ ದ್ವೇಷ, ಆದ್ರೆ ನನ್ನಷ್ಟಕ್ಕೆ ನಾನು ಅಂತ ನಮ್ಮ ಭಾಷೆಯಲ್ಲಿ ರಾಯಚೂರು ಭಾಷೆಯಲ್ಲಿ ಒಯ್ಕೊಂಡ್ರು ಅವ್ರಿಗೆ ಏನಾಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಯೇಸು ಕ್ರಿಸ್ತನ ಮಾತನಾಡಿದ ಪ್ರಾರಂಭ ಮಾಡಿದಾಗ ಆತನ ವಿನಾಕಾರಣ ಏನ್ ಮಾಡ್ತಾರೆ? ದೇಶ ಮಾಡ್ತಾರೆ. ಯೋಹಾನ್ ಬರೆದ ಸುವಾರ್ತೆ ಪ್ರತಿ ಪೇಜಲ್ಲಿ ಇದೇ ತತ್ತಂಗ, ಪ್ರತಿ ಸನ್ನಿವೇಶದಲ್ಲಿ ಇದೇ ಸಂದರ್ಭ. ಆತನ ಮುಗಿಸ್ಬಿಡ್ಬೇಕೆಂಬುದಾಗುತ್ತೆ. ಅಲ್ಲಲ್ಲಿ ಒಂಚಾಗ್ತಕ್ಕಂಥ ಟೀಮುಗಳು, ಜನರು ಕಾಣಿಸ್ತಾರೆ. ಕಾರಣ ಏನಂದ್ರೆ ಆತನ ಮಾತುಗಳು ಅವ್ರಿಗೆ ಅರ್ಥ ಆಗ್ತಿಲ್ಲ. ಕಾರಣ ಏನಂದ್ರೆ ಆತನನ್ನು ಮೆಸ್ಸಿಯನು ಎಂಬುದಾಗಿ ಅಂಗೀಕರಿಸಲಿಕ್ಕೆ ಅವ್ರ ಸಸ್ಯ ಮೇರು ಒಪ್ಪದೇ ಇಲ್ಲ. ದೇವಕುಮಾರನೆಂಬುದಾಗಿ, ದೇವರಿಂದ ಕಳಿಸಲ್ಪಟ್ಟನೆಂಬುದಾಗಿ ಸ್ವೀಕರಿಸಲು ಅವ್ರ ಮನಸ್ಸು ಏನ್ ಮಾಡ್ತಾ ಇಲ್ಲ? ಒಪ್ತಾ ಇಲ್ಲ. ಒಪ್ತರೆ ಬೇರೆ ಅಡ್ಡದಾರಿ, ಬೇರೆ ಕತೆ ನಡೀತಂತ ಅವ್ರು ಕಾರಣಗಳು ಬೇರೆ ಎಲ್ಲ ಹೇಳಿಕ್ಕಾಗಲ್ಲ. ಆ ರೀತಿಯಾಗಿ ಒಪ್ಪಿಕೊಂಡ್ರೆ ಏನಾಗುತ್ತೆ? ಬೇರೆ ಕಾರ್ಯಕ್ರಮ ನಡೀತಾ, ಅವೆಲ್ಲ ಯಾಕೆ ಸುಮ್ಮನೆ ಒಪ್ಪದೇ ಇದ್ರೇನೆ ಹೆಂಗೋ ಹಿಂಗ್ ನಡೀತಾ ಇದೆ, ನಡೀಲ ಅನ್ನೋ ದೃಷ್ಟಿಯಿಂದ. ಅದರಿಂದ ಕರ್ತನ ಯೇಸು ಕ್ರಿಸ್ತ ಮಾಡ್ತಾನೆ, ನನ್ನಷ್ಟಕ್ಕೆ ನಾನೇ ಮಾತನಾಡುವವನು ಅಲ್ಲ. ಓದಿ ಬದ ನನ್ನನ್ನು ಕಳುಹಿಸಿಕೊಟ್ಟ ತಂದೆ, ನನ್ನನ್ನು ಇಲ್ಲಿ ಇದು ಮೊದಲನೇ ವಚನ, ನನ್ನನ್ನು ಕಳಿಸಿಕೊಟ್ಟಂತ ಸುಮ್ಮನೆ ಹೇಳ್ಬಿಟ್ಟ, ಯಾರು ಇಲ್ಲ. ಇಲ್ಲಿ ನೋಡ್ರಿ, ನನ್ನನ್ನು ಕಳಿಸಿಕೊಟ್ಟಂತ ತಂದೆಯೇ ನೀನು ಇಂತಿದ್ದನ್ನು ಹೇಳಬೇಕು, ಹೀಗೆ ಮಾತನಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಯಾರ್ಯಾರಿಗೆ ಆಜ್ಞೆ ಕೊಟ್ಟಿದ್ದಾರೆ? ಯಾರ್ಯಾರಿಗೆ ಆಜ್ಞೆ ಕೊಟ್ಟಿದ್ದಾರೆ? ಯಾವ ವಿಷಯದಲ್ಲಿ ಆಜ್ಞೆ? ಮಾತನಾಡೋ ವಿಷಯದಾಗ ಚೆನ್ನಾಗಿ ಓದ್ಕೋಬೇಕು ಬೈಬಲ್. ಯಾರು ಯಾರಿಗೆ ಆಜ್ಞೆ ಕೊಟ್ಟಿದ್ದಾರೆ? ಆಜ್ಞಾಪಿಸಿದವ್ರು ಯಾರು? ಆಜ್ಞೆಯನ್ನು ಹೊಂದಿದವರು. ಆಜ್ಞಾಪಿಸಿದವ್ರು ಯಾರು? ತಂದೆಯ ದೇವರು. ಆಜ್ಞೆ ಹೊಂದಿದವ್ರು ಯಾರು? ಯಾವ ವಿಷಯದಲ್ಲಿ? ನೀನು ಇಂತಿದ್ದನ್ನೇ, ನೀನು ಹೊಸ ಸಂಗತಿಗಳನ್ನ ನೀನು ಹೇಳಬೇಡ. ನಾನು ಏನ್ ಹೇಳಿದನೋ ಇಂತಿದ್ದನ್ನೇ ಮಾತಾಡ್ಬೇಕಲ್ಲ. ನೋಡಿ ಚೆನ್ನಾಗಿದೆ, ಹೇಳಬೇಕು, ಇಂತಿದ್ದನ್ನೇ ಮಾತಾಡ್ಬೇಕು ಅಂತ ಎಷ್ಟು ಕೇರ್ಫುಲ್ ಆಗಿದೆ ನೋಡಿ, ಎಷ್ಟು ಸ್ಪಷ್ಟವಾಗಿ ಹೇಳ್ತೀನಿ. ಅವ್ರು ಏನ್ ಅನ್ಕೊಂಡಿರ್ಬೋದು, ಈತ ಇಷ್ಟು ಮಾತಾಡ್ತಾನೆ, ಇದರಲ್ಲಿ ಒಂದು 10% ದೇವ್ರು ಹೇಳಿದಿರ್ಬೋದು, 90% ಇದು ಓನ್ ಕಟ್ಟುಕತೆ ಅಂತ ಅವ್ರು ಅನ್ಕೊಂಡಿರ್ಬೋದು ಮನಸ್ಸಿನಲ್ಲಿ. ಯಾರು? ನೋಡಪ್ಪ, ಅದ್ರಲ್ಲಿ ಒಂದು ಇಲ್ಲ, ನಂದು ಯಾವ್ದು ನಾನು ಹೇಳ್ತಾ ಇಲ್ಲ, ಇಂತಿದ್ದನ್ನು ಇದನ್ನೇ ಮಾತಾಡ್ಬೇಕೆಂಬುದಾಗಿ ನನ್ನ ತಂದೆಯಿಂದ ಏನಾಗಿದೆ, ನನಗೆ ಆಜ್ಞೆ ಜಾರಿ ಆಗಿದೆ. ಅಲ್ಲಿ ಏನ್ ಹೇಳಿದ್ಯೋ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವ್ರು ಎಷ್ಟು ಸಲ ಯೇಸು ಕ್ರಿಸ್ತನ್ ಹೇಳಿದ್ರು ಅವ್ರು ಒಪ್ಪಕ್ಕೆ ಏನಿಲ್ಲ, ಅದು ಅವ್ರ ಕತೆ. ಇವತ್ತಿಗೂ ಕೆಲವು ಜನರು ಹಂಗೆ ಯೇಸು ಕ್ರಿಸ್ತನ್ ಹೇಳಿದಂತ ಮಾತುಗಳನ್ನು ಈ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಸಹೋದರರು ಕೂಡ ಅಪಾರ್ಥ ಮಾಡಿಕೊಂಡ ಜನರು ಅದೇ ರೀತಿಯಲ್ಲೇ ಹಠ ಅಂದ್ರೆ ಹಠ. ಅರ್ಥ ಮಾಡ್ಕೊಳ್ಳೋರ್ಕಿನ್ನ ಅಪಾರ್ಥ ಮಾಡಿಕೊಳ್ಳೋರ್ ಜನ. ಆದ್ರಿಂದ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಸ್ವಂತ ಬೋಧನೆಯನ್ನು ಮಾಡಿಲ್ಲ, ತನ್ನನ್ನು ಕಳಿಸಿದಾದಂತ ತಂದೆ ಇಂತಿದ್ದದ್ದನ್ನು ಮಾತನಾಡಬೇಕೆಂಬುದಾಗಿ ಕಳಿಸ್ತಾರೆ. ನೋಡಿ, ಒಂದ್ ವೇಳೆ ಈಗ ಬಹಳ ಜನರು ಇಬ್ರು ಸಮಾನರು ಎಂಬುದಾಗಿ ಹೇಳ್ತಾರೆ. ಈಗ ಸಮಾನರಾದ್ರೆ ಆತ ಹೇಳಿದ್ದನ್ನೇ ಈತ ಕೇಳಬೇಕು. ಬಹಳ ಜನರು 3 ಸಮಾನರು, ಅವರೆಲ್ಲ ಒಂದೇ, ಇವರೆಲ್ಲ ಒಂದೇ ತಕ್ಕರೆಲ್ಲ ಹಾಕ್ಬೇಕೆಂಬುದಾಗಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಈಗ ಇಲ್ಲಿರೋ ಕಾನ್ಟೆಕ್ಸ್ಟ್ ಅಲ್ಲಿ
ಈಗ ಆತ ಹೇಳಿ ಇಂಥದ್ದನ್ನೇ ಮಾತಾಡ್ಬೇಕು ಎಂಬುದಾಗಿ ಹೇಳಿದಾಗ ಅದನ್ನೇ ಯಾಕೆ ಮಾತಾಡ್ಬೇಕು? ಸಮಾನ ಅಲ್ಲ. ಸಮಾನ ಆದ್ರೆ ಆತಗೇನು ಇದಿರಲ್ವಾ, ಸ್ವಾತಂತ್ರ್ಯ ಇರಲ್ವಾ? ಈಗ ಆತ ಹೇಳಿದ್ದೇ ಹೇಳ್ತಾ ಇದ್ದಾರೆ, ಸಮಾನತೆ ಎಲ್ಲಿ ಬಂತು ಏನ್ ಬ್ರದರ್? ಈಕ್ವಾಲಿಟಿ ಇದೆಯಾ? ಇಲ್ಲದನ್ನ ಕ್ರಿಯೇಟ್ ಮಾಡಬಾರ್ದು, ಇಲ್ಲದನ್ನ ಈಕ್ವಾಲಿಟಿನ ಆಪಾದನೆ ಮಾಡಬಾರ್ದು. ಕರ್ತನಾದ ಯೇಸು ಕ್ರಿಸ್ತ ಹೇಳ್ತಾನೆ ಅಂದ್ರೆ, ನಾನು ಏನು ಮಾತಾಡ್ಬೇಕು, ಇಂತಿದ್ದನ್ನೇ ಪರ್ಟಿಕ್ಯುಲರ್ ಆಗಿ ಇದನ್ನೇ ಮಾತಾಡ್ಬೇಕೆಂಬುದಾಗಿ ನನ್ನ ತಂದೆಯಿಂದ ಆಜ್ಞೆ ಆಗಿದೆ. ಆಜ್ಞೆ ಮಾಡಿದಾತನು ತಂದೆಯಾದ ದೇವರು, ಆಜ್ಞೆ ಹೊಂದಿದಾತನು ದೇವಕುಮಾರನಾದ ಯೇಸು ಕ್ರಿಸ್ತ. ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಯೇಸುವಿನ ಮಾತುಗಳು. ಆದ್ರಿಂದ ಆಜ್ಞೆಯಲ್ಲಿ ಮಾತುಗಳನ್ನು ಮಾತಾಡಿದ್ರಲ್ಲೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ದೇವರ ಮೂಲಕ ಹೊಂದಿದ್ದಾನೆ. ಯಾರಿಗೆ ಹೇಳಿದ್ದಾನೆ? ಯಾರಿಗೆ ಟ್ರೈನಿಂಗ್ ಮಾಡಿದ್ದಾನೆ? ಅಪೋಸ್ತಲರಿಗೆ ಏನ್ ಮಾಡಿದಾನೆ? ಟ್ರೈನಿಂಗ್ ಮಾಡಿದ್ದಾನೆ ಬದ ಹೇಳಿದಾನೆ ಯೇಸು ಕ್ರಿಸ್ತ ಈ ಮಾತನ್ನ. ನೋಡೋಣ ಮತ್ತೇನು ಬರ್ಸುವರ್ತಿ 28ನೇ ಅಧ್ಯಾಯ 18ನೇ ವಚನ. ನಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾಗಿರ್ತಕ್ಕಂಥ ವಚನ ಭಾಗವನ್ನು ಒಂದ್ಸಲ ಮತ್ತೊಮ್ಮೆ ನೋಡೋಣ. ಮತ್ತೇನು ಬರ್ಸುವರ್ತಿ 28ನೇ ಅಧ್ಯಾಯ 18ನೇ ವಚನ. 28:18 ಬ್ರದರ್. ಓಕೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ಓಕೆ. ನಾನು ನಿಮಗೆ ಆಜ್ಞಾಪಿಸಿದನಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ సింపుల్ ఆಗಿದೆ. నేను మీకు ఏ సంగతులను ఆజ్ఞాపించుతునో లేకపోతే నేను మీకు ఏ సంగతులను బోధించుతునో. ಸೊ ಇಲ್ಲಿ ಅಪೋಸ್ತಲರಿಗೆ ಕರ್ತನಾದ ಯೇಸು ಕ್ರಿಸ್ತನು ಮೂಲಕ ಟ್ರೈನಿಂಗ್ ಆದಂತ ವಿಷಯವನ್ನು ತಿಳಿದು, ನಾನು ನಿಮಗೆ ಯಾವ ವಿಷಯಗಳನ್ನು ಕಲಿಸ್ಕೊಟ್ಟಿದ್ದೇನೋ, ನಿಮಗೆ ಯಾವ್ಯಾವ ಸಂಗತಿಗಳನ್ನು ಉಪದೇಶ ಮಾಡಿದನೋ ಅವನ್ನೆಲ್ಲ ನೀವೇನ್ ಮಾಡ್ರಿ, ಜನರಿಗೆ ಏನ್ ಮಾಡ್ರಿ, ಉಪದೇಶ ಮಾಡಿ ಅವ್ರನ್ನೆಲ್ಲರೂ ನನಗೆ ಶಿಷ್ಯರನ್ನಾಗಿ ಮಾಡಿ. ಆದ್ರಿಂದ ಅಪೋಸ್ತಲರು ಸಾಮಾನ್ಯರಾದ ಜನರಲ್ಲ. ಅಪೋಸ್ತಲ ಬೋಧನೆ ಎಂಬುದಾಗಿ ನೀನು ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ, ಅದನ್ನ ಆಸೆ ಮಾಡುವಂತದ್ದಲ್ಲ. ಅಪೋಸ್ತಲ ಬೋಧನೆ ಅದು ದೇವರ ಬೋಧನೆನೆ, ಅದು ಯೇಸು ಕ್ರಿಸ್ತಂದೇ. ಸೊ ಅಪೋಸ್ತಲ ಅನ್ನುವರು ದೇವರಿಂದ ನೇಮಿಸಲ್ಪಟ್ಟು ದೇವರ ಮೂಲಕ ತಿಳಿದಂತ ಸಂಗತಿಗಳನ್ನು ಪರಲೋಕದಿಂದ ಇಳಿದು ಬಂದಂತ ಯೇಸು ಕ್ರಿಸ್ತನ ಮೂಲಕ ಟ್ರೈನಿಂಗ್ ಆದಂತ ಜನರು, ಆ ಬೋಧಕನ ಮೂಲಕ ಕಲಿತಂತ ಜನರು. ನಂಬರ್ 2 ಯಾರಂದ್ರೆ ಪವಿತ್ರಾತ್ಮನನ್ನು ಕೂಡ ಅವರು ಕಲ್ತಿದ್ದಾರೆ. ಯೇಸು ಕ್ರಿಸ್ತನನ್ನು ಮುಖಾಮುಖಿಯಾಗಿ ಕಲ್ತಿದ್ದಾರೆ, ಆದ್ರೆ ಪವಿತ್ರಾತ್ಮನಿಗೆ ಶರೀರ ಇಲ್ಲ, ಮುಖಾಮುಖಿಯಾಗಿ ಭೇಟಿ ಆಗುವಂತ ಅವಕಾಶ ಇಲ್ಲ, ಆತನ ಜೊತೆ ನೀರು ಕುಡಿಯುವಂತ, ರೊಟ್ಟಿ ತಿನ್ನುವಂತ ಅವಕಾಶ ಇಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ. ದೈವತ್ವವನ್ನು ಹೊಂದಿರತಕ್ಕಂತ ಯೇಸು ಕ್ರಿಸ್ತನು ಮಾತ್ರ ಶರೀರಧಾರಿಯಾಗಿದ್ದಾನೆ. ಆದ್ರಿಂದ ಪವಿತ್ರಾತ್ಮನು ಕೂಡ ಸೆಕೆಂಡ್ ಟ್ರೈನರ್. ಯಾರಿಗೆ? ಅಪೋಸ್ತಲರಿಗೆ, 12 ಜನ ಅಪೋಸ್ತಲರಿಗೆ ಯೇಸು ಕ್ರಿಸ್ತನ ನಂತರ. ಯಾಕಂದ್ರೆ ಯೇಸು ಕ್ರಿಸ್ತನ ಸ್ವಲ್ಪ ಕಾಲ ಇದ್ದ, ಬಹಳ ಕಾಲ ಇರಲಿಲ್ಲ. ಆದ್ರಿಂದ ಯಾವಾಗಲೂ ಇರುವ ಆತನ ಮತ್ತೊಬ್ಬನನ್ನು ಯಾರಂದ್ರೆ ಪವಿತ್ರಾತ್ಮ. ಯೋಹಾನ ಬರೆಸುವಾರ್ತೆ 16ನೇ 13ನೇ ವರ್ಷದಲ್ಲಿ ಸಂಗತಿ ಬರೆಯಲ್ಪಟ್ಟಿದೆ. ಯೋಹಾನ ಬರೆಸುವಾರ್ತೆ 16:13. ಸತ್ಯದ ಆತ್ಮನು ಬಂದಾಗ, ನೋಡ್ರಿ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತನಾಡದೆ. ಈಗ ನೋಡ್ರಿ, ಇವಾಗ ಮೊದಲು ಯೇಸು ಕ್ರಿಸ್ತನು ಹೇಳಿದ ನಾನು ನನ್ನಷ್ಟಕ್ಕೆ, ಇದೇ ಶಬ್ದ ನೋಡ್ರಿ. ಯಾರ ವಿಷಯದಲ್ಲಿ? ಈಗ ಆತನು ಕೂಡ ತನ್ನಷ್ಟಕ್ಕೆ, ಇಬ್ರು ವಿಷಯದಲ್ಲಿ ನೋಡ್ರಿ. ಹೌದಾ ಬದ? ಈಗ ನಮ್ಗೆ ಯಾರಾದ್ರೂ ಕರೆದಿರ್ತಾರೆ, ಅವ್ರು ಏನ್ ಹೇಳಿರ್ತಾರೋ ಅದೇ ವಿಚಾರ ಮಾತಾಡ್ಬೇಕು. ನಮಗ್ ಬಂದಿದ್ದೆಲ್ಲ ಏನ್ ಮಾಡ್ಬಾರ್ದು. ನಮ್ಗೆ ಯಾವ್ದೋ ಒಂದು ಅಂಶ ಕೊಟ್ಟಿರ್ತಾರೆ, ಇದು ಈ ವಿಷಯದ ಬಗ್ಗೆ ಅದು ಮಾತಾಡಿದ್ರೆ ಏನಿರುತ್ತೆ? ಗೌರವ. ನಮ್ಮನ್ನು ಕರೆದದಕ್ಕೆ ಏನಾಗುತ್ತೆ? ಅದನ್ನ ಬಿಟ್ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡಿದ್ರೆ ಏನಾಗುತ್ತೆ ಬದ? ಈ ಮನುಷ್ಯ ಸರಿ ಇಲ್ಲ, ಹೊರಟಿದ್ದಾನೆ, ಇನ್ನೊಂದ್ಸಲ ಏನ್ ಮಾಡ್ಬಾರ್ದು, ಕೊಡಬಾರ್ದಲ್ಲ, ಕರಿಬಾರ್ದಂತಾರೆ. ಕೊಡೋದು ಪಕ್ಕಕ್ಕಿಡೋ, ಕರಿಬಾರ್ದಂತಾರೆ. ಹೌದಾ? ಇದು ಎಷ್ಟು ಕರೆಕ್ಟ್. ಪವಿತ್ರಾತ್ಮ ವಿಷಯದಲ್ಲಿ ಕೂಡ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, ಆತನು ಕೂಡ ತನ್ನಷ್ಟಕ್ಕೆ ತಾನೇ, ನಾನು ನನ್ನಷ್ಟಕ್ಕೆ ತಾನೇ ಮಾತಾಡಿಲ್ಲ, ಆತನು ಕೂಡ ತನ್ನಷ್ಟಕ್ಕೆ ತಾನೇ ಮಾತನಾಡ, ತಮ್ಮಷ್ಟಕ್ಕೆ ತಾವೇ ಮಾತಾಡೋ ಅಭ್ಯಾಸ ಚಾಳಿ ಇಬ್ಬರಿಗೂ ಇಲ್ಲ ನೋಡ್ರಿ. ಯಾರಿಗಿಲ್ಲ? ಇದನ್ನ ನಾವು ಇವತ್ತು ಬೋಧಕರಾದಂತ ನಾವು ಅಳವಡಿಸ್ಕೊಂಡ್ರೆ ಏನ್ ಬದ್ರೆ ಚೆನ್ನಾಗಿರ್ತೀವಿ ನೋಡಿ. ತನ್ನಷ್ಟಕ್ಕೆ ತಾನೇ ಮಾತಾಡುವಂತ ಹವ್ಯಾಸ ಯಾರಿಗಿಲ್ಲ? ಮೊದಲನೇದಾಗಿ ಯೇಸು ಕ್ರಿಸ್ತನಿಗಿಲ್ಲ, ಪವಿತ್ರಾತ್ಮನಿಗೆ ಕೂಡ ಆ ಚಾಳಿ, ಆ ಹ್ಯಾಬಿಟ್ ಅನ್ನೋದು ಇಲ್ಲ. ಆದ್ರಿಂದ ದೈವ ಗ್ರಂಥ ಏನ್ ಬರೆಯಲ್ಪಟ್ಟಿದೋ ಅದನ್ನು ಉಪದೇಶ ಮಾಡಿದ್ರೆ ಅದು ಉಪದೇಶಗಳಿಗೆ ಏನಾಗುತ್ತೆ? ಕ್ಷೇಮ. ಇಲ್ಲದನ್ನೆಲ್ಲ ಸೇರಿಸಬಾರ್ದು. ನಮ್ಮಷ್ಟಕ್ಕೆ ನಾವೇ ಮಾತಾಡಿದ್ರೆ ಅದು ಅಪಾರ್ಥಕ್ಕೆ ಹೋಗುತ್ತದೆ, ಅದು ನಮ್ಗೆ ಶ್ರೇಯಸ್ಸಲ್ಲ, ಕ್ಷೇಮವೂ ಕೂಡ ಅಲ್ಲ. ಆದ್ರಿಂದ ಆತನು ತನ್ನಷ್ಟಕ್ಕೆ ತಾನೇ ಏನು ಮಾತನಾಡದೆ ಕೇಳಿದ ಮಾತುಗಳನ್ನೇ ಆಡು. ಕೇಳಿದ ಎಲ್ಲಿ ಕೇಳಿದಾನೆ? ಕೇಳಬೇಕಂದ್ರೆ ಯಾರೋ ಒಬ್ರು ಹೇಳಿರ್ಬೇಕು ತಾನೆ. ಎಲ್ಲಿ ಕೇಳಿದಾನೆ ಪದ? ಸುನಿಲ್ ಬದ ಹೇಳ್ತಾರೆ ನಮ್ಗೆ. ಸುನಿಲ್ ಬದ ಆತನು ಕೇಳಿದ ಸಂಗತಿಗಳನ್ನೇ ಹೇಳ್ತಾನೆ. ಎಲ್ಲಿ ಕೇಳಿದಾನೆ?
ಕೇಳ್ಬೇಕಂದ್ರೆ ಯಾರೊಬ್ರು ಹೇಳಿರ್ಬೇಕು. ಈಗ ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ. ಪವಿತ್ರಾತ್ಮನು ಕೂಡ ಕೇಳಿದ್ದನ್ನೇ ಮಾತಾಡ್ತಿದ್ರೆ. ಎಲ್ಲಿ ಕೇಳಿಸ್ಕೊಂಡಿದ್ದಾನೆ? ಯಾರು ಮಾತಾಡಿದ್ದಾರೆ? ಏನ್ಬೋದ? ಇದ್ರ ಅರ್ಥ ಏನಂದ್ರೆ ಆತನು ಕೂಡ ತಂದೆ ಏನ್ ಹೇಳಿದಾನೋ ಅದನ್ನೇ ಹೇಳ್ತಾನಂತ. ಸೊ ಲ್ಯಾಂಗ್ವೇಜ್ ಬೇರೆ ಆಗಿದೆ. ಆತ ನನಗೆ ಹೇಳಿದಾನಂತ ಅಲ್ಲಿ ಪ್ಲೇನ್ ಆಗಿ ಹೇಳಿದ, ಇದನ್ನು ಸ್ವಲ್ಪ ಸುತ್ತು ಬಳಸಿ ಹೇಳ್ತಾನೆ ಅಷ್ಟೇ. ಆತನು ಕೂಡ ತನ್ನಷ್ಟಕ್ಕೆ ತಾನೇ ಮಾತಾಡಿದೆ, ಏನನ್ನೋ ಕೇಳಿದಾನ. ಎಲ್ಲಿ ಕೇಳಿರ್ಬೋದು? ಎಲ್ಲಿ ಕೇಳಿರ್ಬೋದು ಮದ? ಎಲ್ಲಿ ಕೇಳಿರ್ಬೋದು? ಅದು ಎಲ್ಲಿ ಪ್ಲೇಸ್ ಅಂತ ಕೇಳ್ತಾ ಇದ್ದೀನಿ. ಮತ್ತೆ ಅದನ್ನ ಹೇಳಿ ಸಿಂಪಲ್ ಆಗಿ. ಏನ ಎಲ್ಲಿ ಹೋಟ್ಲಾ, ತಾಜ್ ಮಹಲ್, ಇಲ್ಲ ಎಲ್ಲೋ ಎಲ್ಲಿ ಇರ್ಬೋದು ಬದಾರ ಅನ್ನಂಗೆ ನೀವು ಆಲೋಚನೆ ಮಾಡ್ತಿದ್ರೆ ಅವರು ಅಲ್ಲೇ ತಾನೇ ಇರೋದು. ದೇ ಆರ್ ಎಟರ್ನಲ್ ಬೀಯಿಂಗ್ಸ್. ಬೇರೆ ಅವಕಾಶ ಇಲ್ಲ, ಬೇರೆ ಅವಕಾಶ ಮುಂದ. ಆದ್ರಿಂದ ಪರಲೋಕದಲ್ಲಿ ತಂದೆಯಿಂದ ಫೀಡ್ ಮಾಡಲ್ಪಟ್ಟು ತಂದೆಯಿಂದ ಕಲಿತದ್ದನ್ನು ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರಾದ ಪವಿತ್ರಾತ್ಮನು ಕೂಡ ತನ್ನಷ್ಟಕ್ಕೆ ತಾನೇ ಏನೋ ಮಾತಾಡೋದೆ, ಆತನ ಏನನ್ನು ಕೇಳಿದನೋ ಅದನ್ನೇ ಏನ್ ಮಾಡಿದ? ಅಪೊಸ್ತಲ. ಆದ್ರಿಂದ ಅಪೊಸ್ತಲರು ಅಂದ್ರೆ ಪ್ರತ್ಯೇಕವಾಗಿ ಪರಲೋಕದಿಂದ ಕಳಿಸಲ್ಪಟ್ಟಂತ ಇಬ್ಬರು ಬೋಧಕರ ಮೂಲಕ ಏನಾಗಿದೆ ಅಂದ್ರೆ ಟ್ರೈನಿಂಗ್ ಮಾಡಲ್ಪಟ್ಟಂತ ವ್ಯಕ್ತಿಗಳಾಗಿದ್ದಾರೆ. ಅವ್ರು ಸಾಮಾನ್ಯ ಜನರಾದ್ರು ಅವ್ರ ಟ್ರೈನಿಂಗ್ ಬಹಳ ಸ್ಪೆಷಲ್ ಟ್ರೈನಿಂಗ್. ಅವರ ಟ್ರೈನಿಂಗು, ಅವ್ರ ತರಬೇತಿ ಅನ್ನೋದು ಅದು ಸಾಮಾನ್ಯವಾದ ಜನರಿಂದ. ಮನುಷ್ಯರು ಸಾಮಾನ್ಯ ಜನರೇ, ಆದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಂತ ಜನರು ಮಾತ್ರ, ಇಬ್ಬರು ಮಾತ್ರ ಬಹಳ ವಿಶೇಷವಾದವರು, ಆತ್ಮಸಂಬಂಧಿಗಳು, ಪರಲೋಕದ ಸಂಬಂಧಿಗಳು. ಆದ್ದರಿಂದಲೇ ಅವರಿಗೆ ದೇವರು ನೇಮಿಸಿದಂತ ಅನಾದಿ ಮರ್ಮಗಳ ವಿಷಯದಲ್ಲಿ ಇವರಿಬ್ರು ಏನ್ ಮಾಡಿದ್ದಾರೆ? ಅವ್ರಿಗೆ ಟ್ರೈನಿಂಗ್ ಮಾಡಿದ್ದಾರೆ. ಇನ್ನು ಯೋಹಾನ ಬರೆದ ಸುವಾರ್ತೆಯಲ್ಲಿ ಹಲವಾರು ಈ ಪವಿತ್ರಾತ್ಮನ ಕುರಿತು 12 ವಚನ ಭಾಗಗಳಿರ್ತವೆ. 14 ಅಧ್ಯಾಯ 16, 17 ವಚನ, 26 ವರ್ಷಗಳು. ಆಮೇಲೆ ನಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ಸಮಾಚಾರ, ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸುವಾರ್ತಿಕರಿದ್ದಾರೆ. ನಾವು ಅನೇಕ ಬಾರಿ ಪವಿತ್ರಾತ್ಮನ ಬಂದಾಗ ಈ 3 ಲೇಖನ ಭಾಗಗಳನ್ನು ಬಹಳ ಸ್ಪಷ್ಟವಾಗಿ ನಾವು ಮಾಡ್ತೀವಿ. ಆದ್ರಿಂದ ಈ ಅಪೊಸ್ತಲರು ಇವ್ರ ಮೂಲಕ ಟ್ರೈನಿಂಗ್ ತೆಗೆದುಕೊಂಡು ನಂಬಿಕೆಯಿಂದ ದೇವರ ಮನೆಯನ್ನು ಮ್ಯಾನೇಜ್ ಮಾಡತಕ್ಕಂಥ ಈ ಜವಾಬ್ದಾರಿ, ಮ್ಯಾನೇಜರ್ ಪೋಸ್ಟ್ ಅನ್ನು ದೇವರು ಇವರಿಂದ ಟ್ರೈನಿಂಗ್ ನುರಿತರಾಗಿ ಈ ಮ್ಯಾನೇಜರ್ ಕೆಲಸಕ್ಕೆ ಬಂತಾರೆ. ಅಂದ್ರೆ ಯಾವ್ದಾದ್ರು ಒಂದು ಕೆಲಸಕ್ಕೆ ಬಿಫೋರ್ ಹೆಂಗ್ ಟ್ರೈನಿಂಗ್ ಮಾಡ್ತು, ಸೊ ಇವರಿಗೆ ಶರೀರದ ಮೂಲಕ ಯೇಸು ಕ್ರಿಸ್ತನು ಅದೃಶ್ಯನಾಗಿ ಪವಿತ್ರಾತ್ಮನ ಗೈಡೆನ್ಸ್ ಅಲ್ಲಿ, ಟ್ರೈನಿಂಗ್ ಅಲ್ಲಿ ಇವರು ತುಂಬಾ ನುರಿತರಾಗಿ ದೇವರ ಮನೆ ವಿಷಯದಲ್ಲಿ ಬಹಳ ಜವಾಬ್ದಾರಿಗಳಂತ ಕೆಲಸಕ್ಕಾಗಿ ನೇಮಿಸಲ್ಪಟ್ಟಿದೆ. ಈ ಮಾತನ್ನು ಅಪೊಸ್ತಲ ಪೌಲನು ಈ ರೀತಿಯಾಗಿ ಹೇಳ್ತಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. 4ನೇ ಅಧ್ಯಾಯ 1ನೇ ವಚನ. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎಣಿಸಬೇಕು. ನೋಡಿ, ಮ್ಯಾನೇಜರ್, ಗೃಹ ನಿರ್ವಾಹಕ, ದೇವರ ಮರ್ಮಗಳ ವಿಷಯದಲ್ಲಿ, ಸತ್ಯಾರ್ಥಗಳಂತ ಕನ್ನಡದಲ್ಲಿದೆ, ತೆಲುಗಲ್ಲಿ ಏನಂದ್ರೆ ದೇವರ ಮರ್ಮಗಳ ವಿಷಯದಲ್ಲಿ ಗೃಹ ನಿರ್ವಾಹಕರು ಎಂಬುದಾಗಿ ಪ್ರತಿಯೊಬ್ಬ ಮನುಷ್ಯರನ್ನು ನಮ್ಮನ್ನು ಭಾವಿಸಬೇಕು. ಅಂದ್ರೆ ದೇವರ ಮನೆಯನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ದೇ ಆರ್ ಅಪಾಯಿಂಟೆಡ್ ಆಸ್ ಎ ಮ್ಯಾನೇಜರ್ಸ್. ಮ್ಯಾನೇಜರ್ ಆಗೋದಕ್ಕೆ ಮೊದಲು ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದೇವರ ಮನೆಯನ್ನು ಮ್ಯಾನೇಜ್ ಮಾಡ್ಲಿಕ್ಕೆ, ಅದನ್ನ ಸರಿಯಾಗಿ ಜೋಪಾನವಾಗಿ ನೋಡಿಕೊಳ್ಳಿಕ್ಕೆ ದೇ ಹ್ಯಾವ್ ಎ ಪ್ರಾಪರ್ ಟ್ರೈನಿಂಗ್ ಥ್ರೂ ದ ಪ್ರಾಪರ್ ಪರ್ಸನ್ಸ್. ಆ ಪರ್ಸನ್ಸ್ ಯಾರಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಮತ್ತು ಪವಿತ್ರಾತ್ಮನ ಮೂಲಕ ಅವರು ಈ ತರಬೇತಿಯನ್ನು ಪಡೆದುಕೊಂಡು ಅವರ ಮೂಲಕ ದೇವರು ಇಡೀ ಜಗತ್ತಿಗೆ ತನ್ನ ಅನಾದಿ ಮರ್ಮದ ಸಂಗತಿಗಳನ್ನು ತಿಳಿಸಿದ್ದಾರೆ. ಬಹಳ ಜನರು ನೋಡಿ, ಇವತ್ತಿಗೂ ವಿಚಿತ್ರ ಬಹಳ ಏನಂತಾರೆ ಬ್ರದರ್, ದೇವರ ವಿಷಯದಲ್ಲಿ ಆಗಲಿ, ಅಂದ್ರೆ ಬಹಳ ವಿಷಯಗಳಿವೆ. ನಾನು ಇತ್ತೀಚೆಗೆ ಇರ್ತಕ್ಕಂಥ ಬಹಳ ವೈರಲ್ ಆಗಿರ್ತಕ್ಕಂಥ ವಿಷಯ ಏನಂದ್ರೆ ದೇವರ ವಿಷಯದಲ್ಲಿ. ದೇವರು 3 ಜನ ಸೇರಿದ್ರೆ ಒಬ್ಬರು ಆಗ್ತಾರೆ ಬ್ರದರ್ ದೇವರು ಅಂದ್ರೆ. ಅದೇಗಾಗುತ್ತಾರೆ? ಒಬ್ಬ ವ್ಯಕ್ತಿ ಹೇಳ್ತಾನೆ, ಕಾಣಿಸೋದು ಒಬ್ಬರಂತೆ, ಹಿಂದಕ್ಕೆ ಎಷ್ಟು ಜನ ಇದಾರಂತೆ? ಅಲ್ಲ, ಕಾಣಿಸೋದು ಒಬ್ಬರಂತೆ, ಹಿಂದಕ್ಕೆ 3 ಜನ ಇದಾರಂತೆ. ಆಯ್ತಲ್ಲ? ಈ ದೇವ್ರೇನು ನಮ್ಮನ್ನು ಗಜಿಬಿಜಿ ಮಾಡಿ ಕನ್ಫ್ಯೂಷನ್ ಮಾಡಿ చూస్తేనేమో ఒకడంట వెనక ముందు ఆ టైమో నాకు అర్థం కాలేదు. దేవుడు ಯಾವಾಗಲೂ ಪ್ಲೇನ್ ಆಗಿರ್ತಾನೆ. ಏನ್ ಬದರ್? ಈ ಹಿಂದೂ ಮುಂದೆ ಮನುಷ್ಯರು ಗಜಿಬಿಜಿ ಮಾಡಿ ಆ ರೀತಿ ಇರಲ್ಲ ಬದರ್. ದೇವ್ರು ಯಾವಾಗಲೂ ಸ್ಪಷ್ಟವಾಗಿರ್ತಾನೆ. ಅಂದ್ರೆ ಅದು ಮರ್ಮ ಬದರ್, ನಿಮ್ಮಂತವ್ರಿಗೆ ಅರ್ಥ ಆಗಲ್ಲ ಅಂತಾನೆ. ಅದೇನಂತದು? ಅದು ದೊಡ್ಡ ದೊಡ್ಡ ಸೇವಕರಿಗೆ ಇರುತ್ತೆ. ಮರ್ಮ ಯಾವುದಿಲ್ಲ. ಮರ್ಮಗಳನ್ನು ಅಪೊಸ್ತಲರ ಮೂಲಕ ಏನ್ ಮಾಡಿದ್ದಾನೆ ದೇವರು? ಇವತ್ತೇನಾದ್ರೂ ಮರ್ಮ ಇದೆ ಬದ? ಮರ್ಮವನ್ನು ರಿವೀಲ್ ಮಾಡ್ಲಿಕ್ಕೆ ದೇವರು ಈ ಮನುಷ್ಯರನ್ನು ಏರ್ಪಾಟ್ ಮಾಡಿಕೊಂಡಿದ್ದಾರೆ. ದೇವರ ಮರ್ಮಗಳು ಎಫೆಸ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, ಆಮೇಲೆ ರೋಮಾಪುರದ ಪತ್ರಿಕೆ 16:25 ಇಲ್ಲಿ ಓದದ ವಚನದಲ್ಲಿ ದೇವರ ಮರ್ಮಗಳ ಸತ್ಯಾರ್ಥಗಳನ್ನು ತಿಳಿಸ್ಲಿಕ್ಕಾಗಿ ದೇವರ ಅಪೊಸ್ತಲರನ್ನು ಆಯ್ಕೆ ಮಾಡಿಕೊಂಡು ಅವರ ಮೂಲಕ ಮರ್ಮಗಳನ್ನು ಏನ್ ಮಾಡಿದ್ದಾನೆ ದೇವರು? ಏನ್ ಮಾಡಿದಾನೆ ಬದ? ಇವತ್ತು ಯಾವ್ದಾದ್ರು ಮರ್ಮ ಇದೆ ಬದ ಎಂಟೈರ್ ಬೈಬಲ್ ಅಲ್ಲಿ? ಈಗ ಮರ್ಮ ಯಾವ್ದಂದ್ರೆ ದೇವ್ರೆ. ಈಗ ಮರ್ಮವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವ್ದಾದ್ರು ಇದೆ ಅಂದ್ರೆ ಯಾವ್ದು ಬದ? ಈತನ ದೇವರ, ಆತನ ದೇವರ, ಈತನ ದೇವರ. ಈ ಎದುರುಗಡೆ ಒಬ್ಬನು,
ಹಿಂದಕ್ಕೆ ಬೈ ನೇಚರ್ ಗಾಡ್ ಒಬ್ಬನಂತೆ. ಇನ್ನೇನೋ ಹೇಳ್ತಾರೆ ಬರೋದು ಇಂಗ್ಲಿಷ್ ನಲ್ಲಿ, ನಮ್ಗೆ ಅಷ್ಟು ಇಂಗ್ಲಿಷ್ ಬರಲ್ಲ, ಏನೋ ಅಲ್ಪ ಸ್ವಲ್ಪ ಬರುತ್ತೆ. ಓಕೆ, ಸೊ ದೇವರು ಎದುರುಗಡೆ ಒಬ್ಬನು, ಹಿಂದ್ಗಡೆ ಎಷ್ಟು ಜನ ಒಬ್ಬದ? ದೇವ್ರು ಏನಾದ್ರು ಆಟ ಆಡ್ತಾನೆ ಕಣ್ಣ ಮುಚ್ಚಾಲೆ, ಇದಿಗೋ ಪಟ್ಕೊಂಡು ಚೆಪ್ಕೊಂಡು ಶುದ್ಧವಂತ ಒಂದು ಆಟ ಆಡ್ತಾರೆ ಚಿಕ್ಕ ಹುಡುಗರಿಗೆ. ಆ ರೀತಿಯಾಗಿ ದೇವ್ರು ಏನಾದ್ರು ಅಪಹಾಸ್ಯ ಮಾಡ್ತಾನ? ಆ ರೀತಿ ಮಾಡಿ ದೇವ್ರು ಯಾವಾಗ್ಲೂ ಒಬ್ಬನೇ. ನೀನ್ ಹಿಂದ್ಗಡೆ ನೋಡು, ಮುಂದ್ಗಡೆ ನೋಡು, ಮ್ಯಾಲಿಂದ ನೋಡು, ಬೈ ಟಾಪ್, ಬೈ ಬಾಟಮ್, ಬೈ ಸೈಡ್ ಎಫೆಕ್ಟ್ಸ್, ದೇರ್ ಇಸ್ ಓನ್ಲಿ ಒನ್ ಗಾಡ್. ಆತನೇ ದೇವರು. ಆದ್ರಿಂದ ಮರ್ಮಗಳನ್ನು ತಿಳಿಸ್ಲಿಕ್ಕಾಗಿ ದೇವರು ಈ ಜವಾಬ್ದಾರಿಯನ್ನು, ಅನಾದಿಯಿಂದ ಇರ್ತಕ್ಕಂಥ ದೇವರ ಮರ್ಮಗಳ ವಿಷಯವನ್ನು ತಿಳಿಸ್ಲಿಕ್ಕಾಗಿ ಒಂದೊಂದನ್ನು ಎಳೆಯಾಗಿ ಬಿಚ್ಚಿ ಹೇಳಲಿಕ್ಕಾಗಿ ದೇವರು ಯಾರನ್ನ ಆಯ್ಕೆ ಮಾಡಿಕೊಂಡಿದ್ದಾನೆ? ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ? ಅಪೋಸ್ತಲ ಮೂಲಕ ದೇವರು ಎಲ್ಲವನ್ನು ಮಾಡಿದ್ದಾನೆ. ಸೊ ಅವರು ತಮ್ಮ ಜೀವಿತ ಕಾಲದಲ್ಲಿ ಏನ್ ಮಾಡಿದಂದ್ರೆ ಮನುಷ್ಯರಿಗೆ ಭಕ್ತಿಗೆ ಜೀವನಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳನ್ನು ಹೇಳಿದ್ರು. ಆಮೇಲೆ ಎಲ್ಲ ಕಾಲಕ್ಕೆ ಇರ್ಬೇಕೆಂಬುದಾಗಿ ಅವನ್ ಏನ್ ಮಾಡಿದ್ರು? ಪತ್ರಿಕೆಗಳ ರೂಪದಲ್ಲಿ ಇದೇ ಬದಲ ಮಾತು ಪೇತ್ರನ ಬರೆದಂತ 2ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಆ ಮಾತನ್ನ ನಾವು ನೋಡ್ತೀವಿ. ಪೇತ್ರನ ಬರೆದಂತ 2ನೇ ಪತ್ರಿಕೆ 3ನೇ ಅಧ್ಯಾಯ ನೋಡಿ. 3ನೇ ಅಧ್ಯಾಯ 15ನೇ ವಚನ 3:15. ಅವರ ಬೆದರಿಸುವಿಕೆಗೆ ಹೆದರದೆ. 2ನೇ ಪೇತ್ರ 3:15. 2ನೇ ಪೇತ್ರ, ನೀವು 1ನೇ ಪೇತ್ರ ನಮ್ಮ ಸಕಲ ದೀರ್ಘಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿ. ಓಕೆ, ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು. ಅವನು ತನ್ನ ಎಲ್ಲಾ ಪತ್ರಿಕೆಗಳ ನೋಡಿ ಆ ಮಾತಲ್ಲಿ ಅವನು ತನ್ನ ಎಲ್ಲ ಪತ್ರಿಕೆಗಳ ರೂಪದಲ್ಲಿ ಯಾರು ಬರೆದಿದ್ದಾರೆ? ಆ ಮಾತಾಡಲು ಏನ್ ಮಾಡ್ತಾರೆ? ಪತ್ರಿಕೆಗಳಿವೆ. ಇದೇ ತಾನೇ ಪತ್ರಿಕೆಗಳು. ಪೌಲನ್ ಬರೆದ ಪತ್ರಿಕೆ, ಪೇತ್ರನ ಬರೆದ ಪತ್ರಿಕೆ, ಯೋಹಾನನ್ ಬರೆದ ಪತ್ರಿಕೆ ಅಂತ ಓದ್ತಿರ್ತಾನೆ. ಸೊ ಪತ್ರಿಕೆಗಳೆಲ್ಲ ಯಾರು ಬರೆದಿದ್ದಾರೆ? ಅಪೋಸ್ತಲರು ಬರೆದಿದ್ದಾರೆ. ಪತ್ರಿಕೆಗಳ ರೂಪದಲ್ಲಿ ಇನ್ ದ ಫಾರ್ಮ್ ಆಫ್ ಲೆಟರ್ಸ್ ಅವ್ರು ಏನ್ ಮಾಡಿದ್ದಾರೆ? ಅದನ್ನ ಬರೆದಿದ್ದಾರೆ. ಅದನ್ನ ಡಾಕ್ಯುಮೆಂಟ್ ಆಗಿ ರೆಡಿ ಮಾಡಿ ಇಡೀ ಮಾನವ ಕುಲಕ್ಕೆ ದೇವರ ಅನಾದಿ ಮರ್ಮವನ್ನು ಅನುಸರಿಸತಕ್ಕಂಥ ವಿಷಯಗಳ ಅರ್ಥ ಆಗ್ಲಿಕ್ಕಾಗಿ ಅವರು ಏನ್ ಮಾಡಿದ್ರೆ ಪತ್ರಿಕೆಗಳ ರೂಪದಲ್ಲಿ ನಮ್ಮ ಮಾನವರಿಗೆ ಏನ್ ಮಾಡಿದ್ರೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ನಮ್ಗಳ ಜವಾಬ್ದಾರಿ ಏನಂದ್ರೆ ಆ ಪತ್ರಿಕೆಗಳನ್ನು ಓದಿ ದೇವರ ಮರ್ಮಗಳ ವಿಚಾರವನ್ನು ನಾವು ಏನ್ ಮಾಡ್ಬೇಕು? ಅರ್ಥ ಮಾಡಿ. ದೇವರು ತನ್ನ ಮರ್ಮಗಳ ವಿಷಯದಲ್ಲಿ ಏನೇನು ತಿಳಿಸ್ಬೇಕು ಎಲ್ಲವನ್ನು ತಿಳಿಸಿ ನಮಗೆ ಕೊಟ್ಟಿರ್ತಕ್ಕಂಥ ಕಾರಣ ಆ ಪತ್ರಿಕೆಗಳಲ್ಲಿ ಅಪೋಸ್ತಲರು ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಭಕ್ತಿಗೆ ಜೀವನಕ್ಕೆ ಬೇಕಾದಂತ ಎಲ್ಲಾ ವಿಚಾರಗಳನ್ನು ಬರೆದಿದ್ದಾರೆ. ಪೇತ್ರನ ಬರೆದಂತ 2ನೇ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ ಈ ಮಾತು ನಮ್ಗೆ ಬರೆಯಲ್ಪಟ್ಟಿದೆ. ಅಲ್ಲಿ ಏನೈತೆ ಅಂತ ಹೇಳಿದ್ರೆ ತೆಲುಗಿನಾಗ ಓದ್ತಿ ನೋಡ್ರಿ. ఆ మహిమ గుణాతిశయమును బట్టి లేదు ఆ అనుభవ జ్ఞానం మూలముగా 1:3 మనల్ని పిలిచిన వాని గురించి అనుభవ జ్ఞానం మూలముగా ఆయన దైవశక్తి జీవమునకును భక్తికి కావాల్సిన ಅಪೋಸ್ತಲರು ತಮ್ಮ ಪತ್ರಿಕೆಗಳಲ್ಲಿ ಮನುಷ್ಯರು ಅವ್ರು ಯಾವ ರೀತಿಯಾಗಿ ಜೀವನ ಮಾಡಬೇಕು, ಯಾವ ರೀತಿಯಾಗಿ ಭಕ್ತಿಗೆ ಮಾಡಬೇಕು, ಜೀವನಕ್ಕೂ ಮತ್ತು ಭಕ್ತಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಏನ್ ಮಾಡಿದ್ದಾರೆ? ಎಲ್ಲಿ ಬರೆದಿದ್ದಾರೆ? ಎಲ್ಲಿ ಬರೆದಾರ? ಈಗ ನಾವು ಜೀವನ ಏನ್ ಮಾಡ್ಬೇಕು, ಭಕ್ತಿ ಹೇಗ್ ಮಾಡ್ಬೇಕು ಅನ್ನೋದನ್ನ ಯಾರಿಂದ ಕಲಿಬೇಕು? ಸಿನಿಮಾ ನೋಡಿ ಕಲಿಬೇಕಾದ ಅವಶ್ಯಕತೆ ಇಲ್ಲ. ಸಮಾಜವನ್ನು ನೋಡುವಂಥದ್ದು ಯಾವುದೋ ಪುಸ್ತಕ ಓದ್ಬೇಕಂತ ಅವಶ್ಯಕತೆ ಇಲ್ಲ. ಹೊಸ ಒಡಂಬಡಿಕೆ ಅಪೊಸ್ತಲರ ಪತ್ರಿಕೆಗಳು ಮನುಷ್ಯನ ಜೀವನಕ್ಕೆ ನೀನೇನ್ ಹೇಗೆ ಸಮಾಜದಲ್ಲಿ ಜೀವನ ಮಾಡ್ಬೇಕನ್ನೋದನ್ನ ಏನ್ ಮಾಡಿದಾರೆ ಅಪೊಸ್ತಲರು ಪತ್ರಿಕೆಗಳಲ್ಲಿ ಬರ್ತಾರೆ. ಮತ್ತೆ ಭಕ್ತಿ ಅಂದ್ರೆ ನೀನ್ ಹೇಗೆ ಪ್ರಾರ್ಥನೆ ಮಾಡ್ಬೇಕು, ಹೇಗೆ ಆರಾಧನೆ ಮಾಡ್ಬೇಕು ಎಂಬುದು, ಹೇಗೆ ನೀವು ದೇವರ ವಾಕ್ಯವನ್ನು ಅನುಸರಿಸಬೇಕು, ರಕ್ಷಣೆಗೆ ಸಂಬಂಧ ವಿಷಯಗಳು, ನಮ್ಮ ಭಕ್ತಿಗೆ ಸಂಬಂಧಪಟ್ಟಂತ ವಿಚಾರಗಳು ಯಾವುದನ್ನೇ ಮಾಡಿದೆ ಜೀವನಕ್ಕೂ ಮತ್ತು ಭಕ್ತಿಗೆ ಸಂಬಂಧಿಸಿದಂತ ಎಲ್ಲಾ ವಿಷಯಗಳನ್ನು ಅವ್ರು ಏನ್ ಮಾಡಿದಂದ್ರೆ ಪವಿತ್ರಾತ್ಮನ ಸಹಾಯದಿಂದ ಅವರು ಪತ್ರಿಕೆಗಳ ರೂಪದಲ್ಲಿ ಬರೆದಿದ್ದಾರೆ. ಆದ್ದರಿಂದಲೇ ಇವತ್ತು ನಾವು ಏನಾದ್ರೂ ಸ್ಟಡಿ ಮಾಡ್ಬೇಕು, ಉಪದೇಶ ಮಾಡ್ಬೇಕಂದ್ರೆ ಈ ಎಲ್ಲ ವಿಚಾರಗಳನ್ನು ಏನ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕೊಟ್ಟಿರ್ತಕ್ಕಂಥ ಟೈಟ್ಲು ಪದ ಏನಂದ್ರೆ ಅಪೊಸ್ತಲರ. ಇದೇನು ಕೆಟ್ಟ ಶಬ್ದನ ಒಳ್ಳೆ ಶಬ್ದನ? ನೀವೇ ಹೇಳ್ರಿ ಬದ, ಇದೇನು ಕೆಟ್ಟ ಶಬ್ದನ ಒಳ್ಳೆ ಶಬ್ದನ ಅಂತ ಕೇಳ್ತಾ ಇದ್ದೀನಿ. ಇಟ್ಟಾರ ಬದ ಒಳ್ಳೆ ಇದ್ದಿದ್ದನ್ನೇ ತಾನೆ. ಬೈಬಲಲ್ಲಿ ಇದೆ ಅಪೊಸ್ತಲ ಬೋಧನೆ. ಅಪೊಸ್ತಲರು ಯಾರು ಅನ್ನೋದು ದೇವರು ಅವ್ರ ಮೂಲಕನೇ ಫೈನಲ್, ಅವ್ರ ಮೂಲಕನೇ ಇಡೀ ಪ್ರಪಂಚಕ್ಕೆ ತನ್ನ ಮರ್ಮಗಳ ವಿಚಾರವನ್ನು ಬಯಲ್ಪಾಟ್ ಮಾಡಿದ್ರೆ. ಆದ್ದರಿಂದಲೇ ಅದಕ್ಕೇನಂತ ಕರೆದಿದ್ದೀವಿ ಅಂದ್ರೆ ಅಪೊಸ್ತಲರ ಬೋಧನೆ. ಅದರ ಅರ್ಥ ಅದು ಯೇಸು ಕ್ರಿಸ್ತನ ಅಲ್ಲ ಅಂತಲ್ಲ. ಈಗ ಬೆಳಿಗ್ಗೆ ಸಹೋದರ ಹೇಳಿದಾಗೆ ಯೋಹಾನ ಬರೆದ 2ನೇ ಪತ್ರಿಕೆ 9ನೇ ವಚನದಲ್ಲಿ ಕ್ರಿಸ್ತನ ಉಪದೇಶವನ್ನು ಬಿಟ್ಟು ಅಂತಿದೆ. ಹಂಗಾರ ಅಪೊಸ್ತಲ ಬೋಧನೆ ಕ್ರಿಸ್ತನ ಸಂಬಂಧಪಟ್ಟಿಲ್ಲ ಅಂತ ಹೇಳಿಕ್ ಆಗುತ್ತಾ? ಇಲ್ಲ. ದೇವ್ರ ಬೋಧನೆ ಯಾರು ಕೊಟ್ಟಿದ್ದಾನೆ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಾದ ನಂತರ ಪವಿತ್ರಾತ್ಮನಾದ ನಂತರ ಅಪೊಸ್ತಲ.
ಸೊ ಆದ್ರಿಂದ ನಾವೇಂತ ಕರಿತೀವಿ ಅಂದ್ರೆ ದಿ ಟೀಚಿಂಗ್ಸ್ ಆಫ್ ಅಪೋಸ್ತಲ, ಅಪೋಸ್ತಲ ಬೋಧನೆ. ಆದ್ರಿಂದ ಮಾನವ ಕುಲಕ್ಕೆ ಅಪೋಸ್ತಲರ ಬೋಧನೆಯೇ ಫೈನಲ್. ಅವನ ನಿತ್ಯ ಜೀವಕ್ಕೂ ಅವನ ರಕ್ಷಣೆಗೂ ಅಪೋಸ್ತಲ ಬೋಧನೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಅವನು ತಿಳ್ಕೊಂಡು ಅನುಸರಿಸದಿದ್ರೆ ಯಾವ ಮನುಷ್ಯನಿಗೂ ನಿತ್ಯ ಜೀವ ಇಲ್ಲ, ಯಾವ ಮನುಷ್ಯನಿಗೇನಿಲ್ಲ, ರಕ್ಷಣೆ ಏನಿಲ್ಲ. ಅಪೋಸ್ತಲ ಗೊತ್ತ 11ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆ ಪೇತ್ರನು ಬಂದು ನೀನು ಯಾವ ಮಾತುಗಳ ಮೂಲಕ ರಕ್ಷಣೆ ಹೊಂದ್ತೀಯೋ ಆ ಮಾತುಗಳನ್ನು ಆತನು ಬಂದು ನಿಮಗೆ ತಿಳಿಸ್ತಾನೆ ಎಂಬುದಾಗಿ ಕೊರ್ನೇಲಿ ಕುಟುಂಬಕ್ಕೆ ದೇವದೂತನು ಹೇಳಿದ. ದೇವದೂತ ಹೇಳಬಹುದಾಗಿತ್ತಲ್ಲ, ಈ ಬೋಧನೆ ಅನ್ನೋದನ್ನ ದೇವರು ಯಾರಿಗೆ ಕೊಟ್ಟಿಲ್ಲ? ದೇವದೂತರಿಗೆ ಕೊಟ್ಟಿಲ್ಲ, ಅಪೋಸ್ತಲರಿಗೆ ಮಾತ್ರ. ಅಪೋಸ್ತಲರಿಗೆ ಯಾರಂದ್ರೆ ಅವ್ರು ನಂಬಿಕೊಳ್ಳುವಂತ ಜನರು ಈ ಟಾರ್ಗೆಟ್ ನ ರೀಚ್ ಮಾಡ್ತಾರೆ, ಎಲ್ಲಾ ಕಷ್ಟಗಳಿಗೆ ಶ್ರಮೆಗಳಿಗೆ ನಿಂತುಕೊಂಡು ಇದನ್ನು ಫುಲ್ಫಿಲ್ ಮಾಡ್ತಾರೆ ಎಂಬ ಭರವಸೆ ಯಾರಿಗಿದೆ? ದೇವರಿಗೆ. ಆದ್ರಿಂದ ಅವರಿಗೆ ದೇವರು ಈ ಬೋಧನೆಯನ್ನು ಒಪ್ಪಿಸಿಕೊಡ್ತಾರೆ. ನಾನು ಮೊದಲೇ ಹೇಳಿದ್ದೀನಿ, ಒಪ್ಪಿಸಿಕೊಡೋದ್ರಲ್ಲಿ ದೇವ್ರ ಉದ್ದೇಶ ಏನಂದ್ರೆ ಅವ್ರ ಸ್ವಭಾವವನ್ನು ಅನುಸರಿಸಿ ಅವ್ರ ಗುಣವನ್ನು ನೋಡಿ ದೇವರು ಒಬ್ಬರಿಗೆ ಒಂದು ಕೆಲಸವನ್ನು ಕೊಡ್ತಾರೆ. ಮಾಡಲ್ಲ ಅಂದ್ರೆ ಅವ್ರು ರಿಜೆಕ್ಟ್ ಮಾಡ್ತಾನೆ ದೇವ್ರು. ಏಸಾವ್ ಯಾಕೋಬನ ಕತೆ ಅದೇ. ದೊಡ್ಡವನಿಗೆ ಮೋಸ ಮಾಡ್ದ ಅಂತ ಹೇಳಿ ರೋಮಾಪುರ ಪತ್ರಿಕೆಯಲ್ಲಿ ಕೆಲವರು ದೇವರ ಅನ್ಯಾಯಗಾರನ ಅಂತ ಹೇಳಿದ್ರೆ ಅದನ್ನ ವಾದ ಮಾಡ್ಬೇಕು ಅವ್ರು. ಕಾರಣ ಏನಂದ್ರೆ ಮನುಷ್ಯರ ಸ್ವಭಾವದ ಮೇಲೆ ದೇವ್ರು ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡಬಾರ್ದು ಅನ್ನೋದನ್ನ ದೇವರು ತನ್ನ ಸಾರ್ವಭೌಮದಲ್ಲಿ ಅಧಿಕಾರ ಆತನೇ ಡಿಸೈಡ್ ಮಾಡ್ತಾನೆ. ಆತನ ಆಯ್ಕೆಗೆ ಯಾರು ಪ್ರಶ್ನಿಸುವಂತದ್ದು ಇರೋದಿಲ್ಲ. ಆದ್ರಿಂದ ಈ ಅಪೋಸ್ತಲ ಬೋಧನೆ ಮೂಲಕವೇ ಮನುಷ್ಯನಿಗೆ ರಕ್ಷಣೆ ಆಗುತ್ತದೆ. ಅಪೋಸ್ತಲ ಬೋಧನೆಯನ್ನು ಬಿಟ್ಟು ಇನ್ನೊಂದು ಉಪದೇಶ ಮಾಡಿ ರಕ್ಷಣೆ ಹೊಂದ್ತೀನಿ ಅಂತ ಹೇಳಿದ್ರೆ ಅದು ಶಾಪಗ್ರಸ್ತವಾದ್ದು. ನಾವು ಮೊದಲು ಬೆಳಿಗ್ಗೆ ಸಹೋದರ ಕ್ರಿಸ್ತ ಗಲಾತ್ಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಈ ಬೋಧನೆ ಎನ್ನಲ್ಲದೆ, ನಮ್ಮ ಬೋಧನೆ ಎನ್ನಲ್ಲದೆ ಬೇರೆ ಬೋಧನೆ ನಾವಾಗ್ಲಿ ಪರಲೋಕದಿಂದ ಬಂದಂತ ಒಬ್ಬ ದೇವದೂತನಾಗಲಿ ಮಾಡಿದ್ರೆ ಅವನೇನಾಗ್ತಾನಂತೆ? ಶಾಪಗ್ರಸ್ತನಂದ್ರೆ ನರಕಪ್ರಾಯನಂತ. నరకానికి పాత్రుడని మూల భాషలో ఏముంటుందంటే శాపగ్రస్తుడని పదంతో ನರಕ ಪಾತ್ರುಡು. ಶಾಪಗ್ರಸ್ತನ ಅಂದ್ರೆ ಅವನಿಗೇನು ಹಿಂಗಾಗಿದ್ರೆ ಶಾಪ ಏನು ಆಗ್ತಾನೆ ಅಂದ್ರೆ ಕಾಲು ಹೋಗುತ್ತೋ, ಕೈ ಹೋಗುತ್ತೋ, ಕಣ್ಣು ಹೋಗುತ್ತೋ, ಅಲ್ಲ ಕುರೂಪಿ ಆಗ್ತಾನೆ ಸಿನಿಮಾಗಳ ಆ ರೀತಿ ಅಲ್ಲ. ಶಾಪಗ್ರಸ್ತುడు అంటే అర్థం ఏంటంటే అతడు నరక పాత్రుడు. ಅವನು ನರಕಕ್ಕೆ ಅಂದ್ರೆ ದೇವರ ಉಗ್ರತೆಗೆ ಪಾತ್ರ. ಅದರಿಂದ ಅಪೋಸ್ತಲರು ಏನ್ ಬೋಧಿಸಿದಾರೋ ಇವತ್ತು ಆ ಪತ್ರಿಕೆಗಳನ್ನು ಓದಿಕೊಂಡು ನಾವು ಅದನ್ನೇ ಏನ್ ಮಾಡ್ಬೇಕಾಗಿದೆ? ಉಪದೇಶ. ಆ ಉಪದೇಶ ಮಾಡಿದ್ರೇನೆ ಆ ಉಪದೇಶ ಮಾಡುವಂತ ಸುವಾರ್ತಿಕರ ಮಧ್ಯದಲ್ಲಿ ಆ ಸುವಾರ್ತೆಯನ್ನು ಕೇಳುವಂತ ಜನರ ಮಧ್ಯದಲ್ಲಿ ಏನ್ ಬರುತ್ತೆ ಬದ? ಅದನ್ನ ಬಿಟ್ಬಿಟ್ಟು ನಿನಗ್ ಬಂದಾಗ ನೀನು, ನನಗ್ ಬಂದಾಗ ನಾನು, ನಿಂತಾಳ ನೀನು, ನನ್ನ ತಮ್ಮವ್ರಿ ನಾನು, ನಂದಿಂಗೆ ನಿಂದಂಗೆ ಇನ್ನೆಲ್ಲಿ ಬರ್ತಾ ಐಕ್ಯತೆ ಬಂದಾಗ ಶೇಕ್ ಹ್ಯಾಂಡ್ ಕೊಡ್ತೀವಿ ಅಷ್ಟೇ. ನಿಮ್ ಮನಸ್ಸುಗಳು ಮಾತ್ರ ಏನಾಗಲ್ಲ. ಅದರಿಂದ ಅಪೋಸ್ತಲ ಬೋಧನೆ ನಿಜವಾದ ಐಕ್ಯತೆಯನ್ನು ಮನುಷ್ಯರು ಇರ್ತೀವಿ. ಅದರಿಂದ ಅಪೋಸ್ತಲ ಬೋಧನೆಗೆ ಭಿನ್ನವಾಗಿ ಯಾರು ಮಾತಾಡ್ಬಾರ್ದು. ಅವನು ಶಾಪಗ್ರಸ್ತನಾಗ್ತಾನೆ. ಅಪೋಸ್ತಲ ಬೋಧನೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಅಂಶಗಳು ಬೆಳಿಗ್ಗೆ ಸಹೋದರ ಹೇಳಿದ್ರು. ದೇವರೊಬ್ಬನೇ ಅಂತಿದೆ. ನಿಮ್ಗೆ ಕೊಟ್ಟಿರ್ತಾನೆ ನೋಡಿ, ಶೀಟ್ ಕೊಟ್ಟಿದ್ರೆ ಅದ್ರಲ್ಲಿ ನೋಡ್ರಿ. ನಮ್ಮ ಸಹೋದರು ಆಂಧ್ರದಲ್ಲಿ ಮಾಡಿ ನಾನು ಮೊನ್ನೆ ಮೀಟಿಂಗ್ ಹೋದಾಗ ಅವ್ರು ಕೊಟ್ಟರು ಅದನ್ನ. ಸೊ ಚೆನ್ನಾಗಿದೆ, ನೀವು ನೋಡ್ಕೊಳ್ಳಿ. ಅಪೋಸ್ತಲ ಬೋಧನೆಯಲ್ಲಿ ದೇವರೊಬ್ಬನೇ. ಆತನ ಯಾರು? ಯಾವುದೇ ಕ್ರಿಸ್ತನ್ ಸಭೆ ಅಲ್ಲ ಇದೇ ಟೀಚಿಂಗ್ ಇರ್ಬೇಕು. ಹಾಗಾದ್ರೆ ಏನಿರುತ್ತೆ? ಅದಲ್ಲ ಅಂತೇಳಿ ಇನ್ನೊಂದು ಮಾತಾಡಿದ್ರೆ ನಮಗೆ ದೇವರೊಬ್ಬನೇ. ಆತನ ಯಾರು ಬದ? ತಂದೆ. ಎಷ್ಟು ವಚನಗಳಿವೆ ಹೌದು. ದೇವರೊಬ್ಬನೇ, ಆತನ ತಂದೆ ಆದ್ಮೇಲೆ ಆತನ ದೇವರಲ್ಲ, ಈತನ ದೇವರಲ್ಲ, ಆತೇನು, ಇದನ್ನೆಲ್ಲ ಕೇಳಬಾರ್ದು. ಅಡ್ಡದಿಟ್ಟಿ ಪ್ರಶ್ನೆ ಹೋಗಿ ಸ್ಟ್ರೈನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಆತನಲ್ವಾ, ಈತನಲ್ವಾ, ಮತ್ತೆ ಆತೆಲ್ಲಿ ಹೋದ ಈ ತರ ಅದು ನನಗೆ ಸಂಬಂಧ ಇರಲಾರ್ದು. ಬೈಬಲ್ ಹೇಳ್ತೆ ದೇವರೊಬ್ಬನೇ, ಆತನ ತಂದೆ ಅಂತ ಹೇಳಿದ್ರೆ ಫಿನಿಶ್. ಹಾಗಾದ್ರೆ ಈತ ಯಾರು, ಆತ ಯಾರು, ಆತೇನ ಆಗ್ತಾನೋ ಈತ ನೀನ್ ಡಿಸೈಡ್ ಮಾಡ್ಬೋದು. ನಿನಗೆ ಬಿಟ್ಟಂತ ವಿಚಾರ. ಪ್ಲೈನ್ ಆಗಿ ಕರೆಕ್ಟ್ ಆಗಿ ದೇವರ ವಾಕ್ಯದಲ್ಲಿ ಅಪೋಸ್ತಲರು ಏನ್ ಹೇಳಿದಾರೆ ಅಂದ್ರೆ ಯೇಸು ಕ್ರಿಸ್ತನ ಮೂಲಕ ಕಲ್ತಿದ್ದಾರೆ ತಾನೆ, ನನ್ನ ತಂದೆ ಪರಲೋಕದಲ್ಲಿ ಇದ್ದಾನೆ. ಸೊ ದೇವರ ಒಬ್ಬನೇ, ಆತನ ಯಾರು ಬದ? ತಂದೆ. ಎಲ್ಲಾ ಕ್ರಿಸ್ತನ ಸಭೆಗಳು ಎಲ್ಲಾ ಸುವಾರ್ತೆ ಇದನ್ನು ಬೋಧನೆ ಮಾಡಿದ್ರೆ ಆ ಬೋಧಕರು ಅಥವಾ ಆ ಉಪದೇಶ ಕೇಳಿದ ಜನರ ಮಧ್ಯದಲ್ಲಿ ಏನ್ ಬರುತ್ತೆ? ಇಲ್ಲ ಅಂತ ಹೇಳಿದ್ರೆ ಬರಲ್ಲ. ದೇವರೊಬ್ಬನೇ, ಆತನ ತಂದೆ. ಕರ್ತನೊಬ್ಬನೇ, ಆತನ ಯಾರು ಬದ? ಇಡೀ ಬೈಬಲ್ ಅಲ್ಲಿ ಅಪೋಸ್ತಲರು ಏಸೇ ಕ್ರಿಸ್ತನ್ ಎಂಬುದಾಗಿ ಉಪದೇಶ ಮಾಡಿದ್ರು. ಸುಮಾರು ವಚನಗಳನ್ನ ಬರ್ಕೊಂಡ್ ಬಂದಿದ್ದೀನಿ. ಏಸೇ ಕ್ರಿಸ್ತ ಎಲ್ಲಿ ಕೂಡ ಅದು ಭಿನ್ನವಾಗಿ ಅವ್ರು ಮಾತಾಡಿಲ್ಲ. ನನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಂತ ಯೇಸು ದೇವಕುಮಾರನಾದ ಯೇಸು ಕ್ರಿಸ್ತನ ಯೇಸು ನನಗಾಗಿ ಪ್ರಾಣ ಕೊಟ್ಟಂತ ದೇವಕುಮಾರನಾದ ಯೇಸು ಕ್ರಿಸ್ತನ ನಂಬಿಕೆ ವಿಷಯದಲ್ಲಿ ನಾನು ಜೀವನವನ್ನು ಸಾಗಿಸ್ತೇನೆ ಎಂಬುದಾಗಿ ಗಲಾತ್ಯರು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪೌಲನ್ 2ನೇ ಅಧ್ಯಾಯದಲ್ಲಿ ಪೌಲನ್ ಮಾತು. ಆದ್ರಿಂದ ದೇವರೊಬ್ಬನೇ, ಕರ್ತನು ಒಬ್ಬನೇ, ಆತ್ಮನು ಒಬ್ಬನೇ. ಈ 3 ಜನ ಸೇರ್ಸಕ್ ಪ್ರಯತ್ನ ಮಾಡಿದೆ ಅನ್ಕೋ, ಅಲ್ಲಿ ಐಕ್ಯತೆ ಬರುತ್ತಾ ಬರ್ದಾಗ ಬದರ್ ನೀವ್ ಹೇಳ್ಬೋದು. 3 ಜನ ಸೇರಿಸ್ಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿ ಸೇರಿಸ್ಬಿಡೋಣ, ಮತ್ತೆ ಯಾಕೆ ಸುಮ್ಮನೆ ಒಬ್ಬಂಟಿಗೆ ಹಾಕ್ತಾರೆ, ನಮ್ಗೆ ಯಾಕೆ ಬೇಕು, ಎಲ್ಲ ಸೇರಿ ಒಂದೇ ತಕಡೆ ಹಾಕ್ಬಿಡೋಣ, ಈತನ ಬಿಟ್ರೆ ಈತನ ಸಿಟ್ಟು, ಆತನ ಬಿಟ್ರೆ ಈತನ. ನಾನು ಚಿಕ್ಕವ್ರು ಇರ್ಬೇಕಾದ್ರೆ ಹೇಳ್ತಿದ್ರು ಒಂದ್ ಕತೆ. ಸುಮ್ನೆ ಯಾರು ಅವ್ರು ಇವ್ರು ಯಾಕೆ ಬೇಕಪ್ಪ, ಸುಮ್ಮನೆ
ಸುಮ್ಮನೆ ಹೋಗ್ತಿರ್ಬೇಕು ಮೂವರು. ಅವ್ರು ಸುಮ್ಮನೆ ಅವ್ರಿಗೆ ಜಗಳ ಇಲ್ಲ, ನಮ್ಗೆ ಯಾಕೆ ಜಗಳ ಅಂತೆ? ಇದೇನು ವಿಚಿತ್ರ ಪ್ರಶ್ನೆ. ನಾವು ಕೇಳಾರ್ದೆಲ್ಲ ಹೇಳ್ತಾರೆ ಜನರು. ಅದಕ್ಕೆ ಯಾವಾಗ ಏನ್ ಹೇಳುತ್ತೋ ಅಷ್ಟು ಆಲೋಚನೆ ಮಾಡಿದ್ರೆ ಸಾಕು. ಆಮೇಲೆ ಎರಡನೇದೇನಂತ ಹೇಳಿದ್ರೆ, ಯಾರಿಗೆ ಪ್ರಾರ್ಥನೆ ಮಾಡ್ಬೇಕು? ಅಪೊಸ್ತಲರು ಹೋದ್ರೆ ಯಾರಿಗೆ ಪ್ರಾರ್ಥನೆ ಮಾಡ್ಬೇಕು? ಪಿತೃಗಳ ಕಾಲದಲ್ಲಿ ಯಾರಿಗೆ ಪ್ರಾರ್ಥನೆ ಮಾಡಿದ್ರು ಬ್ರದರ್? ಎನೋಷನ ಕಾಲದಲ್ಲಿ ದೇವರಾದ ಯೆಹೋವನಿಗೆ ಪ್ರಾರ್ಥನೆ. ಅಬ್ರಹಾಮನ ಯಾರಿಗೆ ಪ್ರಾರ್ಥನೆ ಮಾಡಿದ? ಇಸಾಕನು, ಮೋಶೆ, ಇಸ್ರಾಯೇಲರೆಲ್ಲ ಯಾರು ಪ್ರಾರ್ಥನೆ ಮಾಡಿದ್ರು? ಯೇಸು ಕ್ರಿಸ್ತರು ಯಾರಿಗೆ ಪ್ರಾರ್ಥನೆ ಮಾಡಿದ್ರು? ಎಲ್ಲರೂ ಯಾರಿಗೆ ಪ್ರಾರ್ಥನೆ ಮಾಡಿದ್ರು? ಆಮೇಲೆ ಯೇಸು ಕ್ರಿಸ್ತನು ಯಾರಿಗೆ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿದ? ಎಲ್ಲೋ ಒಂದು ಕಡೆ ಒಂದು ಮಿಸ್ ಕಾಂಟೆಕ್ಸ್ಟ್ ಇರ್ತದೆ. ಬೈಬಲ್ ಒಂದೆರಡು ಇದ್ದಾವೆ, ಅಲ್ಲಿ ಯೇಸುಗೆ ಪ್ರಾರ್ಥನೆ ಮಾಡ್ದಂಗೆ ಇರ್ತದೆ. ಅದನ್ನ ಇಟ್ಕೊಂಡು ಯೇಸು ಪ್ರಾರ್ಥನೆ ಮಾಡೋದು ದೊಡ್ಡ ಆರ್ಟಿಕಲ್ ಬರೋದು ನಮ್ಮೂರ್ ಚರ್ಚ್ ಸಪ್ರೇಟ್. ಅದ್ರಲ್ಲಿ ಗಂಧ ಇಲ್ಲ, ಗಾಳಿ ಇಲ್ಲ. ನಾನು ನೋಡಿದ್ದೇನೆ. ಅಪೊಸ್ತಲರ 7ನೇ ಹಂತದಲ್ಲಿ ಸ್ಟೆಫೆನು ದೇವರ ಬಲಪಾಸದಲ್ಲಿ ನಿಂತುಕೊಂಡಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿ, ಯೇಸು ಪ್ರಭು ನಾ ಆತ್ಮನ ಸೇರಿಸುವ ಇಷ್ಟೇ ಇರುತ್ತೆ. ಆತನು ಕಾಣಿಸ್ತಾ ಇದ್ದಾನೆ, ಆದ್ರಿಂದ ಆತನು ಕೂಡ ಈತನಾಗೆ ಸಮಯವನ್ನು ಹೊಂದಿದ್ದಾನೆ, ಆತನು ಕೂಡ ಈತನಾಗೆ ಸತ್ವೋಗಿದ್ದಾನೆ, ಆದ್ರಿಂದ ಆತನ ನೋಡಿ ನಾನು ಕರ್ಕೊ ಅಂತ ಹೇಳಿ ಕಾಣಿಸ್ತಾ ಇದ್ದೀನಿ. ನಿನಗೂ ಕಂಡ್ರೆ ಪ್ರಾರ್ಥನೆ ಮಾಡಿ, ಯಾರು ಬೇಡ ಅಂತಾರೆ ಇವತ್ತು? ನಿನಗೂ ಕೂಡ ಆಕಾಶ ಕಡೆಗೆ ನೋಡು, ಆತನ ಕಂಡ್ರೆ ನಾನು ಕೂಡ ಕರ್ಕೊಂತ ಪ್ರಾರ್ಥನೆ ಮಾಡು. ಅಷ್ಟು ಬಿಟ್ರೆ ಎಲ್ಲಿ ಇರಂಗಿಲ್ಲ. ಆದ್ರಿಂದ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಯಾರ ಮೂಲಕ? ಈಗ ಮಾಡಿದ್ರೆ ಆ ಬೋಧಕರಲ್ಲಿ ಆಗ್ಲಿ, ಆ ಉಪದೇಶವನ್ನು ಕೇಳುವಂತ ಜನರಲ್ಲಿ ಆಗ್ಲಿ ಏನಿರುತ್ತೆ? ಆಯ್ಕೆ. ನಂಬರ್ 3, ಆರಾಧನೆ ಯಾರಿಗೆ ಮಾಡ್ಬೇಕು? ಅರಮರ ಬಲಿಸಿಂದ ಹೇಳ್ಬೇಡಿ, ನಾನು ಏನೋ ಕೇಳ್ತೀನಿ. ಕರೆಕ್ಟ್ ಆಗಿ 100% ಕಾನ್ಫಿಡೆಂಟ್ ಇದ್ರೆ ಯಾರಿಗೆ ಆರಾಧನೆ ಮಾಡ್ಬೇಕು? ತಂದೆಯಾದ ದೇವರಿಗೆ. ಪಿತೃಗಳ ಕಾಲದಲ್ಲಿ ಯಾರಿಗೆ ಆರಾಧನೆ ಮಾಡಿದ್ರು? ಮೊನ್ನೆ ನಾನು ಒಂದು ಪ್ರಶ್ನೆ ಕೇಳಿದೆ, ನಿಮ್ಗೆ ಅದು ಪ್ರಶ್ನೆ ನಿಮ್ಗೆ ಹೇಳ್ತಾರೆ. ಸಹೋದರ ಜೊತೆ ಇದ್ರ ಬಗ್ಗೆ ವಾಗ್ವಾದ ಮಾಡ್ತಾರೆ ಕೇಳಿ. ಸರಿ, ಮೂವರಿಗೂ ಆರಾಧನೆ ಮಾಡಿದ್ರಲ್ಲ, ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರಿಗೆ ಆರಾಧನೆ ಮಾಡ್ಬೇಕಾದ್ರೆ ಒಂದು ಪದ್ಧತಿ ಇತ್ತು. ಅವ್ರು ಯಜ್ಞವೇದಿಗಳನ್ನು ಕಟ್ಟಿ ಬಲಿಗಳನ್ನ ಅರ್ಪಿಸಿ ಅವ್ರಿಗೆ ಏನ್ ಮಾಡ್ತಾರೆ ದೇವ್ರಿಗೆ? ಎಲ್ಲಿ ಲಕ್ಷಾನುಗಟ್ಟಲೆ అంటే ಬಲಿಪೀಠ ಕಟ್ಟಾರೆ. ಏನ್ ನೂರಾರು ಬಲಿಪೀಠಗಳನ್ನ ಯಾರು ಕಟ್ಟಿದ್ದಾರೆ? ಯಾರು ಕಟ್ಟಿದ್ದಾರೆ ಬದ? ಯಾರಿಗೆ ಕಟ್ಟಿದ್ದಾರೆ? ಆ ಹೆಸರು ಹೇಳ್ಬಿಡ್ರಿ. ಯೆಹೋವನ. ಎಲ್ಲಿ ಯಾಕೆ ಒಂದು ಸಿಂಗಲ್ ಬಲಿಪೀಠನ ಯೇಸು ಕ್ರಿಸ್ತನ್ ಕಟ್ಟಿಲ್ಲ? ನೀವೆಲ್ಲ ಯಾರಾದ್ರೂ ನನಗೆ ಆನ್ಸರ್ ಹೇಳ್ಬೋದು. ಬ್ರದರ್, ನನ್ನ ಪ್ರಶ್ನೆ ಅರ್ಥ ಆಯ್ತಾ? ಬ್ರದರ್ ಅರ್ಥವಿದೆ. ಎಕಡೆನಾ ಎಲ್ಲಿ ಆದ್ರೂ ಎಲ್ಲಾ ಕಡೆ ನೂರಾರು ಯಜ್ಞ ವೇದಿಗಳು ಬಲಿಪೀಠಗಳನ್ನ ಯಾರು ಕಟ್ಟಿದ್ದಾರೆ? ಯೆಹೋವನ ಕಡೆ. ಯಾಕೆ ಯೇಸು ಕ್ರಿಸ್ತ ಒಂದರ ಕಟ್ಬೋದಾಗಿತ್ತಲ್ಲ? ಕಟ್ಟಿದಾರ ಬ್ರದರ್ ಎಲ್ಲ? ಏನ್ ಬ್ರದರ್? ಎಲ್ಲಿ ಕಟ್ಟಿಲ್ಲ. ಎಲ್ಲಾದ್ರೂ ಕಟ್ಟಿದ್ರೆ ತೋರಿಸಿ. ಇಲ್ಲದನ್ನೆಲ್ಲ ಆಲೋಚನೆ ಮಾಡ್ಬೇಕು. ತಂದೆಯ ದೇವರಿಗೆ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತನ ಮೂಲಕ ಆರಾಧನೆ ಮಾಡ್ಬೇಕು. ಹಳೆ ಒಡಂಬಡಿಕೆ ಡೈರೆಕ್ಟ್ ಆಗಿ ದೇವ್ರಿಗೆ ಅವ್ರು ಆರಾಧನೆ ಮಾಡ್ತಿದ್ರು. ಅದೇ ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ಒಬ್ಬ ಮೀಡಿಯೇಟರ್, ಒಬ್ಬ ಪ್ರಧಾನಿ ಯಾಜಕನಿದ್ದಾನೆ. ಆತನ ಮೂಲಕವೇ ಯೇಸು ಕ್ರಿಸ್ತ ಹೇಳಿದ್ದಾನೆ, ನನ್ನ ಮೂಲಕವೇ ತಂದೆ ಬಳಿಗೆ ಬರ್ಬೇಕು. ಯೋಹಾನ ಬರೆಸುವ ಇಬ್ರಿಯರ ಬರೆದ ಪತ್ರಿಕೆ 7:25 ಈತನು ತನ್ನ ಮೂಲಕ ದೇವರ ಬಳಿಗೆ ಬರುವವರ ಪಕ್ಷದಲ್ಲಿ ನಿರಂತರ ವಿಜ್ಞಾಪನೆಗಳನ್ನು ಮಾಡುತ್ತಾ ಅವರಿಗೆ ಸಹಾಯ ಮಾಡುವವನು ಆಗುತ್ತೆ. ಆದ್ರಿಂದ ನಮ್ಮ ಅರ್ಪಣೆ, ಆರಾಧನೆ, ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಮುಟ್ಟಿಸುವಂತವನು ಯಾರು? ಯಾರು ಬದಲ್? ನಾನು ಆತನಿಗೆ ಮಾಡ್ತೀನಿ, ಈತನಿಗೆ ನಿನ್ನಿಷ್ಟ. ಅದು ಬೈಬಲ್ಗೆ ಅಪೊಸ್ತಲ ಬೋಧನೆಗೆ ಸಂಬಂಧಪಟ್ಟಿದ್ದು ಅಲ್ಲ. ಅಪೊಸ್ತಲ ಬೋಧನೆ ದೇವರೊಬ್ಬನೇ ಆತನ ತಂದೆಯಾದ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಯೇಸು ಕ್ರಿಸ್ತನ ಮೂಲಕ. ಆರಾಧನೆಯನ್ನು ಕೂಡ ಯಾರಿಗೆ ಮಾಡಬೇಕು? ತಂದೆಯಾದ ದೇವರಿಗೆ ಮಾಡಬೇಕು. ಯಾರ ಮೂಲಕ? ಯೇಸು ಕ್ರಿಸ್ತನ. ಯೇಸು ಕ್ರಿಸ್ತನು ಕೂಡ ತನ್ನ ಜೀವಿತ ಕಾಲದಲ್ಲಿ ಯಾರನ್ನ ಆರಾಧನೆ ಮಾಡಿದ? ಯೇಸು ಕ್ರಿಸ್ತನ ಆರಾಧನೆ ಮಾಡಿದ. ಸೊ ತಂದೆ ಆರಾಧನೆ ಆತನು ಮಾಡಿದ್ದಲ್ಲದೆ ತನ್ನ ಹಿಂಬಾಲಿಸುವಂತ ಜನರಿಗೂ, ಶಿಷ್ಯರಿಗೂ, ಆ ಕಾಲದಲ್ಲಿ ಇರ್ತಕ್ಕಂಥ ಸಮರಯಸ್ಥರಿಗೂ, ಅಲ್ಲಿರ್ತಕ್ಕಂಥ ಜನರಿಗೆ ತನ್ನ ಉಪದೇಶವನ್ನು ಕೇಳ್ತಕ್ಕಂಥ ಎಲ್ಲಾ ಜನರಿಗೆ ಏನ್ ಹೇಳದಂದ್ರೆ, ತಂದೆಯನ್ನ ಏನ್ ಮಾಡ್ರಿ ಆರಾಧ್ರಿ, ಆತನೇ ತಂದೆ ಏನ್ ಮಾಡ್ತೀನಿ ಆರಾಧನೆಯನ್ನು ಅಪೇಕ್ಷಿಸುವಂತವನು ಆಗಿದೆ. ಒಂದ್ ಕಡೆ ಆರಾಧನೆ ಎಂಬ ಮಾತು ರೋಮ ಪತ್ರಿಕೆಯಲ್ಲಿ, ನಾನು ನನ್ನ ಆತ್ಮದಲ್ಲಿ ಸೇವಿಸುವಂತ ದೇವರ ಆಣೆ ಮಾಡಿ ಕರ್ತನಾದ ಯೇಸು ಎಂಬ ಆತನ ಮಗನ ಸುವಾರ್ತೆಯನ್ನು ಸಾಕ್ತಾರೆ. ಅಲ್ಲಿ ಕೂಡ ಚೆನ್ನಾಗಿ ನಾನು ಸೇವಿಸುವಂತ ವರ್ಷಿಪ್ ಎಂಬ ಪದ ಇದೆ ಇಂಗ್ಲಿಷ್ ನಲ್ಲಿ. ಅದಕ್ಕೆ ಎಲ್ಲಾ ಅಡ್ಡಬಿದ್ದೆ, ಮುಗಿದು ಬಿದ್ದೆ, ಅದೆಲ್ಲ ಕೂಡ ವರ್ಷಿಪ್ ಅಂತಿದೆ. ಆ ಪದಗಳೆಲ್ಲ ತಗೋಬೇಡಿ. ಆದ್ರಿಂದ ವರ್ಷಿಪ್ ಅನ್ನೋದು ಈಗ ಬಹಳ ಜನರು ಏನ್ ಮಾಡ್ತಂದ್ರೆ, ಆ ಪುರೋಸ್ಕೋನಿಯೋ, ಆ ಲೇಟ್ರಿಯೋ, ಅಲ್ಲಿದೆ, ಇಲ್ಲಿದೆ, ಅಲ್ಲಿದೆ, ಏನೇನೋ ಹೇಳ್ತಾರೆ. ನಾನು ಒಂದೇ ಪ್ರಶ್ನೆ ಅವ್ರು ಕೇಳಿದ್ರು, ಅದೆಲ್ಲ ಬಿಟ್ಬಿಡ, ಏನಾರು ಇರ್ಲಿ, ಯಾರಿಗ್ ಮಾಡಿದ್ರು ಅದ್ ಹೇಳ. ಒಂದೇ ಪ್ರಶ್ನೆ, ಯಾರಿಗ್ ಮಾಡಿದ್ರು? ಸಿಂಪಲ್ ಆಗಿ ಮುಗೀತು, ಅಷ್ಟು ಮಾಡಿ ನಿನ್ ಸಾಕು. ಅವೆಲ್ಲ ಲೇಟ್ರಿಯೋ, ಆ ಪದ ಹೇಳ್ದೆ, ಈ ಪದ ಹೇಳ್ದೆ, ಮುದ್ದು ಪೆಟ್ಕೊನಟ, ಅಡ್ಡ ಬಿದ್ದೆ, ಇದೆಲ್ಲ ಯಾರಿಗ್ ಮಾಡಿದ್ರು ಅಂತ ತಿಳ್ಕೊಂಡ್ಬಿಡು. ಆಮೇಲೆ ನೀನ್ ಏನ ಮಾಡ್ಬೇಕು. ಆದ್ರಿಂದ ಹಳೆ ಒಡಂಬಡಿಕೆಯಲ್ಲಿ ಇರ್ತಂತ ಹೊಸ ಒಡಂಬಡಿಕೆಯಲ್ಲಿ ಆರಾಧನೆ ದೇವರಿಗೆ ಮಾಡ್ಬೇಕಾದ್ರೆ ಒಂದು ನಿರ್ದಿಷ್ಟವಾದ ಆಜ್ಞೆಗಳು ಇವೆ. ಅವನ್ನ ಆದಿಮ ಸಭೆಯವರು ಮಾಡಿದ ಹಾಗೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೊಸ ಒಡಂಬಡಿಕೆ ಆರಾಧನೆ ಒಂದು ವಿಚಿತ್ರವಾದಂತ ಆರಾಧನೆ. ಇಟ್ಸ್ ಅಮೇಸಿಂಗ್ ವರ್ಷಿಪ್ ಪ್ಯಾಟರ್ನ್. ಕಾರಣ ಏನಂತ ಹೇಳಿದ್ರೆ, ಅದರಲ್ಲಿ
ಪ್ರಾರ್ಥನೆ ಇನ್ಕ್ಲೂಡ್ ಆಗಿದೆ, ಹಾಡುಗಳು ಇನ್ಕ್ಲೂಡ್ ಆಗಿದೆ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಲಾರ್ಡ್ಸ್ ಸಪ್ಪರ್. ಹಳೆ ಒಡಂಬಡಿಕೆಯಲ್ಲಿ ಈ ಪದ್ಧತಿ ಇದೆ ಬ್ರದರ್. ಲಾರ್ಡ್ಸ್ ಸಪ್ಪರ್ ಅನ್ನೋದಿದೆಯಾ? ಹೊಸ ಒಡಂಬಡಿಕೆಯಲ್ಲಿ ಮಾತ್ರನೇ ಕ್ರಿಸ್ತನ ರಕ್ತದ ಮೂಲಕ ತೊಳೆಯಲ್ಪಟ್ಟದ ಜನರು ದೇವರನ್ನ ಆರಾಧಿಸಬೇಕಾದ್ರೆ ದೇವಕುಮಾರನಾದ ಯೇಸು ಕ್ರಿಸ್ತನ ನೆನಪಿಸಿಕೊಳ್ಳುವುದಕ್ಕಾಗಿ, ಆತನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ, ಆತನ ಶರೀರ ಮತ್ತು ರಕ್ತವನ್ನು ತೆಗೆದುಕೊಳ್ಳುವಂತದ್ದನ್ನು ಎಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ? ಆರಾಧನೆ. ಅಂದ್ರೆ ಆರಾಧನೆ ಈ ರೀತಿ ಮಾಡ್ಬೇಕಂತ ಒಂದು ಪ್ಯಾಟರ್ನ್ ಹೊಸ ಒಡಂಬಡಿಕೆ ಇರಲ್ಲ, ಎಲ್ಲಿ ಅಲ್ಲಿ ಇರಲ್ಲ. ನೀನ್ ಯಾವುದೇ ವಿಚಾರದಲ್ಲಿ ಹಿಂಗೇ ಮಾಡ್ಬೇಕಂತ ಇಲ್ಲ. ಆದ್ರೆ ಅವ್ರು ಮಾಡಿದಂತ ಆದಿಮ ಸಭೆಯರು ಮಾಡಿದಂತ ವಿಧಿವಿಧಾನಗಳು ಅಪೊಸ್ತಲರ ಮೂಲಕ ಅವ್ರು ಆಜ್ಞಾಪಿಸಿದ ಲಕ್ಷಣವಾಗಿ ಪರಿಶೀಲನೆ ಮಾಡಿದಾಗ ಈ ಭಾನುವಾರದಿಂದ 5 ಸಂಗತಿಗಳನ್ನು ಮಾಡಿದ ನಮಗೆ ಕಾಣಿಸುತ್ತೆ. ಪ್ರಾರ್ಥನೆ, ಹಾಡುಗಳು, ವಾಕ್ಯೋಪದೇಶ, ಲಾರ್ಡ್ ಸಪರ್ ಅಂಡ್ ಆಫರಿಂಗ್ಸ್. ಸೊ ಇದು ಹೊಸ ಒಡಂಬಡಿಕೆ ಆರಾಧನೆ ಪದ್ಧತಿ. ಸೊ ಇದು ಮಾಡಿದ್ರೆ ಆರಾಧನೆ. ಅದರಲ್ಲಿ ಮತ್ತೆ ನೀನು ರೊಟ್ಟಿ ತಗೊಂತೀವಲ್ಲ, ದ್ರಾಕ್ಷಿ ರಸ ತಗೊಂತೀವಲ್ಲ, ಆತ ಮಾಡ್ದಂಗಲ್ಲ, ಈತಿಗೆ ಮಾಡ್ದ, ಅದು ನಿನ್ನ ವಿಚಾರ, ಹೌದಾನೆ? ಸೊ ಮಾಡೋದು ಯಾರಿಗೆ? ದೇವರೇ, ತಂದೆ. ಅದೇ ಎಂಟೈರ್ ಹೊಸ ಒಡಂಬಡಿಕೆಯಲ್ಲಿ ಕರ್ತನಾದ ಯೇಸು ನಡೆಯಿಂದಾಗಲಿ ನುಡಿಯಿಂದಾಗಲಿ ನೀವೇನು ಮಾಡಿದ್ರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ಎಲ್ಲೇ ಆದ್ರೂ ನೋಡ್ರಿ, ಯಾವುದೇ ಸ್ಟೇಟ್ಮೆಂಟ್ ತಗೊಂಡ್ರೆ ಗಾಡ್ ಅಂಡ್ ದಿ ಲಾರ್ಡ್ ಅನ್ನೋದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಹೇಳ್ತಾನೆ. ನಮಗೆ ಓದ್ಲಿಕ್ಕೆ ಕೈಲಾಗಿದೆ, ತಪ್ಪಾದ ಉಪದೇಶಗಳು ಮಾಡಿ ಐಕ್ಯತೆಯನ್ನು ಹೊಡಿತಾ ಇದೆ. ಆದ್ದರಿಂದ ಸೊ ಐಕ್ಯತೆ, ನಿಜವಾದ ಐಕ್ಯತೆ ಅಪೊಸ್ತಲರ ಬೋಧನೆ ಅಂದ್ರೆ ದೇವರೊಬ್ಬನೇ ಎಂಬುದಾಗಿ ನಂಬಬೇಕು, ಆತನ ತಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಸೊ ಪ್ರೇಯರ್ ಅನ್ನೋದು ಥ್ರೂ ಜೀಸಸ್ ವಿ ಮಸ್ಟ್ ಆಫರ್ ಟು ಗಾಡ್. ಸೊ ವರ್ಷಿಪ್ ಕೂಡ ಯು ಮಸ್ಟ್ ವರ್ಷಿಪ್ ಗಾಡ್ ಅವರ್ ಫಾದರ್. ಸೊ ಥ್ರೂ ಯೇಸು ಕ್ರಿಸ್ತನ ಮೂಲಕ ಆತನ ಏನ್ ಮಾಡ್ಬೇಕು? ಈ 3 ವಿಷಯಗಳಲ್ಲಿ ಕರೆಕ್ಟ್ ಆಗಿದ್ರೆ ಏನ್ ಬರುತ್ತೆ? ಏನ್ ಬರುತ್ತೆ ಬದ? ಇಲ್ಲ ಅಂತ ಹೇಳಿದ್ರೆ ಸಾಯತಕ್ಕ ಏನ್ ಮಾಡ್ಬೇಕು? ಐಕ್ಯತೆ ಬರುತ್ತೆ ಬದ. ನಾವು ಎಷ್ಟು ಬೋರ್ಡ್ ಐಕ್ಯತೆ ಸಭೆ ಯೂನಿಟಿ ಹೊಡೆದಾಡ್ಕೊಂಡ್ರೆ ಏನ್ ಮಾಡಲ್ಲ. ಈ ಪ್ರಧಾನವಾಗಿ ಇಂದಿನ ದಿನಗಳಲ್ಲಿ ಈ 3 ವಿಚಾರಗಳಲ್ಲಿ ಅಪೊಸ್ತಲರ ಬೋಧನೆಯನ್ನು, ದೇವರಿಂದ ಯೇಸು ಕ್ರಿಸ್ತನ ಮೂಲಕ ಟ್ರೈನಿಂಗ್ ಆದಂತ ಆ ವ್ಯಕ್ತಿಗಳ ಬೋಧನೆಯನ್ನು ಅನುಸರಿಸಿದ್ರೆ ಸಭೆಗಳಲ್ಲಿ, ಸುವಾರ್ತಿಕರಲ್ಲಿ, ಆ ಸಭೆಯಲ್ಲಿರ್ತಕ್ಕಂಥ ಜನರ ಅಥವಾ ಸಭಿಕರ ಮಧ್ಯದಲ್ಲಿ ಏನ್ ಬರುತ್ತೆ? ನಿಜವಾದಂತ ಐಕ್ಯತೆ. ಈ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಒಡುಕು ಜಗಳ ಉಂಟಾಗ್ಲಿಕ್ಕೆ ಕಾರಣ ಏನು ಬದ? ಇವು 3. ಏನೋ ಪ್ರಾರ್ಥನೆಯಲ್ಲಿ ಕರೆಕ್ಟ್ ಆಗಿ ಇರ್ಬೋದೇನೋ, ಇದನ್ನು ಹೋಗ್ತಾರೇನೋ, ದೇವರೊಬ್ಬನೇ ಈ ವರ್ಷಿಪ್ ವಿಷಯದಲ್ಲಿ ಏನಾಗಿದೆ? ಬಹಳ ಏನಾಗಿದೆ? ಮನುಷ್ಯರು ಹೊಡೆದಾಡುವಂತ ಸ್ಥಿತಿಗೆ, ಜಗಳ ಆಡುವಂತ ಸ್ಥಿತಿಗೆ, ದ್ವೇಷಗಳು, ಕಲಹಗಳು ಆಗಿದೆ. ಆದ್ರಿಂದ ಅಪೊಸ್ತಲ ಬೋಧನೆಯನ್ನು ಉಪದೇಶಿಸಿದ್ರೆ, ಅಪೊಸ್ತಲ ಬೋಧನೆಯನ್ನು ಅನುಸರಿಸಿದ್ರೆ ಯಾವ ಮನುಷ್ಯರಲ್ಲಿ, ಯಾವ ಬೋಧಕರಲ್ಲಿ, ಯಾವ ಪರಿಶುದ್ಧರಲ್ಲಿ, ಯಾವ ಸ್ಥಳೀಯ ಸಭೆಗಳು ಏನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಬದ? ಐಕ್ಯತೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಇನ್ನೊಂದು 100 ವರ್ಷ ಆದ್ರೂ ಕೇಳ್ತೀವಿ ಜನ, ಕಂಡಾಗ ಆಯ್ ಬಾಯ್ ಹೇಳಿ ಥ್ಯಾಂಕ್ಸ್ ಕೊಡ್ತೀವಾಗ್ಲಿ, ಮನಸ್ಸುಗಳು ಏನ್ ಮಾಡಲ್ಲ, ಕಲಿಯೋದು ಯಾವಾಗ್ಲೂ ಒಂದಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದ್ರಿಂದ ಅಪೊಸ್ತಲರ ಬೋಧನೆಯ ಅನುಸರಿಸಿ ಆ ಅಪೊಸ್ತಲರ ಬೋಧನೆಯನ್ನು ಉಪದೇಶ ಮಾಡಿದ್ರೆ ನಿಜವಾದ ಐಕ್ಯತೆ ಅನ್ನೋದು ಬರ್ತದೆ. ಕೊನೆಯದಾಗ ಒಂದು ವಚನ ಓದ್ಬಿಟ್ಟು ಮುಗಿಸ್ಬಿಡ್ತೀನಿ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ. ನಾನೇ ಓದ್ತೀನಿ. ಸಾರಿ, ನೀವೇ ಓದಿ ಬದರ್, ನನ್ನ ಹತ್ರ ತೆಲುಗು ಇದೆ, ಕ್ಷಮಿಸಿ. 17ನೇ ಅಧ್ಯಾಯ 20-21 ಓದಿಬಿಡ್ಬೋದು. ಒಂದ್ ಬಾರಿ ಎಲ್ಲ ನೋಡ್ಕೊಂಡ್ಬಿಡಿ. ಈ ನಾನು ಹೇಳಿದಂತ ಈ ಪ್ರಸಂಗಕ್ಕೆ ಕೊನೆಯ ಈ ಯೇಸು ಕ್ರಿಸ್ತನ ಸ್ಟೇಟ್ಮೆಂಟ್ ನೋಡ್ಕೊಂಡು ಮುಗಿಸ್ಕೊಂಡ್ಬಿಡೋಣ. ಓದಿ ಬದರ್. ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ, ಅಪೊಸ್ತಲರ ವಾಕ್ಯದಿಂದ ನನ್ನನ್ನು ನಂಬುವವರಿಗೋಸ್ಕರ ನಂಬುವವರಿಗೋಸ್ಕರನೂ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಕೆ, ನಂಬುವುದಕ್ಕಾಗಿ ನೋಡ್ರಿ, ಅವರೆಲ್ಲರೂ ಏನಾಗಿರ್ಬೇಕಂದ್ರೆ ಒಂದಾಗಿರೋದು. ಹೇಗಿರ್ಬೇಕು? ಒಂದಾಗಿರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನೀನು ನನ್ನನ್ನು ಕಳಿಸಿಕೊಟ್ಟಿ ಎಂಬುದಾಗಿ, ನೀನು ನನಗೆ ಕೊಟ್ಟಂತ ಮಾತುಗಳನ್ನು ಇವ್ರಿಗೆ ಕೊಟ್ಟಿದ್ರಿ, ಇವರ ಮಾತನ್ನು, ಇವರ ಬೋಧನೆಯನ್ನು ಅಂಗೀಕರಿಸಿದಂತವ್ರು ಕೂಡ ಅದನ್ನ ಕೇಳಿದ್ರೆ ಏನಾಗಿರ್ತಾರೆ? ಅದಕ್ಕೆ ಭಿನ್ನವಾಗಿ ಆಲೋಚನೆ ಮಾಡಿದ್ರೆ ಐಕ್ಯತೆ ಅನ್ನೋದು ಪಾಯಿಂಟ್ ಅರ್ಥ ಆಯ್ತಲ್ಲ. ನೀನ್ ನನ್ನನ್ನು ಕಳಿಸ್ಕೊಟ್ಟಿದ್ರಿ, ನನಗೆ ನಿನ್ನ ಮಾತುಗಳನ್ನು ಕೊಟ್ಟಿದ್ರಿ, ನಾನು ಅದನ್ನ ಅವ್ರಿಗೆ ಏನ್ ಮಾಡಿದ್ರೆ ಎಕ್ಸ್ಪ್ರೆಸ್ ಮಾಡಿದ್ರಿ. ಅವರ ಉಪದೇಶವನ್ನು ಕೇಳದಂತವ್ರು ಅದನ್ನ ಒಪ್ಪಿದ್ರೆ, ಅದನ್ನ ಅನುಸರಿಸಿದ್ರೆ ಅವಾಗೆಲ್ಲ ಏನಾಗ್ತಾರೆ ಬದ? ಒಂದಾಗ್ಲಿಕ್ಕೆ ಸರ್ ಇಲ್ಲ. ಯೇಸು ಕ್ರಿಸ್ತನ ದೇವ್ರು ಹೇಳಿದ್ನು ಯೇಸು ಕ್ರಿಸ್ತ ಒಪ್ಪಿದ್ದಾನೆ. ಯೇಸು ಕ್ರಿಸ್ತನ ಹೇಳಿದ್ನ ಯಾರು ಒಪ್ಪಿದ್ದಾರೆ? ಅಪೊಸ್ತಲರು. ನಾನು ಒಪ್ಪಲ್ಲ ಅಂದ್ರೆ ಬರಲ್ಲ. ಏನ್ ಬರಲ್ಲ? ಅಲ್ಲೇನೋ ಬಂದಿದೆ, ಇಲ್ಲಿ ಏನಾಗ್ತಾ ಇಲ್ಲ. ನಾನು ಒಪ್ಪಲ್ಲ, ಅದನ್ನ ಸಸೆ ಮೇಲೆ ಒಪ್ಪಲ್ಲ, ನನಗೆ ಹಿಂಗಿದೆ ಹಂಗಿದೆ ನಿನ್ ಸ್ವಂತ ಸಿದ್ಧಾಂತ ಮಾಡ್ಕೊಂಡ್ರೆ ಸೊ ನೆವರ್ ಕಮ್ಸ್ ಟು ಯೂನಿಟಿ. ಓದಿ ಪದ, ಅದನ್ನೇ ಓದ್ಬಿಡಿ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರ್ಬೇಕೆಂತಲೂ ತಂದೆಯೇ ನೀನು ನನ್ನಲ್ಲಿಯೂ ಇರುವ ಪ್ರಕಾರ
ರೈಟ್. ದೇವರಲ್ಲಿ ಯೇಸು ಕ್ರಿಸ್ತ ಇದ್ದಾನಂತೆ, ಯೇಸು ಕ್ರಿಸ್ತಲ್ಲಿ ದೇವರು ಇದ್ದಾನಂತೆ. ನಾವು ಕೂಡ ಅವರಿಬ್ಬರಲ್ಲಿ ಇರ್ಬೋದು. ಹೇಗೆ? ಆತನು ಹೇಳಿದಂತ ವಾಕ್ಯವನ್ನು ದೇವರು ಯೇಸು ಕ್ರಿಸ್ತ ಕೊಟ್ಟಿದ್ದಾನೆ, ಯೇಸು ಕ್ರಿಸ್ತ ಅಪೊಸ್ತಲರಿಗೆ ಕೊಟ್ಟಿದ್ದಾನೆ. ಆ ಅಪೊಸ್ತಲರ ಬೋಧನೆ ಕೇಳಿ ಅದನ್ನು ಅನುಸರಿಸಿದ್ರೆ ನಾವು ಕೂಡ ಅವರಲ್ಲಿ ಏನಾಗ್ತೀವಿ? ಆ ಟೀಮ್ ಅಲ್ಲಿ ಯಾರಿದ್ದಾರೆ? ತಂದೆ ಇದ್ದಾನೆ ನೋಡಿ, ಫೈನಲ್ ಆಗಿ ತಂದೆ ಇದ್ದಾನೆ ಆ ಸರ್ಕಲ್ ಅಲ್ಲಿ. ಆಮೇಲೆ ಯಾರಿದ್ದಾರೆ? ಯೇಸು ಕ್ರಿಸ್ತನೇ. ಇನ್ನು ಆಮೇಲೆ ಯಾರಿದ್ದಾರೆ? ನಾಲ್ಕನೇ ಯಾರು ಜಾಯ್ನ್ ಆಗ್ಬೇಕು? ನಾವು ಆಲ್ರೆಡಿ ಇದಾರೆ ಆ ಟೀಮ್ ಅಲ್ಲಿ. ಯಾರ್ಯಾರು? ದೇವ್ರಿದ್ದಾನೆ, ದೇವ್ರು ತನ್ನ ಮಾತು ಯೇಸು ಕ್ರಿಸ್ತ ಕೊಟ್ಟಿದ್ದಾನೆ, ಅವ್ರಿಬ್ರದ್ದು ಪ್ರಾಬ್ಲಮ್ ಇಲ್ಲ. ಈತನು ಏನ್ ಹೇಳಿದಾನೆ? ಎಸ್ ಅಂದಿದ್ದಾನೆ. ಈತನು ಅಪೊಸ್ತಲರು ಕೊಟ್ರೆ ಅವರು ಕೂಡ ಏನಂದ್ರೆ ಎಸ್ ಅಂತ ಆ ಟೀಮ್ ಅಲ್ಲಿ ಹೇಳಿದ್ರೆ. ಈಗ ಪ್ರಾಬ್ಲಮ್ ಯಾರ್ದು? ಇವರು ಉಪದೇಶವನ್ನು ಕೇಳಿದ್ರೆ ನಮ್ಮಲ್ಲಿ ಏನಿದೆ? ಜಾಯ್ನ್ ಆಗ್ಬೇಕಾ ಬೇಡ? ಜಾಯ್ನ್ ಆಗಬೇಡ. ಮತ್ತೆ ದೊಡ್ಡ ದೊಡ್ಡ ಸಭೆಗಳು, ಐಕ್ಯತೆ ಸಭೆ, ಯೂನಿಟಿ ಸಭೆ, ಸೌಹಾರ್ದ ಕೂಡ ಅಂತ ಹೇಳಿ ಎಲ್ಲಿ ಬರ್ತೈತೆ? ಆ ಪೋಸ್ಟ್ ಹೇಳಿದ ಬೋಧನೆಯಲ್ಲಿ ನಾವೆಲ್ಲ ಇದ್ರೆ ತಾನೆ ಅವರಲ್ಲಿ ಏಕವಾಗ್ಲಿಕ್ಕೆ ಸಾಧ್ಯ. ಆದ್ರಿಂದ ನಾನು ಕೊನೆಯದಾಗಿ ಏನ್ ಹೇಳ್ತೇನೆ, ಅಪೊಸ್ತಲರ ಬೋಧನೆಯನ್ನು ಅವಲಂಬಿಸದೆ ಅವ್ರು ಹೇಳಿದಂತ ಉಪದೇಶವನ್ನು ನಾವು ಉಪದೇಶ ಮಾಡದೆ, ಅದನ್ನ ಜನರಿಗೆ ಹೇಳಿದೆ, ನಾವು ಅದನ್ನ ಅನುಸರಿಸದೆ ಇರುವಷ್ಟು ಕಾಲ ನಿಜವಾದ ಐಕ್ಯತೆ ಬರ್ಲಿಕ್ಕೆ ಇನ್ನು 100 ವರ್ಷ ಆಗ್ಲಿ, ರೆಸ್ಟೋರೇಷನ್ ಆಗ್ಲಿ, 200 ವರ್ಷ ಆಗ್ಲಿ, ನಾವು ಸತ್ತೋದ್ರು ಕೂಡ ಐಕ್ಯತೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಇದು ಯೇಸು ಕ್ರಿಸ್ತನ ಮಾತು, ನನ್ನ ಮಾತು ಅಲ್ಲ. ಆದ್ರಿಂದ ಅಪೊಸ್ತಲ ಬೋಧನೆಯಲ್ಲಿ ನಿಜವಾದ ಐಕ್ಯತೆ ಇದೆ. ಅಪೊಸ್ತಲರು ಏನು ಉಪದೇಶ ಮಾಡಿದ್ರು ಅನ್ನೋದನ್ನ ಅವ್ರ ಪತ್ರಿಕೆಗಳ ಮೂಲಕ ತಿಳ್ಕೊಂಡು, ಉಪದೇಶಕರಾದಂತ ನಾವು, ಸುವಾರ್ತಿಕರಾದಂತ ನಾವು ಅವನ್ನು ಉಪದೇಶ ಮಾಡಿ, ನಾವು ಸುವಾರ್ತಿಕರಾಗಿ ಐಕ್ಯತೆ ಇಂದಿದ್ದು, ಒಬ್ರಿಗೊಬ್ರು ಅನ್ಯೋನ್ಯತೆ ಇಂದಿದ್ದು, ಆ ನಮ್ಮ ಉಪದೇಶವನ್ನು ಕೇಳಿದಂತವ್ರು ಕೂಡ ಏನೋ ಆಗಿರ್ಬೇಕು, ಒಂದಾಗಿದ್ರೇನೆ ಸಾಧ್ಯ. ನಾನು ಮಾಡ್ತಕ್ಕಂತ ಸ್ಥಳೀಯ ಸಭೆಯಲ್ಲಿ ನಾನು ಒಂದ್ ರೀತಿ ಟೀಚಿಂಗ್ ಮಾಡ್ತೀನಿ, ಇವ್ರ ಬ್ರದರ್ ಒಂದ್ ಟೀಚಿಂಗ್ ಮಾಡ್ತಾರೆ. ಹೆಸರು ಮಾತ್ರ ಏನೋ COC. ಮತ್ತೆ ಏನ್ ಬ್ರದರ್? ನಾನು ಮೊನ್ನೆ ಒಬ್ರು ಸೈನ್ ಬೋರ್ಡ್ ಇಟ್ಕೊಂಡ್ರೆ ಚರ್ಚ್ ಆಫ್ ಕ್ರೈಸ್ಟ್ ಆಗಲ್ಲ. ಸೈನ್ ಬೋರ್ಡ್ ಅಂದ್ರೆ ಕ್ರಿಸ್ತ ಸಂಗಮು ಇಚ್ಚಟ ಕೂಡುಕೋನು, ಆ ಬೋರ್ಡ್ ಇಂದ ಅವ್ರು ಕ್ರಿಶ್ಚಿಯನ್ ಸಭೆ ಐಕ್ಯತೆ ಆಗ್ಲಿಕ್ಕೆ. ಯಾಕಂದ್ರೆ ನಾನ್ ಕೆಲಸ ಮಾಡ್ತಕ್ಕಂಥ ಸ್ಥಳದಿಂದ ನಾನು ಒಂದು ಉಪದೇಶ ಮಾಡ್ತೀನಿ, ಪಿರಿಯಾಪಟ್ಟಣದಲ್ಲಿ ಇವ್ರೊಂದ್ ಮಾಡ್ತಾರೆ, ಮೈಸೂರಲ್ಲಿ ಅವ್ರೊಂದ್ ಮಾಡ್ತಾರೆ, ಭದ್ರಾವತಿಯಲ್ಲಿ ಅವ್ರೊಂದ್ ಮಾಡ್ತಾರೆ, ಬೆಂಗಳೂರಲ್ಲಿ ಅವ್ರೊಂದ್ ಮಾಡ್ತಾರೆ, ರಾಯಚೂರಲ್ಲಿ ಅವ್ರೊಂದ್ ಮಾಡ್ತಾರೆ. ಹೆಸರಿಗೆ ಮಾತ್ರ ಏನೋ ಮತ್ತೆ ಅಲ್ಲಿ ಇಲ್ಲಿ ಬೆಂಗಳೂರು, ಮೈಸೂರು, ಅಲ್ಲೆಲ್ಲಿ ಸಭೆಗಳಲ್ಲಿ ಬಂದ ಬ್ರದರ್ ಅಂತ ಸೇರ್ತೀವಿ. ಆದ್ರೆ ಆಯಾ ಸಭೆಗಳಲ್ಲಿ ಆಯಾ ಸಿದ್ಧಾಂತಗಳೇ ಇರ್ತವೆ. ಈಗ ಯೂನಿಟ್ ಆಗ್ಲಿಕ್ಕೆ ಸಾಧ್ಯನಾ ಬದ? ಅದು ನಿಮ್ ಸಿದ್ಧಾಂತ ಬದ, ಅದು ನಮ್ಮ ಸಿದ್ಧಾಂತ, ಇಷ್ಟೇ ಇರ್ತಾಗ್ಲಿ, ಐಕ್ಯತೆ ಬರ್ಲಿಕ್ಕೆ ಸಾಧ್ಯ. ದಯವಿಟ್ಟು ನನ್ನ ಮನವಿ, ನನ್ನ ಕಳಕಳಿ ಏನಂತ ಹೇಳಿದ್ರೆ, ಅಪೊಸ್ತಲರು ಅವರು ಉಪದೇಶ ಮಾಡಿದಂತ ಅಂಶಗಳು ಏನಿದೆಯೋ ಅದನ್ನ ನಾವು ಕೈಗೆತ್ತಿಕೊಂಡು ಅದ್ರ ಪ್ರಕಾರ ಉಪದೇಶ ಮಾಡಿದ್ರೆ ನಿಜವಾದ ಐಕ್ಯತೆ ಬರ್ಲಿಕ್ಕೆ ಸಾಧ್ಯ. ಆಗ ದೇವರಿಗೆ ಮಹಿಮೆ ಆಗುತ್ತೆ. ನಾವು ಐಕ್ಯತೆಯಿಂದ ಇಲ್ಲ ಅಂದ್ರೆ ದೇವರನ್ನು ಮಹಿಮೆ ಪಡಿಸ್ಲಿಕ್ಕೆ ಆಗಲ್ಲ. ಆದ್ರಿಂದ ಅಪೊಸ್ತಲ ಬೋಧನೆಯಲ್ಲಿ ಇದ್ದುಕೊಂಡು ಆ ಉಪದೇಶಗಳನ್ನು ಕೇಳಿ ದೇವರನ್ನು ಮಹಿಮೆ ಪಡಿಸಿ ನಿಜವಾದ ಐಕ್ಯತೆಯನ್ನು ಸಾರಿ ಅನೇಕರು ಕ್ರಿಸ್ತನ ಬಳಿಗೆ ಬರುವಂತೆ, ಅನೇಕರು ಕ್ರಿಸ್ತನ ಮೂಲಕ ತಂದೆಯಾದ ದೇವರನ್ನು ತಿಳಿದುಕೊಳ್ಳುವಂತೆ ನಾವೆಲ್ಲರೂ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡುತ್ತಾ ಅಪೊಸ್ತಲ ಬೋಧನೆಯನ್ನು ಬಿಟ್ಟು ಮುಂದಕ್ಕೆ ಸಾಗಿ ಶಾಪಗ್ರಸ್ತರಾಗದಾಗೆ ಅದ್ರಲ್ಲಿ ನಿಂತುಕೊಂಡು ನಾವೆಲ್ಲರೂ ಕೆಲಸ ಮಾಡ್ಬೇಕೆಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಶ್ರದ್ಧೆಯಿಂದ ಆಸಕ್ತಿಯಿಂದ ಕೇಳದಂತ ನಿಮ್ಮೆಲ್ಲರನ್ನು ವಂದಿಸುತ್ತಾ ಅವಕಾಶ ನೀಡಿದಂತ ಸುವಾರ್ತಿಕರು ಕೂಡ ಅಧ್ಯಕ್ಷರು ನನ್ನ ಮುಂದೆ ಮುಕ್ತಾಯ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್.